Praise the Lord. Hallelujah. Thank you, Jesus. Praise you, Jesus. Hallelujah. Hallelujah. Praise the Lord. ಓಕೆ, ಕೀರ್ತನೆ 105ನೇ ಅಧ್ಯಾಯ ತೆಗೆಯೋಣ. ಕೀರ್ತನೆ 105. ವಾಕ್ಯ 1 ಮತ್ತು 2. ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ, ಆತನ ನಾಮಸ್ಮರಣೆಯನ್ನು ಸಾರಿರಿ, ಜಗಕ್ಕೆ ಆತನ ಸತ್ಕಾರ್ಯವನ್ನು. 2, ಹಾಡಿ ಪಾಡಿ ಹೊಗಳಿರಿ ಪ್ರಭುವನ್ನು, ಧ್ಯಾನಿಸಿ ನೀವು ಆತನ ಪವಾಡಗಳನ್ನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಹೇಳ್ತದೆ ಪ್ರಿಯರೇ, ಕೀರ್ತನೆ 105ನೇ ಅಧ್ಯಾಯ ವಾಕ್ಯ 1 ಮತ್ತು 2. ಸಲ್ಲಿಸಿ ಪ್ರಭುವಿಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡಿರಿ, ಆತನ ನಾಮಸ್ಮರಣೆಯನ್ನು ಸಾರಿರಿ, ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೈವ ವಾಕ್ಯದಲ್ಲಿ ತಿಳಿಸುವಂತೆ ಪ್ರಭುವಿಗೆ ನಾವು ಏನನ್ನು ಸಲ್ಲಿಸಬೇಕಂತೆ? ಕೃತಜ್ಞತೆಯನ್ನು ಸಲ್ಲಿಸಬೇಕು. ಏತಕ್ಕಾಗಿ? ಇಷ್ಟು ಸೈಲೆಂಟ್ ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿರಲಿಲ್ಲ. ದೇವರಿಗೆ ನಾವು ಏತಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು? ದೇವರು ಮಾಡಿದ ಉಪಕಾರಗಳಿಗಾಗಿ. ಪ್ರೈಸ್ ದಿ ಲಾರ್ಡ್. ಒಂದು ವರ್ಷ ಹೇಳ್ತದೆ, ಮಾಡಿರಿ ಆತನ ನಾಮ ಸ್ಮರಣೆಯನ್ನು. ಏನು ನಾಮಸ್ಮರಣೆ ಅಂದರೆ? ಅದರ ಅರ್ಥ ಪ್ರಿಯರೇ, ಆತನು ಮಾಡಿದ ಮಹತ್ ಕಾರ್ಯಗಳನ್ನು, ಆತನ ನಾಮದ ಮೂಲಕವಾಗಿ ನಾವು ಹೊಂದಿದ ರಕ್ಷಣೆಯನ್ನು ನಾವು ಪ್ರತಿ ಸಮಯವೂ ಕೂಡ ಸ್ಮರಿಸುವಂಥದ್ದು. ನಮ್ಮ ದೈವ ವಾಗ್ದಾನದಲ್ಲಿ ನಾವು ಧ್ಯಾನಿಸುವಂತೆ ಮಾಡಿರಿ ಆತನ ನಾಮಸ್ಮರಣೆಯನ್ನು. ಅದರರ್ಥ ಒಂದು ವ್ಯಕ್ತಿ ಆತನು ಸುಮ್ಮನೆ ಅಂತೂ ಕುಳಿತುಕೊಳ್ಳೋದಿಲ್ಲ. ಆತನು ಪ್ರತಿಯೊಂದು ಸಮಯವೂ ಕೂಡ ಆತನ ಮನಸ್ಸಿನಲ್ಲಿ ಆಲೋಚನೆಗಳು ಉಂಟಾಗಲ್ಪಡ್ತದೆ. ಅದರರ್ಥ ಒಬ್ಬ ಮನುಷ್ಯನು ಸಾಮಾನ್ಯವಾಗಿ ತನ್ನ ಜೀವನದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನೇ ಸ್ಮರಿಸಿಕೊಳ್ಳಲಿಕ್ಕೆ ಹೆಚ್ಚು ಇಚ್ಛಿಸ್ತಾನೆ. ಯಾವುದನ್ನು ಹೆಚ್ಚು ಇಚ್ಛಿಸುವಂಥದ್ದು? ಆತನು ಕಹಿ ಘಟನೆಗಳನ್ನು ಆತನು ಸ್ಮರಿಸಿಕೊಳ್ಳಲಿಕ್ಕೆ ಇಚ್ಛಿಸ್ತಾನೆ. ಹಾಗಾಗಿ ನಾವು ನೋಡುವಂಥದ್ದು, ಒಂದು ವ್ಯಕ್ತಿಗೆ ಯಾರೂ ಒಡೆಯದೇ ಇದ್ದರೂ ಕೂಡ ಯಾಕೆ ಆತನ ಕಣ್ಣಲ್ಲಿ ನೀರು ಬರ್ತದೆ ಅನ್ನೋದಾದರೆ, ಆತನಿಗೆ ಶರೀರಕ್ಕಾದ ನೋವುಗಳಿಗಿಂತ ತನ್ನ ಮನಸ್ಸಿನಲ್ಲಾದಂತಹ ಕಹಿ ಘಟನೆಯನ್ನು ಆತನು ನೆನೆಸಿಕೊಳ್ಳಲಿಕ್ಕೆ ಆತನು ಇಚ್ಛಿಸೋನಾಗಿದ್ದಾನೆ. ಯಾವಾಗ ಒಂದು ವ್ಯಕ್ತಿ ತನ್ನ ಮನಸ್ಸಿನಲ್ಲಿ ತನ್ನ ಕಹಿಯಾದಂಥ ಘಟನೆಗಳನ್ನು ನೆನೆಸಿಕೊಳ್ತಾನೋ ಅದು ಅವನಿಗೇನನ್ನು ತಂದುಕೊಡ್ತದೆ? ನೋವನ್ನು ತಂದುಕೊಡ್ತದೆ. ಹಾಗಾದರೆ ನನ್ನ ಜೀವನದಲ್ಲಿ ನಾನು ನೋವು ಪಡಬೇಕಾ, ಸಂತೋಷ ಪಡಬೇಕಾ? ಡಿಸೈಡ್ ಮಾಡೋದು ಯಾರು? ನಾವು ಅಥವಾ ಬೆದುರುಗಡೆ ಇರುವಂಥ ವ್ಯಕ್ತಿಗಳು? ಬಟ್ ನಾವು ಹೇಳೋದೇನಂತ? ಬ್ರದರ್, ನನಗೆ ಅವರು ಎಷ್ಟು ನೋವು ಮಾಡಿಬಿಟ್ರು ಅಂದರೆ, ಅವ್ರು ಹಂಗಂದ್ರು ಬ್ರದರ್, ನನಗೆ ಭಾಳ ನೋವು ಆಗ್ಬಿಡ್ತು. ಯಾಕೆ ಬಹಳ ನೋವು ಆಗ್ತು? ಕಾರಣ ಯಾಕೆಂದರೆ ನಾನು ಅದನ್ನು ಸ್ಮರಿಸ್ತಾ ಇದ್ದೇನೆ. ಅದಕ್ಕಾಗಿ ಹೇಳ್ತದೆ ಪ್ರಿಯರೇ, ನೀವು ಆನಂದದೊಂದಿಗೆ ನೀವು ಜೀವಿಸಬೇಕಾದ್ರೆ, ಕಹಿ ಘಟನೆಗಳನ್ನು ನೆನೆಸಿಕೊಳ್ಳೋದಾದರೆ ನಮ್ಮ ಜೀವನ ಯಾವುದೇ ಕಾರಣಕ್ಕೂ ಆನಂದದೊಂದಿಗೆ ಇರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ಪ್ರತಿಯೊಬ್ಬೊಬ್ಬರು ಯಾವುದನ್ನು ಸ್ಮರಿಸಬೇಕಂತೆ? ಪ್ರಭುವಿನ ನಾಮವನ್ನು, ಆತನು ಮಾಡಿದ ಒಳ್ಳೆಯ ಕಾರ್ಯಗಳನ್ನು. ನೀವೆಲ್ಲಿಯವರೆಗೆ ನಮ್ಮ ಜೀವನದಲ್ಲಿ ಒಂದು ವ್ಯಕ್ತಿ ತನಗಾದ ನೋವಿನ ಬಗ್ಗೆ ಆತನು ಸ್ಮರಿಸಿಕೊಳ್ತಾನೋ ಅವನು ಚಿಂತಾಕ್ರಾಂತನಾಗ್ತಾನೆ, ಆತನು ಮನೋವ್ಯಥೆಗೆ ಒಳಪಡ್ತಾನೆ. ಆತನು ಮುಂದೆ ಒಂದು ದಿನ ಜೀವನದಲ್ಲಿ ಜಿಗುಪ್ಸೆಗೊಂಡು ಆತನು ತನ್ನ ಜೀವಿತದ ಕೊನೆಯ ಸಮಯಗಳನ್ನು ಆತನು ಎದುರು ನೋಡುವಂಥ ವ್ಯಕ್ತಿಯಾಗಿರ್ತಾನೆ. ಬಟ್ ಆದರೆ ಯಾವ ವ್ಯಕ್ತಿ ದೇವರ ಉಪಕಾರಗಳನ್ನು ಸ್ಮರಿಸುವ ಆತನಾಗಿರ್ತಾನೋ ಆತನು ಇತರರು ಎಷ್ಟೇ ಭಯಂಕರವಾದ ನೋವಿನ ನುಡಿಗಳನ್ನು ನುಡಿಯಲ್ಪಟ್ಟರೂ ಕೂಡ ಪ್ರಿಯರೇ ಆತನ ಯಾವುದೇ ಕಾರಣಕ್ಕೂ ಕುಗ್ಗಿ ಹೋಗೋದಿಲ್ಲ.
ಸೊ ಹಾಗಾಗಿ ನಾವು ಹೇಗೆ ಆ ನುಡಿಗಳನ್ನು ಸ್ವೀಕರಿಸಿಕೊಳ್ತೇವೋ ಅದು ನಮ್ಮ ಜೀವನದಲ್ಲಿ ಅಂತಹ ಪ್ರಭಾವಗಳನ್ನು ಬೀರಲಿಕ್ಕೆ ಸಾಧ್ಯ. ಹಾಗೆ ನಾವು ಯಾರಿಗಾದ್ರೂ ಹೇಳ್ಬೇಕು ಇನ್ಮೇಲೆ, ಬ್ರದರ್ ಅವರು ನನಗೆ ಬಹಳ ನೋವು ಕೊಟ್ಟರು ಎಂಬುದಾಗಿ, ಯಾಕೆ ನೋವು ಮಾಡಿಕೊಳ್ಳುವಂಥದ್ದು ಯಾರು? ನಾನೇ. ನಾನು ಸಂತೋಷ ಪಡುವಂಥದ್ದು ಯಾರು? ನಾನೇ. ಎರಡೂ ಕೂಡ. ಸದಕ್ಕಾಗೆಲ್ಲ ಹೇಳುವಂಥದ್ದು ಪ್ರಿಯರೇ, ನಾವೆಲ್ಲರೂ ಕೂಡ ಏನನ್ನು ಸ್ಮರಿಸಬೇಕಂತೆ? ಆತನ ನಾಮ ಸ್ಮರಣೆಯನ್ನು ಮಾಡಿರಿ. ನೆಕ್ಸ್ಟ್ ಹೇಳ್ತದೆ, ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಸತ್ಕಾರ್ಯಗಳನ್ನು ಅಂದರೆ ಒಳ್ಳೆಯ ಕಾರ್ಯಗಳನ್ನು. ದೇವರು ಮಾಡಿದ ಒಳ್ಳೆಯ ಕಾರ್ಯಗಳನ್ನು ಏನು ಮಾಡಬೇಕಂತೆ? ಜಗಕ್ಕೆ ಸಾರಬೇಕಂತೆ. ಬಟ್ ನಾವು ಯಾವುದನ್ನು ಸಾರ್ತೇವೆ? ಓಕೆ, ಯಾರಾದರೂ ನಿಮ್ಮ ಬಳಿ ಸಿಕ್ಕಿದಾಗ ನೀವೇನನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಿಮ್ಮ ಜೀವನದಲ್ಲಿ ಹಿಂದೆ ದೇವರು ಇದ್ದ ಸ್ಥಿತಿಯಿಂದ ಮೇಲೆತ್ಕೊಂಡು ಬಂದಿರೋದನ್ನು, ಅಥವಾ ನಿನ್ನೆ ಮೊನ್ನೆ ಯಾರು ನೋವು ಕೊಟ್ಟ ವಿಷಯಗಳನ್ನು, ದೇವರು ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸೋದಾದರೆ ಪ್ರಿಯ, ನಮ್ಮ ಜೀವನ ದೈವ ವಾಗ್ದಾನ ತಿಳಿಸದೆ ಆನಂದದೊಂದಿಗೆ ಇರ್ತದೆ. ಹೇಗೆ? ಆನಂದದೊಂದಿಗೆ. ಬಟ್ ಯಾಕೆ ದೈವ ವಾಗ್ದಾನ ತಿಳಿಸುವಂತೆ ಪ್ರಭುವಿನ ಆಲಯದಲ್ಲಿ ಏನು ತುಂಬಿ ತುಳುಕುವುದು? ಆನಂದ. ಹೌದಲ್ಲೋ? ಬಟ್ ಅನೇಕ ಜನ ನೀವು ನೋಡುವಾಗ ದೇವರ ಆಲಯದಲ್ಲೇ ಕುಳಿತಿರ್ತಾರೆ, ಬಟ್ ಮುಖ ಮಾತ್ರ ಸಪ್ಪೆ ಮೊರೆ ಆಗಿರ್ತದೆ. ಬಟ್ ಈಗ ಯಾರು ನಗಕ್ಕೆ ಹೋಗ್ಬೇಡಿ, ಓಕೆ? ಯಾಕೆಂದರೆ ಅಷ್ಟೊತ್ತಿಂದ ನೀವು ಈಗ ಕೂತ್ಕೊಬಿಟ್ಟು ಈಗೆಲ್ಲ ಪ್ರಯತ್ನ ಪಡೋದಾದರೆ ಅದು ಬೇರೆ ಥರ ಕಾಣಿಸುತ್ತೆ. ಸೊ ಅದಕ್ಕೆ ದೈವ ವಾಗ್ದಾನ ತಿಳಿಸದೆ ಪ್ರಭುವಿನ ಆಲಯದಲ್ಲಿ ದೇವರ ಪ್ರಸನ್ನತೆಯಲ್ಲಿ ಆನಂದ ತುಂಬಿ ತುಳುಕ್ತದೆ. ಬಟ್ ಆದರೆ ಯಾವ ವ್ಯಕ್ತಿ ಪ್ರಭುವಿನ ಆಲಯದಲ್ಲಿದ್ದು ತನ್ನ ಯೋಚನೆಗಳಲ್ಲಿ ಇರ್ತಾನೋ ಆತನೆಂದಿಗೂ ಕೂಡ ಆನಂದ ಪಡಲಿಕ್ಕೆ ಸಾಧ್ಯ ಇಲ್ಲ. ಸದಕಲ್ಲಿ ಹೇಳುವಂಥದ್ದು, ಸಾರಿರಿ ಜಗಕ್ಕೆ ಆತನ ಸತ್ಕಾರ್ಯಗಳನ್ನು. ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ನೀನು ನೋಡ್ಕೊಂಡು ಹೇಳಿ, ನೀನು ನಾನು ಜಗಕ್ಕೆ ಸಾರಬೇಕಾಗಿರುವುದು ಸತ್ಕಾರ್ಯಗಳನ್ನು. ಅಂದರೆ ದೇವರು ನನ್ನ ಜೀವನದಲ್ಲಿ ಮಾಡಿದ ಒಳ್ಳೆಯ ಕಾರ್ಯಗಳನ್ನು, ಬದಲಾಗಿ ನೋವನ್ನು ಅಲ್ಲ. ಬಟ್ ನಾವು ಫೋನ್ ಸಿಕ್ಕಿದ ತಕ್ಷಣ ಏನು ಮಾಡ್ತೇವೆ? ನಮ್ಮ ದುಃಖವನ್ನು ಹೇಳ್ಕೊಳ್ಳೋಕ್ಕೆ ನಾವು ಬಯಕೆ ಪಡ್ತೇವೆ. ನಾವು ಪ್ರತಿಯೊಬ್ಬರು ಏನನ್ನು ಬಯಸ್ತೇವೆ ಅಂದರೆ, ಮನುಷ್ಯರಾದ ನಾವು ನಮ್ಮ ನೋವನ್ನು ಯಾರಾದರೂ ಕೇಳಿಸ್ಕೊಳ್ಬೇಕು. ಯಾರೂ ಕೂಡ ನಾನು ಕಷ್ಟದಲ್ಲಿದ್ದೇನೆ ಬಂದು ನನ್ನನ್ನು ಯಾರೂ ಕೂಡ ಕೇಳಲಿಲ್ವಲ್ಲ. ಸೊ ಅದಕ್ಕೆ ಹೇಳಿದೆ ಪ್ರಿಯರ, ದೇವರ ವಾಗ್ದಾನದಲ್ಲಿ ನಾವು ಕೀರ್ತನೆ 105 ನೋಡುವಾಗ, ಕೀರ್ತನೆ 103 ದಾವೀದ ಅರಸನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಸ್ತುತಿಸು, ಆತನ ಉಪಕಾರಗಳಲ್ಲಿ ಒಂದನ್ನೂ ಕೂಡ ನೀನು ಮರೆತು ಬಿಡಬೇಡ. ಅದಕ್ಕೆ ದೇವರ ಉಪಕಾರವನ್ನು ಆತನೇನು ಮಾಡ್ತಾನೆ? ಸ್ಮರಿಸಿಕೊಳ್ತಾನೆ, ನೆನಪನ್ನು ಮಾಡಿಕೊಳ್ತಾನೆ. ಇನ್ ದ ಸೇಮ್ ವೇ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವುದನ್ನು ನೆನೆಸ್ಕೊಳ್ಬೇಕಂತೆ? ಒಳ್ಳೆಯದನ್ನು ಅಥವಾ ಯಾವುದನ್ನು? ಹಾಗಾದ್ರೆ ಒಂದು ನಿಮಿಷ ಎದ್ದು ನಿಲ್ಲೋಣ ಎಲ್ಲರೂ. ಎದ್ದಿನದು ಪ್ರತಿಯೊಬ್ಬರೂ ಕೂಡ ಈ ಸಮಯದಲ್ಲಿ ಆತನು ಮಹಿಮೆಯ ಅರಸನನ್ನು ನಾವು ಪ್ರತಿಯೊಬ್ಬರು ಆತ್ಮದಿಂದ ಆರಾಧಿಸುವ ಪರಲೋಕ ರಾಜನನ್ನು, ಆತನು ನಿತ್ಯವೂ ಸ್ತುತಿಗೆ ಆರಾಧನೆಗೆ ಅರ್ಹನಾದ ತಂದೆಯನ್ನು, ಆತನನ್ನು ಆರಾಧಿಸುವ ದೈವ ವಾಗ್ದಾನ ತಿಳಿಸುವಂತೆ ಆತನು ಕೃಪೆಯಲ್ಲಿ ಐಶ್ವರ್ಯವುಳ್ಳಂತಹ ದೈವನು, ಆತನು ಸರ್ವವನ್ನೇ ಆಳುವಾತನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ಹೇಳ್ತೀರಾ ನನ್ನ ಜೊತೆ ಒಮ್ಮೆ? ಹಾಡು ಹೇಳ್ತೀರಾ ಒಟ್ಟಿಗೆ? ಹೇಳೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಹೇಳೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ
ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಹಾಲೆಲೂಯ. ಆತನು ಮಹಿಮೆಯ ಅರಸನು, ನಿನ್ನನ್ನು ಆತ್ಮದಿಂದ ಆರಾಧಿಸ್ತೇನೆ. ಆತನು ಪರಲೋಕ ರಾಜನು, ಆತನು ನಿತ್ಯವೂ ಆರಾಧನೆಗೆ ಯೋಗ್ಯನು. ಪ್ರೈಸ್ ದಿ ಲಾರ್ಡ್. ಜ್ಞಾಪಕದಲ್ಲಿಡುವ ಒಂದು, ಮಹಿಮೆಯ ಅರಸನೇ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಫಸ್ಟ್ ಚರಣ ಹೇಳ್ತದೆ, ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಹಾಗಾದರೆ ಹಾಡಲಿಕ್ಕೆ ಕರೆದಿರೋರು, ಹಾಡಲಿಕ್ಕೆ ಕರೆದಿರೋರ, ಹಾಳುವುದಕ್ಕೆ ಕರೆದಿರೋರ, ಹಾಡಲಿಕ್ಕೆ ಕರೆದಿರುವವರ? ಹಾಗಾದರೆ ನಾವು ಹಾಡಬೇಕಾ ಹಾಳಬೇಕಾ? ಹಾಗೆ ಹಾಡಬೇಕನ್ನೋರೆಲ್ಲ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ನೋಡೋಣ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಓಕೆ, ಇದು ಚಪ್ಪಾಳೆ ಹಾಡಿಗೆ ತಟ್ಟುವಾಗ ಕೈ ಕರಗಳು ಮೇಲಿರಲಿ, ಕಾಲು ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ. ಯಾಕಂದರೆ ಮನುಷ್ಯರಿಗೆ ನಾವು ಚಪ್ಪಾಳೆ ತಟ್ಟುವಾಗ ಕೆಳಗಡೆ ತಟ್ಟುವ ತೊಂದರೆ ಇಲ್ಲ, ಬಟ್ ನನ್ನ ದೇವರಿಗೆ ತಟ್ಟುವಾಗ ಕರಗಳನ್ನು ಮೇಲೆತ್ತಿ ತಟ್ಟುವ. ಯಾಕೆಂದರೆ ಆತನು ಉನ್ನತನಾದ ದೇವನು, ಮಹೋನ್ನತ ದೇವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್. ಓಕೆ, ರೆಡಿ? ಹಾಗಾದ್ರೆ ಎಲ್ಲರೂ ರೆಡಿನಾ? ಓಕೆ, ರೆಡಿ. ಚಪ್ಪಾಳೆ ತಟ್ಟುತ್ತಾ ಮೇಲೆ ಚಪ್ಪಾಳೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ, ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೆ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಹೇಳೋಣ, ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಓಕೆ, ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯ. ಓಕೆ, ಒಂದೇ ಒಂದು ನಿಮಿಷ ಸಾಕು. ಹಾಲೆಲೂಯ, 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 ಹಾಲೆಲೂಯ. ಬಾಳೆ ತಟ್ಟೋಣ ಮತ್ತೊಮ್ಮೆ. ಹಾಲೆಲೂಯ. ಆತನು ಕೃಪೆಯಲ್ಲಿ ಐಶ್ವರ್ಯವುಳ್ಳ ದೇವನು, ಆತನು ಸರ್ವವನ್ನು ಆಳುವ ಆತನು. ಕರಗಳ ತಟ್ಟುತ್ತಾ ಆರಾಧಿಸುವ ಪ್ರಿಯರೇ.
ಹೇಳೋಣ ಎಲ್ಲರೂ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಾಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಾಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಹಲ್ಲೆಲೂಯಾ. ಓಕೆ, ಹಾಡು ಉದ್ದ ಆದರೆ ಡಿವೈಡ್ ಮಾಡಿಬಿಡೋಣ, ಆಯಿತಾ? ನಿಮಗರ್ಧ ನನಗರ್ಧ. ರೆಡಿನಾ? ಓಕೆ, ನಾನು ಫಸ್ಟ್ ಲೈನ್ ಹೇಳ್ತೀನಿ, ಎರಡನೇದು ನೀವು ಹೇಳಬೇಕು. ಕೃಪೆಯಲ್ಲಿ ಐಶ್ವರ್ಯನೇ ನಾನು ಹೇಳ್ತೀನಿ, ನೀವು ಹೇಳಬೇಕಾದ ಯಾವುದು? ನಿನ್ನನ್ನೇ. ಇದೊಂದೇ ಪದ ನಿಮಗೆ, ಇನ್ಯಾವುದೂ ಚೇಂಜ್ ಇಲ್ಲ, ಆಯಿತಾ? ಕೃಪೆಯಲ್ಲಿ ಐಶ್ವರ್ಯನೇ ನಾನು ಹೇಳ್ತೇನೆ, ನೀವು ಯಾವುದು ಹೇಳಬೇಕು? ನಿನ್ನನ್ನೇ ಆರಾಧಿಸು, ಸರ್ವವನ್ನು ಆಳುವವನೇ ನನ್ನಾಯ ರಕ್ಷಕನೇ ನನ್ನಯ ಜೊತೆಗಾರನೇ. ಓಕೆ, ಈಸಿ ಇರೋದು ಯಾರಿಗೀಗ? ನಿಮಗೆ ಈಸಿ ಇರೋದು ಕೊಟ್ಟಿದೆಯೋ ಕೊಟ್ಟಿಲ್ಲೋ? ಈಗ ಯಾರು ಆಡಬೇಕೋ ಬೇಡವೋ? ಈಗ ನೋಡೋಣ ಚಾಲೆಂಜ್. ನಿಮ್ಮದು ಜೋರು ಬರ್ತದೆ, ನಂದು ಜೋರು ಬರ್ತದೆ. ರೆಡಿ ಆಗರೆ? ರೆಡಿನಾ? ಓಕೆ, ರೆಡಿ ಇದ್ದಿದ್ರೆ ತಾನೇ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಬರೀ ವಾಯ್ಸ್ ಬಂದರೆ ಆಗಲ್ಲ, ಯಾಕೆ ದೇವರು ವಾಗ್ದಾನ ತಿಳಿಸದೆ ಸರ್ವೇಂದ್ರಿಯಗಳೇ ಆತನನ್ನು ಸ್ತುತಿಸಿ ಎಂಬುದಾಗಿ. ಏನು ಸರ್ವೇಂದ್ರಿಯ ಅಂದರೆ? ನಿಮ್ಮ ಕಣ್ಣು, ಕಿವಿ, ಮೂಗು, ಕಿಡ್ನಿ, ಲಿವರ್ ಏನೆಲ್ಲ ಇದೆಯೋ ಎಲ್ಲವೂ ಕೂಡ ಯಾರನ್ನು ಸ್ತುತಿಸಬೇಕಂತೆ? ದೇವರನ್ನು. ಯಾವಾಗ ಸ್ತುತಿಸೋದು? ಸ್ವಲ್ಪ ನೀವು ಡ್ಯಾನ್ಸ್ ಮಾಡಿದಾಗ, ಕಾಲು ಎಲ್ಲನ ಎತ್ತು ಹಾಕಿದಾಗ ನಿಮ್ಮ ಕಾಲು ಆ ಕಡೆ ಈ ಕಡೆ ಅಲುಗಾಡಿದ್ರೆ ನಿಮ್ಮ ಸರ್ವೇಂದ್ರಿಯಗಳು ಕೂಡ ಸ್ವಲ್ಪ ಅಲುಗಾಡುತ್ತೆ. ಅಲುಗಾಡ್ತದೆ, ಅಲುಗಾಡೋದಿಲ್ವೋ? ಹೌದು. ಸರ್ವೇಂದ್ರಿಯಗಳು ಕೂಡ ಏನು ಮಾಡಬೇಕಂತೆ? ಆತನನ್ನು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓಕೆ, ರೆಡಿ? ಚಪ್ಪಾಳೆ ಮೇಲೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹೇಳೋಣ. ಕೃಪೆಯಲ್ಲಿ ಐಶ್ವರ್ಯನೇ ಸರ್ವವನ್ನು ಆಳುವವನೇ ವೆರಿ ಗುಡ್. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಸರ್ವವನ್ನು ಆಳುವವನೇ ನನ್ನಾಯ ಜೊತೆಗಾರನೇ ನನ್ನಾಯ ರಕ್ಷಕನೇ ಇನ್ನೊಮ್ಮೆ. ನನ್ನಾಯ ರಕ್ಷಕನೇ ನಿಮ್ಮನ್ನೇ ನನ್ನಾಯ ಜೊತೆಗಾರನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಹಾಲೆಲೂಯಾ 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 ಹಾಲೆಲೂಯಾ. ಹೇಳೋಣ ಹಾಲೆಲೂಯಾ 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 ಹಾಲೆಲೂಯಾ. ಚಪ್ಪಾಳೆ ತಟ್ಟುತ್ತಾ
ಆತನು ಉನ್ನತನಾದ ದೇವನು, ಆತನೇ ಪರಿಶುದ್ಧ ದೇವನು, ಆತನು ಪಾಪದಿಂದ ಬಿಡಿಸಿ ನಮ್ಮನ್ನು ಪರಿಶುದ್ಧ ಮಾಡಿದ ದೇವನು. ಕೈಗಳನ್ನು ತಟ್ಟುತ್ತಾ ಆರಾಧಿಸೋಣ. ಹಾಗಾದ್ರೆ ಉನ್ನತ ದೇವಾನಿನೇ ಪರಿಶುದ್ಧ ದೇವಾನಿನೇ ಓ ಉನ್ನತ ದೇವಾನಿನೇ ನಿನ್ನನ್ನೇ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಪಾಪದಿಂದ ಬಿಡಿಸಿರುವೆ ಪರಿಶುದ್ಧ ಮಾಡಿರುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ಪರಲೋಕ ರಾಜನೇ ನಿತ್ಯವೂ ನಿತ್ಯವೂ ಓ ಮಹಿಮೆ ಅರಸನೇ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಹಲ್ಲೆಲೂಯಾ 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 ಕಣ್ಣುಗಳ ಮುಚ್ಚಿ ಕರಗಳೆತ್ತುತ್ತಾ ಹಲ್ಲೆಲೂಯಾ 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 ಚಪ್ಪಾಳೆ ತಟ್ಟುತ್ತಾ ಹೇಳೋಣ ಹಲ್ಲೆಲೂಯಾ ಹಲ್ಲೆಲೂಯಾ ಹಾಗೆ ಕಣ್ಣುಗಳ ಮುಚ್ಚುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ ಥ್ಯಾಂಕ್ ಯು ಫಾದರ್ ಹಲ್ಲೆಲೂಯಾ ಹಲ್ಲೆಲೂಯಾ ಕಣ್ಣುಗಳ ಮುಚ್ಚುತ್ತಾ ಕರಗಳ ಕಟ್ಟುತ್ತಾ ನಮ್ಮನ್ನು ಒಪ್ಪಿಸುತ್ತಾ ಪೂರ್ಣ ಹೃದಯದ ಹಲ್ಲೆಲೂಯಾ ಹಲ್ಲೆಲೂಯಾ Hallelujah, 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 hallelujah. Hallelujah, 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 oh Ramashaba, hallelujah, 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 hallelujah,
Hallelujah, hallelujah, hallelujah, hallelujah, hallelujah, hallelujah, hallelujah. ಕಣ್ಣುಗಳ ಮುಚ್ಚಲು ಪ್ರತಿಯೊಬ್ಬರು Holy, holy, ಪರಿಶುದ್ಧ ದೇವ, ಮಹೋನ್ನತ ದೇವ, ದೇವಾದಿದೇವ, ಅರಸರುಗಳಿಗೆ ಅರಸರೇ, ನಿತ್ಯವೂ ಜೀವಿಸುವಾತನೇ, ಜೀವಂತ ದೇವ, ಜೀವಸ್ವರೂಪನಾದ ದೇವ. ಓ ರಮ ಶಂಕರ ರಮ Thank you, Jesus. Hallelujah. Hallelujah. Thank you, Jesus. ಒಂದನೇ ದೇವ, ಸ್ತುತಿ ಸ್ತೋತ್ರವು ಘನವು ಮಾನವು ಮಹಿಮೆಯು ನಿಮಗೆ ಸಲ್ಲಲಿ. ಯೇಸುವೇ ನನ್ನ ರಕ್ಷಕನೇ, ನನ್ನ ವಿಮೋಚಕನೇ, ನನ್ನ ಪ್ರಭುವೇ. Hallelujah. ಕಣ್ಣುಗಳ ಮುಚ್ಚೋಣ, ಸಂಪೂರ್ಣವಾಗಿ ಕಣ್ಣುಗಳ ಮುಚ್ಚುತ್ತ ನಮ್ಮನ್ನೇ ಒಪ್ಪಿಸುತ್ತ ಈ ಸಮಯದಲ್ಲಿ, ಹೌದು ದೈವ, ನೀನು ಮಹೋನ್ನತ ದೇವನು, ಪರಿಶುದ್ಧನಾದ ದೇವನು. ನನ್ನನ್ನು ಪಾಪದಿಂದ ಬಿಡಿಸಿ ನನ್ನನ್ನು ಪರಿಶುದ್ಧಗೊಳಿಸಿದ ದೇವನು. ನೀನು ಮಹೋನ್ನತನು, ಮಹಿಮೆಯ ಅರಸನು ನೀನೆ ಸ್ವಾಮಿ. ತಂದೆಯೇ, ನಿಮ್ಮೊಬ್ಬರಿಗೆ ಸರ್ವಘನವು ಮಾನವು ಸ್ತುತಿಯು ಆರಾಧನೆಯು ನಿಮ್ಮೊಬ್ಬರಿಗೆ ಸಲ್ಲಲೆಂಬುದಾಗಿ ಸಂಪೂರ್ಣವಾಗಿ ನಮ್ಮ ಶಾರೀರಿಕವಾದ ಕಣ್ಣುಗಳನ್ನು ಮುಚ್ಚುತ್ತಾ ನಮ್ಮ ಆಂತರ್ಯದ ಕಣ್ಣುಗಳನ್ನು ತೆರೆದು ನಮಗಾಗಿ ತನ್ನ ವಕ್ಷಸ್ಥಳದಲ್ಲಿದ್ದ ತನ್ನ ಒಬ್ಬನೇ ಕುಮಾರನಾದ ಪ್ರಭು ಯೇಸುವನ್ನು ಬಲಿಯಾಗಿ ಅರ್ಪಿಸಿದ ಪ್ರೀತಿಮಯನೂ ಕರುಣಾಮಯನಾದ ತಂದೆಗೆ ಪೂರ್ಣ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸೋಣ. ಪ್ರಿಯರೇ, ಪ್ರೀತಿಮಯ ತಂದೆಯಾದ ದೇವರೇ, ಅಪ್ಪ ತಂದೆ, ವಿಶೇಷವಾಗಿ ಸಮಯದಲ್ಲಿ ನಿಮ್ಮ ಪರಿಶುದ್ಧ ನಾಮಕ್ಕೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನೀವು ಆಶೀರ್ವದಿಸಿ ಕೊಡಲ್ಪಟ್ಟ ಈ ಸುದಿನದಲ್ಲಿ ಆಡುತ್ತಾ ಪಾಡುತ್ತಾ ನಿನ್ನ ಸತ್ಕಾರ್ಯಗಳನ್ನು ಸ್ಮರಿಸಿ ಸಾರಲು ನಮ್ಮನ್ನು ಕರೆದಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಣಿಸಲು ಅಸಾಧ್ಯವಾದ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ನೀವು ನೆರವೇರಿಸಿದ ತಂದೆಯಾಗಿದ್ದೀರಿ. ಅದಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ತಂದೆ, ಈ ಸುದಿನಕ್ಕಾಗಿ ಪೂರ್ಣ ಹೃದಯದಿಂದ ನಿಮಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಸುದಿನದಲ್ಲಿ ನಿಮ್ಮ ಪ್ರಸನ್ನತೆಯಲ್ಲಿ ನಿಮ್ಮ ಮಂದೆಯಾಗಿ, ನಿಮ್ಮ ಮಕ್ಕಳಾಗಿ ನಮ್ಮೆಲ್ಲರನ್ನು ಕೂಡ ಒಂದುಗೂಡಿಸಿ ನಿಮ್ಮ ಸ್ವರ್ಗ ಸಾಮ್ರಾಜ್ಯದ ಅಲೌಕಿಕವಾದಂಥ ಶಕ್ತಿಯನ್ನು ಹೊಂದಿರುವಂಥ ನಿಮ್ಮ ಜೀವವುಳ್ಳಂತಹ ವಾಕ್ಯಗಳನ್ನು ಆಲಿಸುವ ವಾಕ್ಯದ ಆ ಜೀವವನ್ನು ನಮ್ಮ ನಶ್ವರ ದೇಹಗಳಲ್ಲಿ ನಾವು ಅನುಭವಿಸಲು, ನಮ್ಮ ಜೀವಿತದಲ್ಲಿ ಅದನ್ನು ಅನುಭವಿಸುತ್ತಾ ನಾವು ಮುನ್ನಡೆಯಲು ವಿಶೇಷವಾಗಿ ನೀವಿಂದು ಕರೆದಿದ್ದೀರಿ. ಅದಕ್ಕಾಗಿ ಸ್ತೋತ್ರ ತಂದೆ.
ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಈ ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳ ನಿಮ್ಮ ಕರೆಗಳಲ್ಲಿ ಸಮರ್ಪಿಸುತ್ತಾ, ವಿಶೇಷವಾಗಿ ನಿಮ್ಮ ಆತ್ಮರ ಮೂಲಕವಾಗಿ ನಮ್ಮೊಂದಿಗೆ ನೀವೇ ಮಾತನಾಡುವಂಥದ್ದಕ್ಕಾಗಿ ಸ್ತೋತ್ರ. ಪ್ರಭು ಯೇಸುವೇ, ಸ್ವರ್ಗಾರೋಹಣವಾಗುವಾಗ ನೀವು ನುಡಿದಂತೆ ನಾನು ಪಿತನ ಬಳಿಗೆ ಹೋಗಿ ನಿಮಗೊಬ್ಬ ಪೋಷಕರನ್ನು ಕಳುಹಿಸುವೆನೆಂಬುದಾಗಿ, ಆ ಪೋಷಕನು ಒಮ್ಮೆ ನಿಮ್ಮ ಮೇಲೆ ಬಂದಾಗ ಆತನೆಂದಿಗೂ ನಿಮ್ಮನ್ನು ಬಿಟ್ಟು ಅಗಲುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. ಆತನೇ ಸಹಾಯಕನು, ಪೋಷಕನು, ಸಲಹಾಗಾರನಾದ ದೇವರ ಆತ್ಮನೆಂಬುದಾಗಿ. ಓ ಪ್ರಭು ಯೇಸುವೇ, ನೀವು ದಾನವಾಗಿ ದಯಪಾಲಿಸಿದ ಆತ್ಮರಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಓ ಪವಿತ್ರಾತ್ಮ ದೇವನೇ, ನಮ್ಮ ಸಹಾಯಕನು, ನಮ್ಮ ಪೋಷಕನು, ನಮ್ಮ ಸಲಹಾಗಾರನೂ ಆದ ಪ್ರಭುವಿನ ಆತ್ಮನೇ, ಈ ಸಮಯದಲ್ಲಿ ನಮ್ಮನ್ನೇ ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧ ಕರೆಗಳಿಗೆ ಒಪ್ಪಿಸುತ್ತಾ, ಪ್ರಭುವಿನ ಆತ್ಮರೇ, ಈ ದಿನದಲ್ಲಿ ನೀವೇನನ್ನು ಕಲಿಸಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಅದನ್ನು ಅತ್ಯಂತ ಸುಲಭ, ಸರಳವಾಗಿ ಅರ್ಥವಾಗುವಂತೆ ನಮಗೆ ಬೋಧಿಸುವುದಕ್ಕಾಗಿ, ಕಲಿಸಿಕೊಡುವಂಥದ್ದಕ್ಕಾಗಿ ಸ್ತೋತ್ರ. ಆತ್ಮರೇ, ಈ ಸಮಯದಲ್ಲಿ ನನ್ನನ್ನೇ, ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ಸಮಸ್ತ ಸರ್ವಸ್ವವನ್ನು ನಿನ್ನ ಕರೆಗಳಲ್ಲಿ ಒಪ್ಪಿಸುತ್ತಾ, ಆತ್ಮರೇ, ನೀವು ಏನನ್ನು ನುಡಿಯಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಆ ನುಡಿಗಳನ್ನು ಸುಲಲಿತವಾಗಿ, ಸುಲಭವಾಗಿ ನನ್ನ ನಾಲಿಗೆ ಮೇಲೆ ನಿಂತು ನೀವೇ ನುಡಿಯುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ಆತ್ಮರ ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಇಂದು ಆಲಿಸುವ ಪ್ರತಿಯೊಂದೊಂದು ಸ್ವರ್ಗ ಸಾಮ್ರಾಜ್ಯದ ವಾಕ್ಯಗಳಿಗಾಗಿಯೂ, ನಾವು ಅನುಭವಿಸುವ ಪ್ರತಿಯೊಂದೊಂದು ಮುಂದೆ ನೆರವೇರೋ ಪ್ರತಿಯೊಂದು ಅದ್ಭುತ ಕಾರ್ಯಗಳಿಗಾಗಿಯೂ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಮುಂಚಿತವಾಗಿ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣೆಲ್ಲರೂ ಜೋರಾಗಿ ಆಮೇನ್, ಆಮೇನ್, ಆಮೇನ್. ತಂದೆಗೊಂದು ಕರಗಳ ತಟ್ಟುತ್ತಾ ಪೂರ್ಣ ಹೃದಯದಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಓಕೆ, ಎಲ್ಲರೂ ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. Hallelujah. Thank you Jesus. Praise you Jesus. Hallelujah. Thank you Jesus. ಓಕೆ, ದೇವರ ವಾಕ್ಯಗಳನ್ನು ಆಲಿಸಲಿಕ್ಕೆ ಸಿದ್ಧರಿದ್ದೀರಾ? ಪ್ರೈಸ್ ಗಾಡ್. ಖಂಡಿತವಾಗಿಯೂ ನಾವು ಆತನ ವಾಕ್ಯಗಳನ್ನು ಆಲಿಸುವಾಗ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಆತನತ್ತ ತಿರುಗಿದ ಮುಖವು ಎಂದಿಗೂ ಲಜ್ಜೆಗೀಡಾಗದು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಹೇಳಿದರೆ ನನ್ನ ಜೊತೆ, ಆತನತ್ತ ತಿರುಗಿದ ಮುಖವು ಎಂದಿಗೂ ಲಜ್ಜೆಗೀಡಾಗದು. ಅದರರ್ಥ ಅಂದರೆ, ಆತನ ಕಡೆ ನಾವು ಪ್ರತಿಯೊಬ್ಬರು ಆತನ ವಾಕ್ಯದಲ್ಲಿ, ಆತನ ಕಡೆ ಅಂದರೆ ಆತನ ವಾಕ್ಯದಲ್ಲಿ ನಾವು ಜೀವಿಸುವಾಗ ಎಂದೆಂದಿಗೂ ನಮ್ಮ ಜೀವನದಲ್ಲಿ ಅವಮಾನದ ಸ್ಥಿತಿಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಯು ಜೀಸಸ್. ಬಟ್ ನಮ್ಮ ಪ್ರತಿಯೊಬ್ಬರ ಜೀವಿತದಲ್ಲೂ ಕೂಡ ನಾವು ಅಂದುಕೊಳ್ಳುವುದೇನೆನ್ನೋದಾದರೆ, ಏನಪ್ಪ, ನನ್ನ ಜೀವನದಲ್ಲಿ ನಾನು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೇನೆ, ಆದರೂ ಕೂಡ ಯಾಕೆ ನನ್ನ ಜೀವಿತದಲ್ಲಿ ಇನ್ನೂ ಕೂಡ ನಾನು ಸಮಸ್ಯೆಗಳ ಮಧ್ಯದಲ್ಲೇ ಜೀವಿಸ್ತಾ ಇದ್ದೇನೆ. ಕೆಲವು ದಿನಗಳು ಆರಾಮ ಅನ್ನಿಸ್ತದೆ, ಇನ್ನು ಕೆಲವು ದಿನಗಳು ಮತ್ತೆ ಮರಳಿದಂತಹ, ಕಳೆದು ಹೋದಂತಹ ದಿನಗಳು ಮತ್ತೆ ನನ್ನ ಜೀವಿತದಲ್ಲಿ ಎದುರಾಗ್ತದೆ. ಯಾಕೆ ನನ್ನ ಜೀವನದಲ್ಲಿ ಒಂದು ಆರಾಮದಾಯಕವಾದ ಜೀವಿತಗಳನ್ನು ನಾನು ಜೀವಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ವಿಶೇಷವಾಗಿ ಪ್ರಿಯ, ನಾವು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಎರಡು ರಸ್ತೆಗಳಿದೆ. ಆ ಎರಡು ರಸ್ತೆಗಳು ಯಾವುದಂದರೆ, ಒಂದು ನೈಸಾದಂತಹ, ಸಮತಟ್ಟಾದಂತಹ ಮತ್ತು ಪ್ರಯಾಣಕ್ಕೆ ಆರಾಮದಾಯಕವಾದಂತಹ ಒಂದು ರಸ್ತೆ. ಇನ್ನೊಂದು ಅಲ್ಲಲ್ಲಿ ಹಳ್ಳ ಕೊಳ್ಳಗಳು ಬಿದ್ದು ಗುಂಡಿಗಳಾಗಿ ರಸ್ತೆ ತುಂಬ ನೀರೆಲ್ಲವೂ ಕೂಡ ತುಂಬಿದೆ. ಈ ಎರಡು ಪ್ರಯಾಣದಲ್ಲಿ, ಎರಡು ರಸ್ತೆಯಲ್ಲಿ ನಾವು ಪ್ರಯಾಣವನ್ನು ಮಾಡಬೇಕಾದ್ರೆ ಯಾವ ರಸ್ತೆಯನ್ನು ಆರಿಸ್ಕೊಳ್ತೇವೆ? ಚೆನ್ನಾಗಿರುವಂಥ ರಸ್ತೆನೇ. ಯಾಕೆ? ಲೇಟ್ ಆದರೂ ಪರವಾಗಿಲ್ಲ, ಒಂದು 5 ನಿಮಿಷ ಆರಾಮಾಗಿ ಹೋಗೋಣ. ಬಟ್ ಆ ರೋಡಲ್ಲಿ ಹೋದರೆ ಮೈಕೈ ನೋವೆಲ್ಲವೂ ಕೂಡ ಸ್ಟಾರ್ಟ್ ಆಗ್ತದೆ ಎಂಬುದಾಗಿ. ಯಾವುದಲ್ಲೂ ಇದು ಸೇಮ್ ಪ್ರಿಯರ, ದೈವ ವಾಕ್ಯದಲ್ಲೂ ಕೂಡ ಪ್ರಭು ಯೇಸು ಕ್ರಿಸ್ತರು ನಮ್ಮನ್ನು ಕರೆದಿದ್ದಾರೆ. ಯಾಕೆಂದರೆ ದೈವ ವಾಕ್ಯದಲ್ಲೇ ತಿಳಿಸದೆ, ಬಳಲಿ ಭಾರ ಹೊತ್ತು ಬೆಂಡಾಗಿರುವ
ಸರ್ವ ಜನರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಏನನ್ನು ಕೊಡ್ತೇನೆ? ಹಣವನ್ನಲ್ಲ. ಯಾಕೆ ಲೋಕ ತಿಳ್ಕೊಳ್ಳೋದೇನೆಂದರೆ, ನೀವು ಕ್ರಿಸ್ತನ ಕಡೆ ಬಂದರೆ ಚೆನ್ನಾಗಿ ಸಿಗುತ್ತೆನ್ನೋ. ಹಣ ಅನುದಿನದ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಾಧ್ಯವಿಲ್ಲ. ಅದು ಹೊಟ್ಟೆಯನ್ನು ತುಂಬಿಸಬಹುದು ಹೊರತು ಹಸಿವನ್ನು ನೀಗಿಸಲಿಕ್ಕೆ ಸಾಧ್ಯವಿಲ್ಲ. ಅದರ ಅರ್ಥ ಏನು? ಹೊಟ್ಟೆ ತುಂಬೋದು ಬೇರೆ, ಹಸಿವಾಗೋದು ಬೇರೆನಾ? ಯಾಕೆ ತುಂಬ ಜನ ಏನು ಹೇಳಿದ್ದಾರೆ ಅಂದರೆ, ಯಾಕೋ ಊಟ ಮಾಡಿದ್ದೇನೆ, ಊಟ ಮಾಡ್ದಂಗೆ ಅನ್ನಿಸ್ತಾನೇ ಇಲ್ಲ. ಕೇಳಿಸ್ಕೊಂಡಿದ್ದೀರಿ ಈ ರೀತಿ? ಅದರ ಅರ್ಥ ಏನು? ಹೊಟ್ಟೆ ಇನ್ನು ಸ್ವಲ್ಪ ಮಾಡ್ತೀವಿ, ಯಾಕೆ ಕೊಡ್ಲ? ಇಲ್ಲಿ ಹೊಟ್ಟೆ ತುಂಬಿದೆ, ಅದು ಯಾಕೋ ಮಾಡ್ದಂಗೆ ಅನ್ನಿಸ್ತ. ಅದಕ್ಕೆ ಹೇಳುವಂಥದ್ದು ಪ್ರಿಯರೇ, ಹೊಟ್ಟೆ ತುಂಬ ಊಟ ಮಾಡಿದ್ದಾರೆ ಅಂದರೆ ಆಹಾರವನ್ನು ತೆಗೆದುಕೊಂಡಿದ್ದಾರೆ, ಬಟ್ ತೃಪ್ತಿ ಇಲ್ಲ. ಆ ತೃಪ್ತಿಯನ್ನು ಯಾವುದೇ ಕಾರಣಕ್ಕೂ ಹಣ ಕೊಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಹೇಳ್ತದೆ, ಲೋಕದಲ್ಲಿ ನೀವು ಆಹಾರವನ್ನು ಕೊಂಡುಕೊಳ್ಳಬಹುದು, ತೃಪ್ತಿಯನ್ನು ಅಥವಾ ನಿಮ್ಮ ಹಸಿವನ್ನು, ಸಂತೃಪ್ತಿಯನ್ನು ನೀಗಿಸುವಂಥದ್ದನ್ನು ಕೊಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ನೀವು ಉತ್ತಮವಾದ ಮಂಚ ಅಥವಾ ಬೆಡ್ಡನ್ನು, ಹಾಸಿಗೆಯನ್ನು ಕೊಂಡುಕೊಳ್ಬೋದು, ನಿದ್ರೆಯನ್ನು ಕೊಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಮೇ ಬಿ ನಿದ್ರೆ ಮಾತ್ರೆಯನ್ನು ಕೊಂಡುಕೊಳ್ಬೋದು, ನಿದ್ರೆಯನ್ನು ಕೊಂಡುಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ ಏನಂತ? ಬಳಲಿ ಭಾರವತ್ತು ಬೆಂಡಾಗಿರುವ ಸರ್ವ ಜನರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡ್ತೇನೆ. ಯಾರನ್ನ ಕರೆದಿರುವಂಥದ್ದು ಪ್ರಭು ಯೇಸು ಕ್ರಿಸ್ತರು? ಬಳಲಿ ಭಾರವತ್ತು ಬೆಂಡಾಗಿರುವ ಸರ್ವ ಜನರು. ನಾವು ಬಳಲಿದ್ದೇವಾ? ನೀವು ಬಳಲಿದ್ದೀರಾ? ಒಂದಿಬ್ಬರು ಮೂರು ಜನ, ಓಕೆ. ಬೆಂಡಾಗಿದ್ದೀರಾ? ಬಳಲಿ ಭಾರವತ್ತು ಬೆಂಡಾಗಿರುವ ಸರ್ವ ಜನರು. ಈಗ ಉದಾಹರಣೆಗೆ, ಬಳಲೋದು ಯಾರು? ಆಯಾಸ ಆಗೋದು ಯಾರಿಗೆ? ನಮಗೆ ಗೊತ್ತಿರೋ ಹಾಗೆ ಕೆಲಸಕ್ಕೆ ಹೋದವರು ಆಯಾಸ ಆಗ್ತಾರೆ, ಹೌದಾ? ಹೋಗಿ ಹೊರಗಡೆ ಹೋಗಿ ಶ್ರಮಪಟ್ಟು ಕೆಲಸ ಮಾಡೋರು ಏನಾಗ್ತದೆ? ಆಯಾಸ. ಬಟ್ ಸುಮ್ಮನೆ ಮನೇಲಿದ್ದು ಆಯಾಸಗೊಂಡಿರೋರು ನೋಡಿದ್ದೀರಾ? ಅದರರ್ಥ ಹೊರಗಡೆ ಹೋಗಿ ಶ್ರಮಪಟ್ಟು ದುಡಿಯುವಾಗ ದೇಹ ಏನಾಗ್ತದೆ? ಆಯಾಸಗೊಳ್ತದೆ. ಅಯ್ಯೋ, ಆಯಾಸಗೊಂಡು ನಿದ್ರೆ ಮಾಡ್ತಿದ್ದಾರೆ ಬಿಡಿ ಎಂಬುದಾಗಿ. ಬಟ್ ಮನೆಯಲ್ಲಿ ನೀವು ನೋಡುವಾಗ ಒಂದು ವ್ಯಕ್ತಿ ಮನೆಯಲ್ಲೇ ಇರ್ತಾನೆ, ಎಲ್ಲೂ ಕೂಡ ಹೋಗೋದಿಲ್ಲ, ಒಂದು ಕಡ್ಡಿಯನ್ನು ಈಚೆ ದಡದಿಂದ ಆಚೆ ದಡಕ್ಕೂ ಕೂಡ ಎತ್ತಿಡೋದಿಲ್ಲ. ಬಟ್ ಮಾತಾಡಿಸಿದ್ರೆ ಮಾತ್ರ ಫಸ್ಟ್ ಬಾಯಿಂದ ಬರೋದೇನೆಂದರೆ, ಅಯ್ಯೋ ಉಸ್ ಉಸ್ ಉಸ್. ಯಾಕೆ? ಹೊರಗಡೆ ಹೋಗಿ ದುಡ್ದಿಲ್ಲ, ಮೈಬಸ್ ಅಂದರೆ ಶ್ರಮಪಟ್ಟು ದುಡ್ದಿಲ್ಲ. ಬಟ್ ಯಾಕೆ ಆಯಾಸ ಆಗ್ತಿದೆ ದೇಹಕ್ಕೆ? ಮನಸ್ಸಿನಲ್ಲಿ ಚಿಂತೆ. ಸದಕ್ಕೆ ಪ್ರಿಯರೇ, ದೇಹ ಆಯಾಸ ಆಗೋದಿಲ್ಲ, ದೇಹ ಆಯಾಸ ಆಗೋದಿಲ್ಲ. ನಿಮ್ಮ ಮನಸ್ಸು ಯಾವಾಗ ಒತ್ತಡಕ್ಕೆ ಒಳಗಾಗ್ತದೋ ಅದರ ಒತ್ತಡದ ಪರಿಣಾಮ ದೇಹದ ಮೇಲೆ ಬೀರುತ್ತದೆ. ಸದಕ್ಕೆ ಹೇಳಿದ್ರೆ ಪ್ರಭು ಯೇಸು ಕ್ರಿಸ್ತರು ಬಳಲಿ ಭಾರವತ್ತು ಬೆಂಡಾಗಿರುವವರೇ. ಅದರರ್ಥ ಬಳಲೋದು ಯಾರು? ಒಂದು ವ್ಯಕ್ತಿ ಭಾರವನ್ನು ಹೊತ್ತುಕೊಳ್ಳುವಂಥ ವ್ಯಕ್ತಿ. ಯಾವ ಭಾರ? ನಾವಿಲ್ಲಿ ಕುಳಿತಿರೋರ ಹೆಗಲ ಮೇಲೆ ಯಾವುದಾದ್ರೂ ಭಾರ ಇದೆಯಾ? ಭಾರಗಳಿಲ್ಲ, ಹೌದಾ? ಸ್ವಾಭಾವಿಕವಾದ ಯಾವುದೇ ಭಾರ ನಮ್ಮಲ್ಲಿ ಕಾಣ್ತಿಲ್ಲ. ಬಟ್ ಆದರೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಮನಸ್ಸಿನಲ್ಲಿ ಹೊರಲಾರದಷ್ಟು ಚಿಂತೆ ಎಂಬ, ಕಳವಳ ಎಂಬ, ಭಯ ಎಂಬ ಭಾರಗಳನ್ನು ಹೊತ್ತು ಕುಳಿತುಕೊಂಡಿದ್ದೇವೆ, ಹೌದಲ್ವ? ಶಾರೀರಿಕವಾಗಿ ನಾವು ಯಾವುದೇ ಭಾರವನ್ನು ನಾವು ಹೊತ್ತುಕೊಂಡಿಲ್ಲ, ನಮ್ಮ ಹೆಗಲು ಫ್ರೀ ಇದೆ. ಬಟ್ ಆದರೆ ನಾವು ಪ್ರತಿಯೊಬ್ಬರು ಮಾನಸಿಕವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಹೊರಲಾಗದಂಥ ಭಾರಗಳನ್ನು ಏನು ಮಾಡಿದ್ದೇವೆ? ಹೊತ್ಕೊಂಡಿದ್ದೇವೆ. ಅಯ್ಯೋ, ನನ್ನ ಜೀವನ ಏನು, ನನ್ನ ಮಕ್ಕಳ ಭವಿಷ್ಯ ಏನು, ನನ್ನ ಕುಟುಂಬ ಏನು, ನನ್ನ ಆರೋಗ್ಯ ಏನು, ನನ್ನ ಹಣಕಾಸು ಏನು, ನನ್ನ ಆಸ್ತಿ ಪಾಸ್ತಿ ಏನು, ನನ್ನ ದನ ಕರುಗಳೇನು, ನನ್ನ ಈ ಎಲ್ಲ ಭಾರವನ್ನು ನಾವೇನು ಮಾಡಿದ್ದೇವೆ? ಹೊತ್ಕೊಂಡಿದ್ದೇವೆ. ಅದಕ್ಕೆ ಕೆಲವು ಸಮಯ ನೀವು ಮಾತನಾಡಿದ್ರು ನೀವೇನು ಮಾತಾಡ್ತಿದ್ದೀರಿ ಅಂತ ಕೆಲವೊಬ್ಬರಿಗೆ ಕೇಳಿಸೋದೇ ಇಲ್ಲ. ಅರ್ಧ ಗಂಟೆ ಮಾತಾಡಿ ಹೇಳಿರ್ತಾರೆ ಹಂಗೆ ಹಿಂಗೆ, ಅವ್ರು ಹೇಳೋ ಮಾತು ಒಂದೇ, ಹೌದು ಅವತ್ತೇನೋ ಹೇಳ್ದಲ್ಲ,
ಅದರರ್ಥ ಅವ್ರು ಹೇಳುವಾಗ ಎಲ್ಲಿರ್ತಾರೆ? ತಮ್ಮ ಮನಸ್ಸಿನ ಭಾರ. ಸದಕ್ಕೆ ಹೇಳಿದ್ರೆ ಪ್ರಿಯ, ನಾವು ಯಾರೊಬ್ಬರೂ ಕೂಡ ಶಾರೀರಿಕ ಭಾರವನ್ನು ನಾವು ಹೊತ್ತುಕೊಂಡಿಲ್ಲ. ಬಟ್ ಅದು ನಾವು ಪ್ರತಿಯೊಬ್ಬೊಬ್ಬರೂ ಸಮಸ್ಯೆಗಳು, ಕಷ್ಟಗಳ ನಿಮಿತ್ತವಾಗಿ ಚಿಂತೆ ಎಂಬಂತಹ ಭಾರವನ್ನು ನಾವು ಹೊತ್ತುಕೊಂಡಿದೆ. ಅದು ನಮ್ಮನ್ನೇನು ಮಾಡ್ತದೆ? ಬಳಲಿಸ್ತದೆ. ಆ ಭಾರ ಏನು ಮಾಡ್ತದೆ? ಒಂದು ವ್ಯಕ್ತಿಯ ಶರೀರ ಯಾವಾಗ ಹೊರಲಾರದ ಭಾರವನ್ನು ಹೊತ್ತುಕೊಳ್ತದೋ ಆಗೇನಾಗುತ್ತೆ? ಉದಾಹರಣೆಗೆ 10 kg ಒಂದು ಹೋದ್ರಿ ನೀವು ರೇಷನ್ ತರಲಿಕ್ಕೆ, 10 kg ಭಾರವನ್ನು ತೆಗೆದುಕೊಂಡ್ರಿ, ನೀವು ಬೆಂಡಾಗ್ತೀರಾ? ಇಲ್ಲ. ಅದೇ ಒಂದು 50 kg ಎತ್ಕೊಂಡ್ರೆ ನಡ್ಕೊಬರೋಕೆ ಹೆಂಗೆ ಬರ್ತೀರಾ? ನೋಡಿದ್ದೀರಿ ಈ ರೀತಿ ಬರೋರ್ನ? 10 kg ಭಾರ ಹೊತ್ಕೊಂಡ್ರೆ ಆರಾಮಾಗಿ ಹೀಗೆ ಬರ್ತಾರೆ, ನೋಡ್ತೀರಾ? ಏನಪ್ಪ ಇವನು ಹಿಂಗೆ ಬರ್ತಾ ಇದ್ದಾನೆ, ಭಾರನೇ ಇಲ್ಲವೇನೋ. ಅದೇ ಆ ವ್ಯಕ್ತಿಗೆ 50 kg ಭಾರವನ್ನು ಹೊರಿಸಿದ್ರೆ ಸೊಂಟ ಒಂದು ಕಡೆ ಬಾಕ್ಕೊಂದು, ಕೈ ಹಿಂದಕ್ಕೊಂದು ಕೊಟ್ಟುಕೊಂಡು ಬೆಂಡಾಗಿ ಬರ್ತಾನೆ. ಸದರರ್ಥ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂತೆ ಸಮಸ್ಯೆ ಎಂಬಂತಹ ಭಾರ ನಮ್ಮ ಜೀವಿತವನ್ನು ಬಳಲಿಸ್ತದೆ, ನಮ್ಮ ಜೀವಿತವನ್ನು ಬೆಂಡಾಗಿಸ್ತದೆ. ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಹೇಳಿದ್ರೆ, ಎಲ್ಲಿಗೆ ಬನ್ನಿ ಎಂಬುದಾಗಿ? ಯಾರ ಬಳಿಗೆ? ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೇನು ಕೊಡ್ತೇನೆ? ವಿಶ್ರಾಂತಿನ. ಯಾವ ರೀತಿ ವಿಶ್ರಾಂತಿಯನ್ನು? ನಿಮ್ಮ ಎಲ್ಲ ಚಿಂತೆ ಭಾರಗಳನ್ನು ನಾನು ಹೊತ್ತುಕೊಳ್ತೇನೆ, ನಿಮ್ಮನ್ನು ವಿಶ್ರಾಂತಿಯಲ್ಲಿ ಜೀವಿಸ್ತೇನೆ. ಮುಂದುವರಿಸ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ನೊಗ ಹಗುರ, ನನ್ನ ನೊಗ ಸುಗಮ. ನನ್ನ ನೊಗ ಹಗುರ, ನನ್ನ ನೊಗ ಸುಗಮವಾದದ್ದು. ಇಂಗ್ಲೀಷಲ್ಲಿ ನಾವು ನೋಡುವಾಗ ಈಸಿ ಆ್ಯಂಡ್ ಲೈಟ್. ನಮ್ಮ ಜೀವಿತದಲ್ಲಿ ದೈವ ವಾಗ್ದಾನ ತಿಳಿಸುವಂತೆ ನಾವು ಪ್ರಭು ಯೇಸು ಕ್ರಿಸ್ತರೊಂದಿಗೆ ನಾವು ಜೀವಿಸ್ತಾ ಅಲ್ವೋ? ಎಷ್ಟು ಜನ ಯೇಸುವಿನೊಂದಿಗೆ ಜೀವಿಸ್ತಾ ಇದ್ರಿ? ಓಕೆ, ಕೈ ಕೆಳಗಿಳಿಸಿ. ಈಗ ಪ್ರಶ್ನೆ, ಎಷ್ಟು ಜನರ ಜೀವನ ಈಸಿ ಆಗಿದೆಯಾ, ಕಷ್ಟ ಆಗಿದೆಯಾ? ಜೀವನ ಕಷ್ಟನಾ ಸುಲಭನಾ? ಬಟ್ ನಾವು ಹೇಳೋದೇನು, ಯೇಸುವಿನೊಂದಿಗೆ ಜೀವಿಸ್ತಾ ಅದೀವಿ ಬ್ರದರ್. ಬಟ್ ಯೇಸುವಿನೊಂದಿಗೆ ಜೀವಿಸುವವರ ಜೀವನ ಕಷ್ಟಕರವಾಗಿರ್ತದ, ಸುಲಭವಾಗಿರ್ತದ? ಈಸಿ ಆ್ಯಂಡ್ ಲೈಟ್. ಅದಕ್ಕೆ ಹೇಳ್ತದೆ ಸುಲಭ ಮತ್ತು ಹಗುರ. ದ ಕ್ರಿಶ್ಚಿಯನ್ ಲೈಫ್ ಪ್ರಿಯರೇ ಬರ್ಡನ್ ಲೈಫ್ ಅಲ್ಲ. ಕ್ರೈಸ್ತಿಯ ಜೀವಿತ ಅಂದರೆ ಭಾರವಾದ ಜೀವಿತ ಅಲ್ಲ, ಅದು ಮೌಲ್ಯಯುತವಾದ ಜೀವಿತ, ಬಟ್ ಭಾರವಾದ ಜೀವಿತ ಅಲ್ಲ. ಬಟ್ ಆದರೆ ಕ್ರಿಸ್ತನನ್ನು ನಾವು ಸ್ವೀಕರಿಸಿಯೂ ಕೂಡ ಯಾಕೆ ನಮ್ಮ ಜೀವನದಲ್ಲಿ ನಮ್ಮ ಜೀವನ ಕಷ್ಟಕರವಾಗಿದೆ? ಯಾಕೆ ನಮ್ಮ ಜೀವನ ಸುಲಭವಾಗಿಲ್ಲ? ಯಾವುದೇ ಒಂದು ಕಾರ್ಯಗಳನ್ನು ಮಾಡಿದ್ರು ಯಾಕೆ ನಮ್ಮ ಮಾರ್ಗಗಳು ಸುಲಭವಾಗಿ ನೆರವೇರ್ತಾ ಇಲ್ಲ? ಏನೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಯಾಕೆ ಸುಲಭವಾಗಿ ನಾನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ದೈವ ವಾಗ್ದಾನ ತಿಳಿಸದೆ ನನ್ನ ನೊಗ ಹಗುರ, ನನ್ನ ನೊಗ ಸುಗಮ. ನೊಗ ಅಂದರೆ ಬೇರೆ ಏನೂ ಅಲ್ಲ, ದೇವರ ವಾಕ್ಯಕ್ಕೆ ಹೆಗಲನ್ನು ಕೊಡುವಂಥದ್ದು. ಅದರ ಅರ್ಥ ಎತ್ತು ನೋಡಿದ್ದೀರಾ? ಜೋಡಿ ಎತ್ತು ನೀವು ನೋಡುವಾಗ ಮಧ್ಯದಲ್ಲಿ ಗಾಡಿನೋ ಅಥವಾ ಏರನ್ನು ಕಟ್ಟಿರ್ತಾರೆ. ಅದರ ಮೂಕಿಯಲ್ಲಿ ಏನು ಮಾಡ್ತಾರೆ? ಒಂದು ಕಡೆ ಒಂದೆತ್ತು, ಇನ್ನೊಂದು ಕಡೆಯಲ್ಲಿ ಒಂದೊಂದು ಎತ್ತನ್ನು ಹಾಕಿರ್ತಾರೆ. ಇನ್ ದ ಸೇಮ್ ದೈವ ವಾಗ್ದಾನ ತಿಳಿಸುವಂತೆ ನನ್ನ ನೊಗಕ್ಕೆ ಹೆಗಲು ಕೊಡಿ. ನನ್ನ ನೊಗ ಹಗುರ, ನನ್ನ ನೊಗ ಸುಗಮ. ಆದರೆ ಕ್ರೈಸ್ತಿಯ ಜೀವನವು ಪ್ರಿಯರ ದೈವ ವಾಗ್ದಾನ ತಿಳಿಸದೆ ಕ್ರಿಸ್ತನೊಂದಿಗೆ ಜೀವಿಸುವವರ ಜೀವನ ಸುಲಭಕರವಾದಂಥ ಜೀವಿತ. ಬಟ್ ಆದರೆ ನಮ್ಮ ಜೀವನ ಏನಾಗಿದೆ ಇವತ್ತು? ನಮ್ಮ ಜೀವನ ಏನಾಗಿದೆ? ಕಷ್ಟಕರವಾಗಿ ಪರಿಣಮಿಸದೆ. ಏತಕ್ಕಾಗಿ? ಹಾಗೆ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನನ್ನ ನೊಗ ಹಗುರ, ನನ್ನ ನೊಗ ಸುಗಮ. ಆದರೆ ಕ್ರಿಸ್ತನೊಂದಿಗೆ ನಾವು ಜೀವಿಸಬೇಕಾದ್ರೆ ನಮ್ಮ ಜೀವನ ಹೇಗಿರಬೇಕು? ಸುಲಭ ಹಗುರವಾಗಿ ಇರಬೇಕು. ಬಟ್ ಆದರೆ ನಾವು ದಿನ ಏಳುವಾಗಲೇ ನಮಗೆ ದಿನದ ಚಿಂತೆಯೊಂದಿಗೆ ಎದ್ದೇಳ್ತೇವೆ, ನಾವು ಭಾರದೊಂದಿಗೆ ಜೀವಿಸ್ತೇವೆ. ಬಟ್ ಯೇಸು ಸ್ವಾಮಿ ಹೇಳ್ತಾರೆ, ಅಂತ ಬಳಲಿ ಭಾರ ಹೊತ್ತು ಬೆಂಡಾಗಿರುವ ಸರ್ವ ಜನರೇ. ಯಾಕಂದರೆ ಸಮಸ್ಯೆಗಳು ನಿಮ್ಮನ್ನು ಬಳಲಿಸ್ತದೆ, ನಿಮ್ಮನ್ನು ಬೆಂಡಾಗಿಸ್ತದೆ. ಬಟ್ ಆದರೆ ನಾನು ಮಾತ್ರ ನಿಮ್ಮನ್ನು ಯಾವುದು ಬಗ್ಗಿಸಿದೆಯೋ, ತಲೆಯನ್ನು ಬೆಂಡಾಗಿಸಿದೆಯೋ ಅದನ್ನು ನಿಮ್ಮ ಜೀವಿತವನ್ನು ಮೇಲೆತ್ತಿ, ನಿಮ್ಮ ಜೀವಿತವನ್ನು ಹಗುರವನ್ನಾಗಿಸಿ, ನಿಮ್ಮ ಜೀವಿತವನ್ನು ವಿಶ್ರಾಂತಿಯಲ್ಲಿ ಮುನ್ನಡೆಸಲಿಕ್ಕೆ ನಾನು ಮಾತ್ರ ಶಕ್ತನೆಂಬುದಾಗಿ.
ಸದಕ್ಕೆ ದೈವ ವಾಗ್ದಾನ ತಿಳಿಸುವಂಥದ್ದು ಪ್ರಿಯರೇ, ಪ್ರಭು ಯೇಸು ಕ್ರಿಸ್ತ ನುಡಿಯುವಂತೆ ಕ್ರಿಸ್ತನ ಜೀವಿತವು ಸುಲಭ ಮತ್ತು ಹಗುರವಾದದ್ದು. ಬಟ್ ಆದರೆ ಯಾಕೆ ನಮ್ಮ ಜೀವನ ಇವತ್ತು ಕಷ್ಟಕರವಾಗಿದೆ ಅನ್ನೋದಾದರೆ, ನಾವು ಪ್ರಭುವಿನ ಮೇಲೆ ಭರವಸೆಯನ್ನು ಇಡುವುದರ ಬದಲಾಗಿ ನಾವು ಲೋಕದ ಮೇಲೆ ಭರವಸೆಯನ್ನು ಇಟ್ಟಂಥದ್ದರ ನಿಮಿತ್ತವಾಗಿ. ಅದಕ್ಕಾಗಿ ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 5 ಹೇಳ್ತದೆ, ತೆಗಿರಿ. ದ Proverbs chapter 3 verses 5, KJV ಇದ್ದರೆ ತೆಗಿರಿ. ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 5. ಓಕೆ ನಾವು ಗುಡ್ ನ್ಯೂಸಲ್ಲಿ ನಾವು ನೋಡುವಾಗ ಹೇಳ್ತದೆ, ಪೂರ್ಣ ಮನಸ್ಸಿನಿಂದ ಸರ್ವೇಶ್ವರನಲ್ಲಿ ನಂಬಿಕೆ ಇಡು ಎಂಬುದಾಗಿ. ಬಟ್ KJV ಟ್ರಾನ್ಸ್ಲೇಷನ್ ಹೇಳ್ತದೆ, ಓದಿಯಮ್ಮ, ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಇಡು. ಕರ್ತನಲ್ಲಿ ಭರವಸೆ ಇಡು. ಯಾರಲ್ಲಿ? ಪ್ರಭುವಿನಲ್ಲಿ. ಯಾವ ರೀತಿ? ಪೂರ್ಣ ಸಂಪೂರ್ಣವಾಗಿ ಹೇಳಿ ಎಲ್ಲರೂ, ಸಂಪೂರ್ಣವಾಗಿ. ಅದರ ಅರ್ಥ ಏನು ಸಂಪೂರ್ಣವಾಗಿ ಅಂದರೆ? ಒಂದು ಕಾಲ ಆ ಕಡೆ, ಒಂದು ಕಾಲ ಈ ಕಡೆ ಅಲ್ಲ. ಸಮಸ್ಯೆಗಳು ಬಂದಾಗ ಸಮಸ್ಯೆ ರೀತಿ, ಬಿಡುಗಡೆ ಸಿಕ್ಕಾಗ ಬಿಡುಗಡೆ ರೀತಿ, ಚೆನ್ನಾಗಿರುವಾಗ ಚೆನ್ನಾಗಿರೋ ರೀತಿ, ಕಷ್ಟಗಳಿದ್ದಾಗ ಕಣ್ಣೀರಿನೊಂದಿಗೆ ಜೀವಿಸುವಂಥದ್ದು ಆ ರೀತಿಯೆಲ್ಲ ಬದಲಾಗಿ ಸಂಪೂರ್ಣವಾಗಿ ಕರ್ತನಲ್ಲಿ ಭರವಸೆ ಇಡು. ಯಾರಲ್ಲಿ ಇಡಬೇಕಂತೆ ಭರವಸೆಯನ್ನ? ಪ್ರಭುವಿನಲ್ಲಿ. ಕರ್ತನಲ್ಲಿ ಅಂದ್ರೆ ಪ್ರಭುವಿನಲ್ಲಿ. ನೆಕ್ಸ್ಟ್, ನಿನ್ನ ಸ್ವಂತ ಬುದ್ಧಿಯ ಮೇಲೆ, ನಿನ್ನ ಸ್ವಂತ ಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ. ಏನ್ ನಿನ್ನ ಸ್ವಂತ ಬುದ್ಧಿಯನ್ನೇ ಅಂದ್ರೆ? ನಿನಗೇನು ತಿಳಿದಿದೆಯೋ ಅದನ್ನೇ, ನಿನ್ನ ಸ್ವಂತ ಬುದ್ಧಿಯನ್ನೇ ಯಾವುದೇ ಕಾರಣಕ್ಕೂ ನೀನು ಆಧಾರ, ಅದೇ ಫೈನಲ್ ಎಂಬುದಾಗಿ ನೀನು ನಿರ್ಧಾರ ಮಾಡಬೇಡ. ನೆಕ್ಸ್ಟ್, ನಿನ್ನ ಎಲ್ಲಾ ಮಾರ್ಗಗಳಲ್ಲಿ ಆತನನ್ನು ಸನ್ಮಾನಿಸು. ಆಗ ಆತನು ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಏನು ಮಾಡುವನು? ಸರಾಗ. ನಮ್ಮ ಮಾರ್ಗಗಳೇನು ಮಾಡುವನಂತೆ? ಯಾವಾಗ? ಆತನನ್ನು ಸನ್ಮಾನಿಸಬೇಕು. 6 ನಿನ್ನ ಎಲ್ಲಾ ಮಾರ್ಗಗಳಲ್ಲೂ ಆತನನ್ನು ಸನ್ಮಾನಿಸು. ಆತನನ್ನು ಸನ್ಮಾನಿಸು ಅಂದ್ರೆ ಏನು? ಆತನ ವಾಕ್ಯವನ್ನೇ ನಿನ್ನ ಜೀವನದ ಎಲ್ಲಾ ಮಾರ್ಗದಲ್ಲೂ ಅದನ್ನೇ ಕೇಂದ್ರ ಬಿಂದುವಾಗಿ ಕೇಂದ್ರೀಕರಿಸಬೇಕು. ಅದರರ್ಥ ದ ಫೈನಲ್ ಡೆಸ್ಟಿನೇಷನ್ ಅಥವಾ ಫೈನಲ್ ಆದಂಥ ಅಥಾರಿಟಿ ಯಾವುದಂದ್ರೆ ದೇವರ ವಾಕ್ಯವೇ. ನಿನ್ನ ಎಲ್ಲಾ ಮಾರ್ಗಗಳಲ್ಲೂ ಆತನನ್ನು ಸನ್ಮಾನಿಸು. ಆಗ ಆತನು ಯಾವಾಗ? ನಮ್ಮ ಜೀವನದ ಪ್ರತಿಯೊಂದೊಂದರಲ್ಲೂ ಕೂಡ ಆರೋಗ್ಯ, ಸಮೃದ್ಧಿ, ಬಿಡುಗಡೆ, ಸಮಾಧಾನ ಎಲ್ಲದರಲ್ಲೂ ಕೂಡ ಯಾವುದನ್ನು ನಾವು ಸನ್ಮಾನಿಸಬೇಕಂತ, ಯಾವುದನ್ನು ಕೇಂದ್ರೀಕರಿಸಬೇಕಂತೆ? ದೇವರ ವಾಕ್ಯವನ್ನ. ಆಗ ಆತನು ದೈವ ವಾಗ್ದಾನ ತಿಳಿಸುವಂಥದ್ದು, ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನಂದ್ರೆ ನಿನ್ನ ಮಾರ್ಗಗಳು ಈಸಿಯಾಗಿರ್ತದೆ, ಸುಲಭವಾಗಿ ನಿನ್ನ ಮಾರ್ಗಗಳು ಸರಾಗವಾದಾಗ ನಿನ್ನ ಜೀವನ ಹೇಗೆ ನಡೀತದೆ? ಅದು ಈಸಿಯಾಗಿ ಮುನ್ನಡಿಲಿಕ್ಕೆ ಸಾಧ್ಯ. ಅದಕ್ಕಾಗಿ ಪ್ರಿಯರೇ, ದೈವ ವಾಗ್ದಾನ ತಿಳಿಸುವಂತೆ ಪೂರ್ಣ ಹೃದಯದಲ್ಲಿ ನಾವು ಯಾರಲ್ಲಿ ಭರವಸೆ ನೀಡಬೇಕಂತೆ? ಯಾರಲ್ಲಿ? ಪ್ರಭುವಿನಲ್ಲಿ. ಬಟ್ ನಾವು ನಮ್ಮ ಜೀವಿತದಲ್ಲಿ ಯಾವುದರ ಮೇಲೆ ಭರವಸೆ ನಿಟ್ಟಂಥ ವ್ಯಕ್ತಿಗಳಾಗಿದ್ದೇವೆ? ಯಾಕೆ ದೈವ ವಾಗ್ದಾನ ತಿಳಿಸದೆ, ನಿನ್ನ ಸ್ವಂತ ಬುದ್ಧಿಯನ್ನೇ ನೀನು ಅವಲಂಬಿಸಿಕೊಳ್ಳಬೇಡ, ನಿನ್ನ ಚಿತ್ತದಲ್ಲೇ ನೀನು ನಡಿಬೇಡ, ನಿನ್ನ ಆಲೋಚನೆಗಳಲ್ಲೇ ನೀನು ಜೀವಿಸಬೇಡ. ಬದಲಾಗಿ ನೀನು ಪೂರ್ಣ ಭರವಸೆಯೊಂದಿಗೆ ಪ್ರಭುವಿನಲ್ಲಿ ಜೀವಿಸೋನಾಗಿರಬೇಕು. ಅದರರ್ಥ ಏನು? ಭರವಸೆ ಎನ್ನುವಂಥದ್ದು ಪ್ರಿಯರೇ, ಟ್ರಸ್ಟ್ ಎನ್ನುವಂಥದ್ದು ವಿಶ್ವಾಸಕ್ಕಿಂತಲೂ ಹೆಚ್ಚಿನದು. ಯಾಕೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಗೊತ್ತಿದೆ, ನಂಬಿಕೆ, ವಿಶ್ವಾಸ, ಭರವಸೆ. ಅದರರ್ಥ ಭರವಸೆ ಎನ್ನುವಂಥದ್ದು ವಿಶ್ವಾಸಕ್ಕಿಂತಲೂ ಹೆಚ್ಚಿನ ಶ್ರೇಷ್ಠವಾದದ್ದು.
ಸೊ ಅದಕ್ಕೆ ದೈವ ವಾಕ್ಯದಲ್ಲಿ ನಾವು ನೋಡುವಂಥದ್ದು ಭರವಸೆ ಅಂದ ತಕ್ಷಣ, ಟ್ರಸ್ಟ್ ಅಂದ ತಕ್ಷಣ ಪ್ರಿಯರೇ, ನಮಗೆ ನೆನಪಿಗೆ ಬರಬೇಕಾಗಿರುವಂಥದ್ದು ದಾನಿಯೇಲ ಗ್ರಂಥದಲ್ಲಿರುವಂಥ ಶದ್ರಕ್, ಮೇಷಕ್, ಅಭಿಜ್ಞಗೆ ಎನ್ನುವಂಥ 3 ಸ್ನೇಹಿತರು. ಆ 3 ಸ್ನೇಹಿತರನ್ನು ಅರಸನು ತಾನು ಹೇಳಿದಂತಹ ಕಂಚಿನ ಪ್ರತಿಮೆಗೆ ಅಡ್ಡ ಬೀಳದೆ ಇದ್ದದ್ದಕ್ಕೆ ಅವರನ್ನು ಬೆಂಕಿಗೆ ಹಾಕಬೇಕೆಂಬುದಾಗಿ ಆಜ್ಞಾಪಿಸ್ತಾನೆ. ಬಟ್ ಆ 3 ಕೂಡ ಹೇಳೋದೇನೆನ್ನದಾದರೆ, ನಮ್ಮ ದೇವರು ಆ ಬೆಂಕಿಯ ಒಳಗಿಂದಲೂ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತರು. ಬಟ್ ಅವರು ಕಾಪಾಡದಿದ್ದರೂ ಕೂಡ ನಮ್ಮ ನಿರ್ಧಾರವನ್ನು ನಾವು ಬದಲಾಯಿಸೋದಿಲ್ಲ. ನನ್ನ ನಿರ್ಧಾರವನ್ನು ನಾನು ಬದಲಾಯಿಸೋದಿಲ್ಲ. ಯಾಕೆಂದರೆ ನನಗೆ ಗೊತ್ತಿದೆ, ನನ್ನ ದೇವರನ್ನೇ ಮಾತ್ರ ನಾನು ಆರಾಧಿಸಬೇಕು. ಇನ್ನು ಸೇವೆ ನಮ್ಮ ಜೀವನದಲ್ಲಿ ನಾವು ಒಮ್ಮೆ ಅವಲೋಕಿಸಿಕೊಳ್ಳೋಣ. ನಾವು ಪ್ರತಿಯೊಬ್ಬರೂ ಕೂಡ ಹೇಳ್ತೇವೆ ಪ್ರಭುವಿನಲ್ಲಿ ಭರವಸೆಯನ್ನು ಇಟ್ಟಿದ್ದೇವೆಂಬುದಾಗಿ. ಅದೇ ರೋಗ ಇದೆ ಎಂದು ಬಂದ ತಕ್ಷಣ ನಾವೇನು ಮಾಡ್ತೇವೆ? ಡಾಕ್ಟರ್ ಏನಾದರೂ ರೋಗ ಇದೆ ಎಂದ ತಕ್ಷಣ ನಾವೇನು ಮಾಡ್ತೇವೆ? ಫಸ್ಟು ಬ್ರದರ್ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೋಬೇಕು. ಬ್ರದರ್, ನನಗೇನು ಭಯ ಇಲ್ಲ ಬ್ರದರ್, ನನ್ನ ನಂಬಿಕೆ ಇದೆ, ನನಗೆ ವಿಶ್ವಾಸ ಇದೆ, ಯೇಸುವಿನ ಗಾಯದಿಂದ ಗುಣ ಹೊಂದಿದ್ದೇನೆ ಅಂತ. ಬಟ್ ನನಗೊಂದು ಪ್ರೇಯರ್ ಮಾಡಿಬಿಡಿ ಬ್ರದರ್, ನೀವೊಂದು ಪ್ರೇಯರ್ ಮಾಡಿದ್ರೆ ನನಗೆ ಒಳ್ಳೆಯದು ಬ್ರದರ್. ಅದರ ಅರ್ಥ, ನಾನು ಯಾವಾಗ ಆ ಮೂಮೆಂಟ್ ಪ್ರಿಯರೇ ನಾನು ಆ ರೀತಿ ಆಲೋಚನೆಗೆ ಒಳಗಾಗ್ತೇನೋ, ಅದರ ಅರ್ಥ ಏನೆಂದರೆ, ನಾನು ಗುಣ ಹೊಂದಿದ್ದೇನೆ ಎನ್ನುವಂಥದ್ದನ್ನು ತಿರಸ್ಕರಿಸಿಬಿಟ್ಟು ಆ ರಿಪೋರ್ಟಿನ ಪ್ರಕಾರ ನಾನು ರೋಗಿಯಾಗಿದ್ದೇನೆಂಬುದಾಗಿ ನಾನು ಒಪ್ಪಿಕೊಂಡಂತಹ ವ್ಯಕ್ತಿಯಾಗಿದ್ದೇನೆಂಬುದಾಗಿ. ಬಟ್ ಆದರೆ ಆ ರಿಪೋರ್ಟ್ ಬಂದ ಸಮಯ ನಾನು ಮತ್ತು ನೀವು ಮಾಡಬೇಕಾದದ್ದೇನೆನ್ನದಾದರೆ, ಹೌದು, ನೀವು ಡಾಕ್ಟರ್ ರಿಪೋರ್ಟ್ ಏನೆಂಬುದಾಗಿ ನುಡಿಯಲ್ಪಡ್ತಿದೆಯೋ ಅದು ಯಾವುದೇ ಕಾರಣಕ್ಕೂ ಸುಳ್ಳಲ್ಲ, ಅದು ಸತ್ಯವೂ ಕೂಡ ಅಲ್ಲ, ಅದು ನಿಜ ಮಾತ್ರ. ಬಟ್ ಆ ಸಮಯ ನಾನು ಮತ್ತು ನೀವು ತೆಗೆದುಕೊಳ್ಳಬೇಕಾದದ್ದೇನೆನ್ನದಾದರೆ, ದೇವ ನಿನ್ನ ವಾಗ್ದಾನ ತಿಳಿಸದೆ ಏನೆಂಬುದಾಗಿ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆಂಬುದಾಗಿ. ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ರಿಪೋರ್ಟನ್ನು ನಾನು ನನ್ನ ಹೃದಯದಿಂದ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀವು ಹೇಳಿದ್ದೀರಿ ನನ್ನನ್ನು ಆರೋಗ್ಯವಂತನೆಂಬುದಾಗಿ, ಬಟ್ ಈ ರಿಪೋರ್ಟ್ ಹೇಳ್ತಿದೆ ರೋಗಿ ಎಂಬುದಾಗಿ. ಬಟ್ ನಾನು ರೋಗಿ ಆಗಿರುವ ರಿಪೋರ್ಟನ್ನು, ಅಂದರೆ ಆ ನುಡಿತಿರುವಂಥ ನುಡಿಗಳನ್ನು ತಿರಸ್ಕರಿಸ್ತೇನೆ. ಬಟ್ ನಾನು ನನ್ನ ಅಂತರೇಂದ್ರಿಯದ ಮೂಲಕ ಏನನ್ನು ಆಲಿಸಿದೇನೋ, ನಿಮ್ಮ ಗಾಯದಿಂದ ನಾನು ಗುಣ ಹೊಂದಿದ್ದೇನೆಂಬುದಾಗಿ ಅದನ್ನೇ ನಾನು ಕೇಂದ್ರೀಕರಿಸ್ತೇನೆ. ಅದರರ್ಥ ಏನನ್ನದಾದರೆ, ಆ ಸಮಯ ಪ್ರಿಯರೇ ಸಿಂಪ್ಟಮ್ಸ್ಗಳು ನಮ್ಮೊಂದಿಗೆ ಮಾತನಾಡ್ತದೆ ಏನಂತ, ರೋಗ ನೋಡು ನೀನು ಗುಣ ಹೊಂದಿದ ಮೇಲೆ ಯಾಕೆ ಇನ್ನೂ ಕೂಡ ಹಾಗೇ ಗಾಯ ಇದೆ, ಅದು ಫಸ್ಟ್ ಫಾರ್ಮೇಷನ್ ಕಾಣಿಸ್ಕೊಳ್ತಾ ಇದೆ, ಯಾಕೆ ಇನ್ನೂ ಕೂಡ ಅದೇ ರೀತಿ ಸಿಂಪ್ಟಮ್ಸ್ಗಳು ನಿನ್ನಲ್ಲಿ ಕಾಣಿಸ್ಕೊಳ್ತಾ ಇದೆ. ಬಟ್ ಆ ಸಮಯ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಂಡ ತಕ್ಷಣದಲ್ಲಿ ನಾನು ಆರೋಗ್ಯವಂತ ಸ್ಥಳದಿಂದ ರೋಗಿಯಾಗಿದ್ದೇನೆಂಬುದಾಗಿ ಬದಲಾಯಿಸೋದಲ್ಲ. ಬದಲಾಗಿ ಅದು ಏನೇ ರೋಗ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ಬಟ್ ನಾನು ಮಾತ್ರ ಪ್ರಭು ಯೇಸು ಕ್ರಿಸ್ತರ ವಾಕ್ಯ ಏನೆಂಬುದಾಗಿ ತಿಳಿಸೋದು ಅದನ್ನೇ ಮಾತ್ರ ನಾನು ನಂಬ್ತೇನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಕಳೆದ ತಿಂಗಳು ನಾವು ಪ್ರತಿಯೊಬ್ಬರೂ ಕೂಡ ಧ್ಯಾನಿಸಿದ್ವಿ, ಪ್ರಭು ಯೇಸು ಕ್ರಿಸ್ತರ ಬಳಿ ಮೂರ್ಛೆ ರೋಗಕ್ಕೆ ಒಳಗಾದಂತಹ ಅದರ ವಾಕ್ಯ, ಪ್ರಭು ಯೇಸು ಕ್ರಿಸ್ತರ ಬಳಿ ಮೂರ್ಛೆ ರೋಗಕ್ಕೆ ಒಳಗಾದಂತಹ ಮಗನನ್ನು ಕರೆದುಕೊಂಡು ಒಬ್ಬ ತಂದೆ ಬರ್ತಾನೆ. ಶಿಷ್ಯರೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡ್ತಾರೆ. ಬಟ್ ಆತನು ಯಾವುದೇ ಕಾರಣಕ್ಕೂ ಅಲ್ಲಿ ಗುಣ ಆಗದೇ ಇರುವಂಥದ್ದನ್ನು ಕಂಡು ಯೇಸು ಬರುವಂಥದ್ದನ್ನು ನೋಡಿ ಅಲ್ಲಿ ಹೇಳ್ತಾರೆ ಪ್ರಿಯರ ದೈವ ವಾಕ್ಯದಲ್ಲಿ, ಆತನು ಓಡಿ ಹೋಗಿ ಯೇಸುವಿನ ಬಳಿ ತನ್ನ ತಂದೆ ಕೇಳಿಕೊಳ್ತಾನೆ. ಸೊ ಆಗ ಪ್ರಭು ಯೇಸು ಕ್ರಿಸ್ತರು ಹೇಳಿದರೆ ಆ ದೆವ್ವಕ್ಕೆ ಆಜ್ಞಾಪಿಸಿ ದೆವ್ವಕ್ಕೆ ಹೇಳ್ತಾರೆ ಈ ರೀತಿ ರೋಗಕ್ಕೆ, ಮೂಕ ದೆವ್ವವೇ ಆ ಮಗನನ್ನು ಈ ಕ್ಷಣವೇ ಬಿಟ್ಟು ತೊಲಗೆಂಬುದಾಗಿ. ತಕ್ಷಣ ಅಲ್ಲಿ ದೈವ ವಾಗ್ದಾನ ತಿಳಿಸದೆ ಎಷ್ಟು? ಮಾರ್ಕ 9ನೇ ಅಧ್ಯಾಯ, ಮಾರ್ಕ 9:14 ಓದಿ. ಅವರೆಲ್ಲರೂ ಹಿಂದಿರುಗಿ ಬಂದಾಗ ಉಳಿದ ಶಿಷ್ಯರ ಸುತ್ತಲೂ ಜನರು ದೊಡ್ಡ ಗುಂಪಾಗಿ ನೆರೆದಿರುವುದನ್ನು, ಧರ್ಮಶಾಸ್ತ್ರಿಗಳು ಇವರೊಡನೆ ವಾದಿಸುತ್ತಿರುವುದನ್ನು ಕಂಡರು. ನೆರೆದಿದ್ದ ಜನರು ಯೇಸುವನ್ನು ಕಂಡೊಡನೆ ಆಶ್ಚರ್ಯಪಟ್ಟು ಓಡಿ ಬಂದು ಅವರಿಗೆ ನಮಸ್ಕರಿಸಿದರು.
ಯೇಸು ಸ್ವಾಮಿ, ನಿಮ್ಮ ವಾಗ್ವಾದ ಏನು ಎಂದು ಕೇಳಿದರು. ಆ ಗುಂಪಿನಲ್ಲಿದ್ದ ಒಬ್ಬನು, ಬೋಧಕರೇ, ನನ್ನ ಮಗನನ್ನು ತಮ್ಮ ಬಳಿಗೆ ಕರೆತಂದೆ. ಅವನಿಗೆ ಒಂದು ಮೂಕ ದೆವ್ವ ಹಿಡಿದಿದೆ. ಅವನ ಮೇಲೆ ಅದು ಬಂದಾಗಲೆಲ್ಲ ಅವನನ್ನು ನೆಲಕ್ಕೆ ಅಪ್ಪಳಿಸುತ್ತದೆ ಎಂದು ಅವನು ನೊರೆ ಕಾರುತ್ತಾ ಹಲ್ಲು ಕಡಿದುಕೊಳ್ಳುತ್ತಾನೆ. ಆಗ ಅವನ ದೇಹವೆಲ್ಲ ಮರಗಟ್ಟಿದಂತಾಗುತ್ತದೆ. ಆ ದೆವ್ವವನ್ನು ಬಿಡಿಸಬೇಕೆಂದು ತಮ್ಮ ಶಿಷ್ಯರನ್ನು ಕೇಳಿಕೊಂಡೆ. ಓಕೆ, ಅಲ್ಲಿ ಹೇಳ್ತದೆ ಪ್ರಿಯರೇ, ಅದು ತುಂಬ ಲಾಂಗ್ ಬೇಡ, ಬದಲಾಗಿ 9ನೇ ಅಧ್ಯಾಯ ವಾಕ್ಯ 26 ಮಾತ್ರ ಓದಿ, 25 ಮತ್ತು 26. ದೆವ್ವವು ಚೀರುತ್ತಾ ಹುಡುಗನನ್ನು ವಿಲವಿಲನೆ ಒದ್ದಾಡಿಸಿ ಕೊನೆಗೆ ಬಿಟ್ಟು ಹೋಯಿತು. ಹುಡುಗನು ಶವವಂತಾದನು. ಅಲ್ಲಿದ್ದವರಲ್ಲಿ ಅನೇಕರು ಹುಡುಗ ಸತ್ತು ಹೋದ ಎಂದುಕೊಂಡರು. ಎಲ್ಲರೂ ಕೂಡ ಏನ್ ಅನ್ಕೊಂಡ್ರು? ಸತ್ತೋದ. ಯಾವಾಗ? ವಿಲವಿಲನೆ. ಯಾವಾಗ ಯೇಸು ಸ್ವಾಮಿ ಪ್ರಿಯರೇ ಆಜ್ಞಾಪಿಸಿದ್ರೋ ತಕ್ಷಣ ಏನಾದ? ಆತನು ಮೊದಲಿಗಿಂತ ಹೆಚ್ಚಾಗಿ ಕಿರುಚಾಡಲಿಕ್ಕೆ ಪ್ರಾರಂಭಿಸಿದ, ನೆಲದ ಮೇಲೆ ಬಿದ್ದು ಹೊರಳಾಡಿದ, ಸತ್ತಂತೆ ಆತನು ಈಗ ಮಲಗಿದಾನೆ. ಎಲ್ಲರೂ ಕೂಡ ಏನು ಅನ್ಕೊಂಡ್ರು? ಸತ್ತು ಹೋಗಿದಾನೆಂಬುದಾಗಿ. ನೆಕ್ಸ್ಟ್ ಮೂಮೆಂಟಲ್ಲಿ ಆ ವ್ಯಕ್ತಿ ಏನಾಯ್ತಾನೆ? ಆ ಹುಡುಗ ಎದ್ದು ಕುಳಿತುಕೊಳ್ತಾನೆ. ಸದಕ್ಕಾಗಿ ಈ ದೈವ ವಾಗ್ದಾನ ತಿಳಿಸದೆ ನಾನು ನಿಮಗೆ ಓದ್ತೇನೆ. KJV ಈ ರೀತಿ ಹೇಳ್ತದೆ, ಆಗ ಅದು ಬಹಳ ಕೂಗಿ ಬಹಳವಾಗಿ ಅವನನ್ನು ಬಹಳವಾಗಿ ಒದ್ದಾಡಿಸಿ ಅವನೊಳಗಿಂದ ಹೊರಗೆ ಬಂತು, ಮತ್ತು ಅವನು ಸತ್ತವನ ಹಾಗೆ ಬಿದ್ದಿದ್ದರಿಂದ ಅನೇಕರು ಅವನು ಸತ್ತಿದ್ದಾನೆ ಅಂದರು. ಆದರೆ ಯೇಸು ಕೈ ಹಿಡಿದು ಅವನನ್ನು ಮೇಲೆತ್ತಲು ಅವನು ಎದ್ದು ನಿಂತನು. ಅದರರ್ಥ ಪ್ರಿಯರೇ, ಸಮಸ್ಯೆ ನಿಮ್ಮ ಜೀವನದಲ್ಲಿ ಹೇಗೆ ತೋರ್ಪಡಿಸ್ತದೆ ಅನ್ನೋದಾದರೆ, ನೀವು ಯಾವಾಗ ದೇವರ ವಾಕ್ಯದಲ್ಲಿ ಮುನ್ನಡೆಯಲಿಕ್ಕೆ ಪ್ರಾರಂಭಿಸ್ತೀರೋ ಕೆಲವು ಸಮಸ್ಯೆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹೆಚ್ಚಾದಂತೆ ಭಾಸವಾಗ್ತದೆ. ಸಮಸ್ಯೆ ಹೆಚ್ಚಾದಂತೆ ಭಾಸವಾದಾಗ ನೀವು ಅಯ್ಯೋ ನಾನು ಪ್ರಾರ್ಥನೆ ಮಾಡ್ತಾ ಇದ್ರೂ ಕೂಡ ಈ ರೀತಿ ಇನ್ನೂ ಹೆಚ್ಚಿಗೆ ಆಗ್ತಲೆ ಎಂಬುದಾಗಿ ಚಿಂತೆ ಮಾಡೋದಲ್ಲ. ಬದಲಾಗಿ ಒಮ್ಮೆ ಯೇಸು ಸ್ವಾಮಿ ಹೇಳಿದ್ದಾರೆ, ನುಡಿದ್ರು ಅದು ಮುಗೀತಷ್ಟೇ. ಇನ್ನು ಯಾವುದೇ ಕಾರಣಕ್ಕೂ ನಾನು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಯಾಕಂದರೆ ಯೇಸು ಸ್ವಾಮಿ ಒಮ್ಮೆ ಹೇಳಿದ ಮೇಲೆ ಅದು ನೆರವೇರಿದ ಹಾಗೆ. ಬಟ್ ಪರಿಸ್ಥಿತಿ ಅದು ಕಣ್ಣಿಗೆ ಹೇಗೆ ಕಾಣಿಸ್ತದೆ? ಹುಡುಗ ಅಟ್ಲೀಸ್ಟ್ ಈಗ ಬಿದ್ದು ಒದ್ದಾಡ್ತಿದ್ದ, ಈಗೇನಾಗಿದ್ದಾನೆ? ಸತ್ತಂತ ಆಗಿದ್ದಾನೆ. ಹಾಗಾದರೆ ಅಯ್ಯೋ ಸಮಸ್ಯೆ ಇನ್ನೂ ಹೆಚ್ಚಿಗೆ ಆಗೋಗ್ತಲೆ ಎಂಬುದಾಗಿ ನಾನು ಚಿಂತಿಸಬೇಕಾ? ನೋ. ಬದಲಾಗಿ ಪ್ರಭು ಯೇಸು ಕ್ರಿಸ್ತರೇನು ಮಾಡಿದ್ರು? ಹೋಗಿ ಅವನನ್ನು ಅಯ್ಯೋ ಜೀವಂತವಾಗಿದ್ದಾನ, ತಡಿ ಒಂದು ಸ್ವಲ್ಪ ನೀರು ಹಾಕಿ ಎದ್ದೊಳಿಸೋಣ ಎಂಬುದಾಗಿ ನೀರು ಹಾಕಿದ್ರ? ಅಥವಾ ಉಸಿರಾಡ್ತಿದ್ದಾನೆ ಎಂಬುದಾಗಿ ಮೂಗಿನಲ್ಲಿ ಕೈಯನ್ನಿಟ್ಟು ನೋಡಿದ್ರ? ಅಥವಾ ಕೈ ಹಿಡಿದು ಎಬ್ಬಿಸಿದ್ರ? ಯಾಕೆಂದರೆ ಅವ್ರಿಗೆ ಕಾನ್ಫಿಡೆಂಟ್ ಇತ್ತು ಪ್ರಿಯರೇ, ಏನಂದರೆ ನಾನು ಒಮ್ಮೆ ನುಡಿದ ಮೇಲೆ ಅದು ನೆರವೇರಲೇಬೇಕು. ಹಲ್ಲೆಲೂಯ. ಅದರ ಅರ್ಥ ಸಮಸ್ಯೆ ನಿಮ್ಮನ್ನೇ ಸಾಯಿಸಿದ ರೀತಿಯಲ್ಲಿ ಕಾಣಬಹುದು. ಬಟ್ ಆದರೆ ಒಂದು ಸತ್ಯ ಏನನ್ನೋದಾದರೆ, ಆ ಸಮಸ್ಯೆಗಳು ನಿಮ್ಮನ್ನು ಸಾಯಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಆ ಸಮಸ್ಯೆಯನ್ನು ಜಯಿಸಿದಂತಹ ವ್ಯಕ್ತಿಗಳಾಗಿದ್ದೀರಿ. ಬಟ್ ಅನೇಕ ಸಂದರ್ಭಗಳಲ್ಲಿ ನಾವು ಸಮಸ್ಯೆ ಹೆಚ್ಚಾದದ್ದನ್ನು ನೋಡಿ ನಾವೇನು ಅಂದ್ಕೊಳ್ತೇವೆ? ಇನ್ಯಾಕೆ ಪ್ರೇಯರ್ ಮಾಡಬೇಕು ನಾವು? ಈ ಕಡೆ ಮಾಡಿದ್ರೆ ಈ ಕಡೆ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ನಾನು ರಿಪೋರ್ಟ್ ಬದಲಾಗಲೇ ಇಲ್ಲ, ಇನ್ಯಾಕೆ ನಾನು ಪ್ರೇಯರ್ ಮಾಡಬೇಕೆಂಬುದಾಗಿ ನಿಲ್ಲಿಸ್ತೇವೆ. ಬಟ್ ಪ್ರಭು ಯೇಸು ಕ್ರಿಸ್ತರು ಹೇಳೋದ ಅರ್ಥ ಏನನ್ನೋದಾದರೆ, ಒಮ್ಮೆ ನಾನು ಯಾವಾಗ ಬಾಯಿ ತೆರೆದು ನುಡಿದನೋ ಅದೇ ಕ್ಷಣ ಆ ಕಾರ್ಯ ನೆರವೇರಿಬಿಟ್ಟಿದೆ. ಪರಿಸ್ಥಿತಿ ಏನಾದರೂ ತೋರಿಸ್ಲಿ, ಮೊದಲಿನಂತೆ ಅವನು ಇನ್ನೂ ಹೆಚ್ಚಾಗಿ ಒದ್ದಾಡಲಿ, ಅಥವಾ ನೆಲದ ಮೇಲೆ ಹೊರಳಾಡಲಿ, ಅಥವಾ ಸತ್ತವರಂತೆ ಬಿದ್ದಿರಲಿ, ಬಟ್ ನಾನೇನನ್ನು ಹೇಳಿದನೋ ಅದು ಆಗಲೇ ನೆರವೇರಿದೆ. ಇನ್ ದ ಸೇಮ್ ವೇ ಅದನ್ನಾಗಿದೆ ಪ್ರಿಯರೇ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದದ್ದು. ಸಮಸ್ಯೆಗಳು, ಕಷ್ಟಗಳು ನಮ್ಮ ಜೀವಿತದಲ್ಲಿ ನಾವು ಎದುರಾದಾಗ ನಾವು ದೇವರ ವಾಕ್ಯವನ್ನು ನಾನು ಹಿಡಿದು ನಾನೇನೆಂಬುದಾಗಿ ನುಡಿದು ಅದರೊಂದಿಗೆ ಜೀವಿತವನ್ನು ಪ್ರಾರಂಭಿಸಿದೇನೋ, ಆ ಸಮಸ್ಯೆ ಅದರ ಮಧ್ಯೆ ಹೆಚ್ಚಾಗಲಿ ಅಥವಾ ಕಡಿಮೆ ಆಗಲಿ, ನನ್ನ ಗಮನ ಸಮಸ್ಯೆ ಕಡೆ ಕೊಡುವಂಥದ್ದಲ್ಲ, ಬದಲಾಗಿ ದೇವರ ವಾಕ್ಯದ ಕಡೆ ಕೊಡುವಂಥದ್ದು. ಬಟ್ ನಾವು ನಮ್ಮ ಜೀವನದಲ್ಲಿ ಮಾಡುವಂಥ ಒಂದು ತಪ್ಪಾದ ಕೆಲಸ ಏನಂದರೆ, ಆ ಸಮಯದಲ್ಲಿ ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಳ್ಬಿಡ್ತೇವೆ.
ಅದಕ್ಕಲ್ಲಿ ಜ್ಞಾನೋಕ್ತಿ 3:5 ಹೇಳುದು ಏನಂತ? ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆ ಇಡು, ನಿನ್ನ ಸ್ವಂತ ಬುದ್ಧಿಯನ್ನೇ ನೀನು ನೆಚ್ಚಿಕೊಳ್ಳಬೇಡ. ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಳ್ಳಬೇಡ. ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಳ್ಳಬೇಡ. ನಿನ್ನ ಸ್ವಂತ ಬುದ್ಧಿಯನ್ನೇ ನೆಚ್ಚಿಕೊಳ್ಳಬೇಡ. ಏನು ನಮ್ಮ ಸ್ವಂತ ಬುದ್ಧಿ? ನಮ್ಮ ಸ್ವಂತ ಬುದ್ಧಿ ಹೇಳ್ತದೆ, ಹಾಗಾದ್ರೆ ಹೇಳಿದ ಮೇಲೆ ಗುಣ ಆಗಬೇಕಾಗಿತ್ತಲ್ಲ, ಮತ್ತೆ ಯಾಕೆ ಆ ವ್ಯಕ್ತಿ ಬಿದ್ದೋದ, ಮತ್ತೆ ಯಾಕೆ ಸತ್ತವನಂತಾದ? ನನ್ನ ಬುದ್ಧಿ ಏನು ಹೇಳ್ತದೆ ಅಂದರೆ, ಓಹೋ ಹಾಗಾದರೆ ಆಗಿಲ್ಲ. ನನ್ನ ಬುದ್ಧಿ ಏನು ಹೇಳ್ತದೆ ಅನ್ನೋದಾದರೆ, ಆತನು ಬಿಡುಗಡೆ ಆಗದಾದರೆ ಚೆನ್ನಾಗಿ ಎದ್ದು ನಡಿಬೇಕಾಗಿತ್ತು. ಬಟ್ ಈಗ ಆ ವ್ಯಕ್ತಿ ಏನಾದ? ಬಿದ್ದೋಗಿದ್ದಾನೆ. ಬಿದ್ದೋಗಿ ಯಾವ ಸ್ಥಿತಿಯಲ್ಲಿದ್ದಾನೆ? ಸತ್ತವನಂತಿದ್ದಾನೆ. ಆಗ ನಮ್ಮ ಬುದ್ಧಿ ಏನು ಹೇಳ್ತದೆ? ಅಲ್ಲಿ ಏನೂ ನಡೆದಿಲ್ಲ. ಅದಕ್ಕೆ ದೇವರ ವಾಗ್ದಾನ ಹೇಳ್ತದೆ, ನಿನ್ನ ಸ್ವಂತ ಬುದ್ಧಿಯನ್ನು ನೀನು ನೆಚ್ಚಿಕೊಳ್ಳಬೇಡ. ನೆಕ್ಸ್ಟ್ ಮೊಮೆಂಟ್ ಸ್ವಾಮಿ ಏನು ಮಾಡ್ತಾರೆ? ಹೋಗಿ ಆತನ ಕೈಯನ್ನು ಹಿಡಿದು ಮೇಲಕ್ಕೆ ಎಬ್ಬಿಸಲ್ಪಟ್ರು. ಅದರ ಅರ್ಥ, ನೀವೇನನ್ನು ಒಮ್ಮೆ ನೀವು ನುಡಿದಿದ್ದೀರೋ ಅದಾಗಲೇ ಅದು ನೆರವೇರಿಬಿಟ್ಟಿದೆ. ನೀವು ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಪರಿಶೀಲಿಸುವ ಅಗತ್ಯ ಇಲ್ಲ. ಬಟ್ ಆದರೆ ಮನುಷ್ಯನ ಸ್ವಭಾವದ ಬುದ್ಧಿ ಏನಂದ್ರೆ, ಆತನ ಸ್ವಂತ ಬುದ್ಧಿಯೊಂದಿಗೆ ಆಲೋಚಿಸುವಾಗ ದೇವರ ಸಾಮರ್ಥ್ಯವನ್ನು ಅಲ್ಲೆಗೆಳುಬಿಡ್ತೇವೆ. ಇಲ್ಲಿ ಎಷ್ಟು ಜನ ಜಮೀನಿರೋರಿದ್ದೀರಾ? ನಿಮ್ಮ ಜಮೀನು ನಾವು ಕೇಳಲ್ಲ ಹೇಳಿ ಇದೆಯಾ? ಓಕೆ. ನಿಮ್ಮ ಜಮೀನಲ್ಲಿ ಎಷ್ಟು ಜನರಿಗೆ ಬೋರ್ವೆಲ್ ಇದೆ? ಓಕೆ, ಕೈ. ನೀವು ಬೋರ್ವೆಲ್ಲನ್ನು ಹಾಕ್ಸುವಾಗ ಎಲ್ಲರೂ ಕೂಡ ಪ್ರೇಯರ್ ಮಾಡೇ ಮಾಡ್ತಾರೆ, ಹೌದಾ? ಓಕೆ. ಏನಂತ ಪ್ರೇಯರ್ ಮಾಡ್ತಾರೆ? ಒಳ್ಳೆ ನೀರು. ಬೇರೆಯವರಾದರೆ ನೀರು ಕೊಡಪ್ಪ ಅಂತಾರೆ, ನೀವಾದರೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಹೇಳ್ತೀರಿ. ಹೋಗಿ ನೀವು ಬೋರ್ ಪಾಯಿಂಟನ್ನು ಗುರುತು ಮಾಡಿ ಅಲ್ಲಿಗೆ ಬೋರ್ವೆಲ್ ಅವರು ಬಂದರು. ತನ್ನ ಡ್ರಿಲ್ಲಿಂಗ್ ಮಿಷನನ್ನು ಅಲ್ಲಿ ಇಳಿಸುವಾಗ ಒಂದು 100 ಅಡಿಯಷ್ಟು ಚೆನ್ನಾಗಿ ಭೂಮಿಯ ಒಳಗಡೆ ಹೋಗ್ತು. ಮಧ್ಯದಲ್ಲಿ ಡರ 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 ಸೌಂಡ್ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಬೋರ್ವೆಲ್ ಅವನು ಹೇಳ್ದ, ಮಧ್ಯೆ ಕಲ್ಲು ಸಿಕ್ಕಿದೆ. ಏನಾಗುತ್ತಾಗ ನಿಮಗೆ? ಮಧ್ಯೆ ಕಲ್ಲು ಸಿಕ್ತು ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ? ಅಯ್ಯೋ, ಇನ್ನು ನೀರು ಹೆಂಗಪ್ಪ ಬರುತ್ತೆ ಅಂತ ಯೋಚನೆ ಮಾಡೋದಿಲ್ವೋ? ಮನುಷ್ಯನ ಸ್ವಂತ ಬುದ್ಧಿ ಏನನ್ನೋದಾದರೆ, ಭೂಮಿಯ ಒಳಗಡೆ ಆತನ ಬೋರ್ವೆಲ್ಲನ್ನು ಕೊರೆಯುವಾಗ ನಾವು ಹೇಳ್ತೇವೆ, ಕಲ್ಲು ಅದು ಸಿಕ್ಕಿಬಿಟ್ರೆ ಆ ನಂತರದಲ್ಲಿ ನೀರು ಯಾವುದೇ ಕಾರಣಕ್ಕೂ ಸಿಗಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಬಟ್ ಬೈಬಲಲ್ಲಿ ನೀವು ನೋಡಿದ್ದೀರಾ, ದೇವರು ಕಲ್ಲಿನಿಂದಲೇ ನೀರನ್ನು ಕೊಟ್ಟದ್ದನ್ನು. ಬಟ್ ಇಮೇಜ್ ಬೇರೆ ರೀತಿ ಇದೆ. ನೀವು ಗೂಗಲ್ ಪ್ರತಿ ಇನ್ನೊಂದು ಚೆಕ್ ಮಾಡಿ ನೋಡಿದ್ರೆ, ಒಂದು ಬಂಡೆ 2 ಭಾಗ ಆದ ರೀತಿ ಮಧ್ಯದಲ್ಲಿ ನೀರು ಬಂದ ರೀತಿ ಇದೆ. 2 ಭಾಗ ಆದ ರೀತಿ ಮಧ್ಯೆ ನೀರು ಬರೋದಲ್ಲ, ಅದು ಬದಲಾಗಿ ಬಂಡೆಯಿಂದಲೇ ದೇವರೇನು ಮಾಡಿದ್ರು? ತನ್ನ ಜನತೆಗೆ ನೀರನ್ನು ಕೊಡಲ್ಪಟ್ರು. ಅದಕ್ಕಾಗಲೇ ಹೇಳ್ತದೆ ವಿಮೋಚನ ಕಾಂಡ ಓಕೆ, ಮನುಷ್ಯನ ಬುದ್ಧಿಗೂ ದೇವರ ಕಾರ್ಯಕ್ಕೂ ನಾವು ಓದೋದಾದರೆ, ಓಕೆ, 20ನೇ ಅಧ್ಯಾಯ ವಾಕ್ಯ 8. ಸಬ್ಬತ್ ದಿನವನ್ನು ಯಾವುದು ಬರ್ತದೆ? 20ನೇ ಅಧ್ಯಾಯ. ವಿಮೋಚನ ಕಾಂಡ ಅದಲ್ಲ, ಓಕೆ, ಅರಣ್ಯಕಾಂಡ, ಸಂಖ್ಯಾಕಾಂಡ ತೆಗೀರಿ. ವಿಮೋಚನ ಕಾಂಡ, ಸಂಖ್ಯಾಕಾಂಡ, ನಂಬರ್ಸ್ ಚಾಪ್ಟರ್ 20 ವರ್ಸಸ್ 8. ಸಂಖ್ಯಾಕಾಂಡ 20ನೇ ಅಧ್ಯಾಯ ವಾಕ್ಯ 8. ಆದ್ದರಿಂದ ನೀರು ಹೊರಟು ಬರುವುದು. ಓಕೆ, 20ನೇ ಅಧ್ಯಾಯ ವಾಕ್ಯ 8ನೇ ವಚನ. 8. ಓಕೆ, 7.
ಆಗ ಸರ್ವೇಶ್ವರ ಮೋಶೆಗೆ ನೀನು ಆ ಕೋಲನ್ನು ಕೈಗೆ ತೆಗೆದುಕೋ ನೀನು ಮತ್ತು ನಿನ್ನ ಸಹೋದರ ಆರೋನನು ಜನಸಮೂಹವನ್ನು ಸಭೆ ಸೇರಿಸಿರಿ ಅವರೆಲ್ಲರ ಎದುರಿನಲ್ಲಿ ಹೇಳಿ ಎಲ್ಲರೂ ಅವರೆಲ್ಲರ ಎದುರಿನಲ್ಲಿ ಆದ್ರೆ ನನ್ನ ನಿಮ್ಮ ದೇವರು ಪ್ರಿಯರೇ ಯಾರಿಗೂ ಕಾಣದಂತೆ ಕತ್ತಲೆ ಕೋಣೆಯೊಳಗಡೆ ಅದ್ಭುತ ಕಾರ್ಯ ನೆರವೇರಿಸುವವರಲ್ಲ, ಅವರೆಲ್ಲರ ಮುಂದೆಯೂ ತನ್ನ ಕಾರ್ಯಗಳನ್ನ ಬಹಿರಂಗಪಡಿಸುವ ದೇವರು. ಓಕೆ, ನೆಕ್ಸ್ಟ್. ನೀರನ್ನು ಕೊಡಬೇಕೆಂದು ಆ ಕಡಿದಾದ ಬಂಡೆಗೆ ಆಜ್ಞೆ ಮಾಡು. ಏನ್ ಮಾಡ್ಬೇಕಂತೆ? ERV ಟ್ರಾನ್ಸ್ಲೇಷನ್ ಅಥವಾ KJV ಟ್ರಾನ್ಸ್ಲೇಷನ್ ವಾಗಿ ಹೇಳ್ತದೆ, ನೀನು ಆ ಬಂಡೆಗೆ ಕೋಲನ್ನು ತೋರಿಸು, ಅದಕ್ಕೆ ಹೇಳು ನೀರನ್ನ ಕೊಡು ಎಂಬುದಾಗಿ ಆ ಬಂಡೆ ಏನ್ ಮಾಡ್ತದೆ? ಅದರಿಂದ ನೀರು ಹೊರಟು ಬರುವುದು. ಒಂದು ಕ್ಷಣ ಯೋಚನೆ, ಹಾಗಾದ್ರೆ ಆ ಬಂಡೆ ಸಿಂಟೆಕ್ ಟ್ಯಾಂಕ್ ತರ ಒಳಗಡೆ ನೀರು ತುಂಬಿಟ್ಕೊಂಡಿತ್ತ? ಆ ಬಂಡೆ ನಿಮ್ಮ ಮನೆ ಮೇಲೆ ಏನು ಓವರ್ ಹೆಡ್ ಟ್ಯಾಂಕ್ ರೀತಿ ನೀವು ತುಂಬಿಟ್ಟಿರ್ತೀರೋ ಅದೇ ರೀತಿ ಆ ಬಂಡೆ ಒಳಗಡೆ ಪೊಟರೆ ಕೊರೆದು ಅದರೊಳಗಡೆ ನೀರನ್ನು ತುಂಬಲಾಗಿತ್ತಾ? ಇಲ್ಲ. ಉದಾಹರಣೆಗೆ ಇಲ್ಲಿ ನಡೀತಿರುವಂಥ ಕಾರ್ಯ ಏನನ್ನೋದಾದರೆ, ಇಸ್ರೇಲ್ ಜನರು ಅವರು ಬಹಳವಾಗಿ ದಣಿವಾಗಿದೆ, ಬಾಯಾರಿಕೆಯಾಗಿದೆ, ಅವರ ಪಶು ಪ್ರಾಣಿಗಳಿಗೂ ಕೂಡ ನೀರಿಲ್ಲ. ಹಾಗಾಗಿ ಮೋಶೆಯ ಬಳಿ ಹೋಗಿ ಹೇಳ್ತಾರೆ, ನಮ್ಮನ್ನೇನು ಇಲ್ಲಿ ಸಾಯಲಿಕ್ಕೆ ನೀವು ಕರ್ಕೊಂಡು ಬಂದಿದ್ದೀರಾ? ಬಟ್ ಆ ಸಮಯದಲ್ಲಿ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಮೋಶೆ ಹೋಗಿ ದೇವರ ಬಳಿ ಕೇಳ್ತಾನೆ, ಜನರೆಲ್ಲರೂ ಕೂಡ ನೀರಿಗೆ ದಾಹಗೊಂಡಿದ್ದಾರೆ, ನೀರು ಬೇಕೆಂಬುದಾಗಿ ಅವರು ಮೊರೆ ನೀಡ್ತಾ ಇದ್ದಾರೆ. ಆಗ ದೇವರು ಹೇಳ್ತಾರೆ ಪ್ರಿಯರೇ, ಮೋಶೆ ಮತ್ತು ಆರೋನಿಗೆ, ನೀವು ಜನ ಸಮೂಹವನ್ನು ಕರೆದುಕೊಂಡು ಹೋಗಿ ಆ ಕೋಲನ್ನು ಆ ಬಂಡೆಗೆ ತೋರಿಸಿ ಹೇಳು, ಬಂಡೆ ನೀರನ್ನ ಕೊಡು ಎಂಬುದಾಗಿ ಆಜ್ಞಾಪಿಸು. ನೀನು ಯಾವಾಗ ಆಜ್ಞಾಪಿಸ್ತೀಯೋ ಆ ಬಂಡೆ ಏನು ಮಾಡ್ತದೆ? ನೀರನ್ನ ಕೊಡುತ್ತದೆ. ಇಲ್ಲಿ ಪ್ರಶ್ನೆ, ಮನುಷ್ಯನ ಸ್ವಂತ ಬುದ್ಧಿವಂತಿಕೆ ಏನಂತ ಹೇಳ್ತದೆ? ಏನಾದರೂ ನೀರು ಬೇಕು ಅಂದಾಗ ಬಂಡೆ ಬಳಿ ನಿಮ್ಮನ್ನು ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟು ನೀರು ಬರುತ್ತೆ ಕಾಯಿರಿ ಅಂತ ಹೇಳಿದ್ರೆ ಏನು ಹೇಳ್ಬೋದು ಮನುಷ್ಯನ ಬುದ್ಧಿ? ನೀರು ದ್ರವ ವಸ್ತು, ಕಲ್ಲು ಘನ ವಸ್ತು. ಆ ಕಲ್ಲು ಒಂದು ಬಂಡೆ ಒಳಗಡೆ ಹೇಗೆ ತಾನೇ ನೀರು ಬರಲಿಕ್ಕೆ ಸಾಧ್ಯ? ಸಾಮಾನ್ಯವಾಗಿ ಅದಕ್ಕಾಗಿ ಹೇಳೋದು, ನಾವು ರೈತರು ಪ್ರತಿಯೊಬ್ಬೊಬ್ಬರೂ ಕೂಡ ನೋಡುವಾಗ ಬೋರ್ವೆಲ್ ಹಾಕುವ ಸಮಯದಲ್ಲಿ ಏನಾದರೂ ಮಧ್ಯದಲ್ಲಿ ಕಲ್ಲು ಸಿಕ್ಕಂಥ ಸಮಯ ಅರ್ಧ ಜೀವ ಹೋದಂಗೆ ಆಗ್ತದೆ. ಯಾಕಪ್ಪ ಈ ಕಲ್ಲು ಸಿಕ್ಕಿಬಿಡ್ತು, ನೀರು ಸಿಗುತ್ತೋ ಸಿಗದಿಲ್ವೋ? ಮನುಷ್ಯನ ಸ್ವಂತ ಬುದ್ಧಿ ಏನನ್ನೋದಾದರೆ, ಕಲ್ಲು ಯಾವುದೇ ಕಾರಣಕ್ಕೂ ನೀರನ್ನು ಹೊರಹೊಮ್ಮಿಸಲಿಕ್ಕೆ ಸಾಧ್ಯ ಇಲ್ಲ, ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಕಹಿಯಾದ ನೀರು ಸಿಹಿಯಾಗಿ ನೀರಾಗಲ್ಪಡ್ತು, ಬಟ್ ನಾವಲ್ಲಿ ನೋಡ್ಬೋದು ಅಲ್ಲಿ ನೀರೇ ಇರುವಂಥದ್ದು. ಬಟ್ ದೇವರು ಕಹಿ ನೀರನ್ನು ಸಿಹಿ ನೀರುಗೊಳಿಸಿದ್ರು. ಬಟ್ ಆದರೆ ದೇವರು ತನ್ನ ಜನತೆಗೆ ದಾಹವನ್ನು ನೀಗಿಸಿದ್ರು. ಹೇಗೆ? ಬಂಡೆಯಿಂದ ಜೀವ ಜಲ ಹೊರಹೊಮ್ಮುವಂತೆ ಮಾಡಲ್ಪಟ್ರು. ಸದಕ್ಕಾಗಿ ಪ್ರಿಯರೇ, ದೈವ ವಾಗ್ದಾನ ತಿಳಿಸುವಂಥದ್ದು ಜ್ಞಾನೋಕ್ತಿ 3ನೇ ವಾಕ್ಯ 5, ನಿನ್ನ ಪೂರ್ಣ ಹೃದಯದಿಂದ ಸರ್ವೇಶ್ವರನಲ್ಲಿ ಏನು ಮಾಡು? ಭರವಸೆ ನೀಡು. ನೀನು ಪೂರ್ಣ ಹೃದಯದಿಂದ ನಿನ್ನ ಹೃದಯದಿಂದ ಆತನಲ್ಲಿ ಭರವಸೆ ನೀಡುವಾಗ ನಿನ್ನ ಸ್ವಂತ ಬುದ್ಧಿಯನ್ನು ತೆಗೆದು ಬದಿಗಿಡು. ಬಟ್ ನಾವೇನು ಮಾಡೋದು ಅನ್ನೋದಾದರೆ, ಪ್ರಭುವನ್ನೂ ಕೂಡ ನಂಬ್ತೇವೆ, ನಮ್ಮ ಸ್ವಂತ ಬುದ್ಧಿಯಂತೂ ಆಲೋಚಿಸ್ತೇವೆ. ಬಟ್ ನೀವು ಯಾವಾಗ ನಿಮ್ಮ ಸ್ವಂತ ಬುದ್ಧಿಯನ್ನು ಆಲೋಚಿಸಲಿಕ್ಕೆ ಪ್ರಾರಂಭಿಸ್ತಿರೋ ಪ್ರಿಯರೇ, ಆತನ ಅದ್ಭುತ ಕಾರ್ಯಗಳನ್ನು ನಾವು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆಲ್ಲಿ ದೈವ ವಾಗ್ದಾನ ತಿಳಿಸುವಂಥದ್ದು, ನೀವು ಪೂರ್ಣ ಹೃದಯದಿಂದ ಪ್ರಭುವಿನ ಮೇಲೆ ಭರವಸೆಯನ್ನು ಇಡುವಾಗ ಪ್ರಿಯರೇ, ನಿಮ್ಮ ಜೀವನ ಸರಾಗವಾಗಿರುತ್ತದೆ. ಈಗ ಇಸ್ರೇಲ್ ಮಕ್ಕಳು ನೀರನ್ನು ಪಡ್ಕೊಳ್ಳೋಕ್ಕೆ ಅವರು ಶ್ರಮಪಟ್ರ? ಅಥವಾ ನೀರು ಈಗ ಅವರಿಗೆ ಸಿಕ್ಕಲ್ಪಡ್ತಾ? ಹೇಗೆ? ಬಂಡೆಯಿಂದ ದೇವರು ನೀರನ್ನು ಹೊರತಂದರು. ದೈವ ವಾಕ್ಯದಲ್ಲಿ ನೀವು ನೋಡುವಾಗ ಪ್ರಿಯರೇ, ಬರೀ ಕೇವಲ ಅವರೊಂದು 5-10 ಜನ ಇದ್ದಾರಾ? ಅವರು ಎಷ್ಟು ಜನರಿದ್ದಾರೆ ಅಂದರೆ ಕನಿಷ್ಠ 33 ಲಕ್ಷದಷ್ಟು ಜನರಿದ್ದಾರೆ. ಎಷ್ಟು? 33 ಲಕ್ಷದಷ್ಟು ಜನರು. ಯಾಕೆ ನೀವು ನೋಡುವಾಗ ದೈವ ವಾಕ್ಯದಲ್ಲಿ ತಿಳಿಸದೆ, ಮೋಶೆ ಹೇಳ್ತಾನೆ, ಕಾಲಾಳುಗಳೇ 6 ಲಕ್ಷ ಜನರಿದ್ದಾರೆ.
ಎಷ್ಟು ಜನ? ಕಾಲಾಳುಗಳಂದರೆ ಬರೀ ಗಂಡು ಗಂಡು ಮಕ್ಕಳೇ ಎಷ್ಟು ಜನರಿದ್ದಾರೆ? 6 ಲಕ್ಷ ಜನ. ಇನ್ನು ಹೆಂಗಸರು ಮಕ್ಕಳು ಎಲ್ಲರನ್ನ ಸೇರಿಸಿದ್ರೆ ಅವರ ಜೊತೆ ಇಸ್ರೇಲರ ಜೊತೆ ಅನ್ಯರೂ ಕೂಡ ಇದ್ದಾರೆ. ಅವರ ದೊಡ್ಡ ಜನಸಂಖ್ಯೆ ನೋಡೋದಾದರೆ ಪ್ರಿಯರೇ ಕನಿಷ್ಠ 30 ರಿಂದ 33 ಲಕ್ಷದಷ್ಟು ಜನರಿದ್ದಾರೆ. ಬಟ್ ಅಷ್ಟು ಜನರ ದಾಹವನ್ನು ದೇವರು ಹೇಗೆ ನೀಗಿಸಿದ್ರು? ದೇವರು ಹೇಗೆ ನೀಗಿಸಿದ್ರು? ಬಂಡೆಯ ಒಳಗಿಂದ ನೀರನ್ನು ಹೊರತಂದರು. ಹೇಗೆ ಹೊರತಂದರು? ಮನುಷ್ಯನ ಸ್ವಂತ ಬುದ್ಧಿವಂತಿಕೆ ಹೇಳ್ತದೆ ಏನನ್ನೋದಾದರೆ ನೀರು ಭೂಮಿಯನ್ನು ಅಗದ್ರೆ ಸಿಗುತ್ತೆ. ಹೌದಾ? ಭೂಮಿಯನ್ನು ಅಗೆಯುವಾಗ ಬಾವಿಯನ್ನು ಕೊರೆಸಿದ್ರೆ ಅಥವಾ ಬೋರ್ವೆಲ್ಲನ್ನು ಹಾಕ್ಸಿದ್ರೆ ಅಲ್ಲಿ ನೀರು ಸಿಗುವಂಥದ್ದು ಸಾಮಾನ್ಯ. ಬಟ್ ಈಗ ಬಂಡೆ ಇರುವಂಥದ್ದು ಭೂಮಿಯ ಮೇಲೆ, ಬಂಡೆ ಇರುವಂಥದ್ದು ಭೂಮಿಯ ಮೇಲೆ. ಬಟ್ ಮನುಷ್ಯನು ಅದ್ಭುತ ಕಾರ್ಯವನ್ನು ಊಹಿಸಿಕೊಳ್ಳಕ್ಕೂ ಕೂಡ ಸಾಧ್ಯ ಇಲ್ಲ. ಅದಕ್ಕಾಗಿದೆ ಪ್ರಿಯರು ಹೇಳುವಂಥದ್ದು, ದೇವರು ಹೇಗೆ ಇದನ್ನು ನೆರವೇರಿಸ್ತಾರೆ ಎನ್ನುವುದಾಗಿ ನಾವು ಯಾವುದೇ ಕಾರಣಕ್ಕೂ ಆಲೋಚನೆಗಳನ್ನು ಇಟ್ಟುಕೊಳ್ಳಬಾರದು. ಯಾಕೆಂದರೆ ನನ್ನ ಮತ್ತು ನಿಮ್ಮ ದೇವರಿಗೆ ಅಸಾಧ್ಯವಾದುದು ಯಾವುದೂ ಕೂಡ ಇಲ್ಲ. ಆತನು ಎಲ್ಲವನ್ನೂ ಕೂಡ ನೆರವೇರಿಸಲಿಕ್ಕೆ ಶಕ್ತನು. 33 ಲಕ್ಷದಷ್ಟು ಜನರು ದಾಹ ಎಂಬುದಾಗಿ ಹೇಳುವಾಗ ಪ್ರಿಯರೇ ಅವರೆಲ್ಲರೂ ಕೂಡ ಗುದ್ದಲಿ ಮಮ್ಟಿ ಎಲ್ಲವನ್ನು ತೆಗೆದುಕೊಂಡು ಸುತ್ತಲೂ ಕೂಡ ಒಂದು ನೀರನ್ನು ಪಾಯಿಂಟನ್ನು ಗುರುತಿಸುವಂಥವ್ರನ್ನು ಕರೆಸಿಬಿಟ್ಟು ಅಲ್ಲಿ ನೀರು ಸಿಗುತ್ತೆ ಎಂಬುದಾಗಿ ಚೆಕ್ ಮಾಡಿಬಿಟ್ಟು ಆಮೇಲೆ ಎಲ್ಲರೂ ಕೂಡ ಅಗಿಲಿಕ್ಕೆ ಪ್ರಾರಂಭಿಸಲಿಲ್ಲ. ಹಾಗಿದ್ರ ಇಲ್ಲ, ನೋ. ಬಟ್ ಸಾಮಾನ್ಯ ಮನುಷ್ಯನ ಬುದ್ಧಿವಂತಿಕೆ ಏನಂತ ಹೇಳ್ತದೆ? ನೀರು ಸಿಗಬೇಕಂದ್ರೆ ಒಂದು ಮೇಲಿಂದ ಮಳೆ ಬರಬೇಕು, ಇಲ್ಲ ಭೂಮಿಯನ್ನು ಅಗಿಬೇಕು. ಹೌದಾ? ಬಟ್ ಯಾವುದೇ ಕಾರಣಕ್ಕೂ ಕೂಡ ಬಂಡೆಯಿಂದ, ಭೂಮಿಯ ಮೇಲಿರುವಂಥ ಬಂಡೆಯಿಂದ ಯಾವುದೇ ಕಾರಣಕ್ಕೂ ನೀರು ಹೊರಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಮನುಷ್ಯನ ಆಲೋಚನೆ. ಬಟ್ ಅದಕ್ಕಾಗಿ ಹೇಳುವಂಥದ್ದು ಪ್ರಿಯರೇ, ನೀವು ಪ್ರಭುವಿನಲ್ಲಿ ಭರವಸೆಯನ್ನು ಇಡುವಾಗ ನಿಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ನೀವು ಬದಿಗಿಡಬೇಕು. ನೀವೇನಾದರೂ ನಿಮ್ಮ ಸ್ವಂತ ಬುದ್ಧಿವಂತಿಕೆಯನ್ನು ನೀವು ಮೆಚ್ಚಿಕೊಳ್ಳೋದಾದರೆ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ನಾವು ಯಾವುದೇ ಕಾರಣಕ್ಕೂ ಆಶೀರ್ವಾದದ ಕಾರ್ಯಗಳನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಸೊ ಅದನ್ನು ಫಸ್ಟ್ ವರ್ಡ್ ತಿಳಿಸುವಂಥದ್ದು, ನಿನ್ನ ಪೂರ್ಣ ಹೃದಯದಿಂದ ಪ್ರಭುವಿನ ಮೇಲೆ ಪ್ರಭುವನ್ನು ಭರವಸೆ ಇಡು. ಯಾಕೆಂದರೆ ಆತನು ಮಾತ್ರ ನಿನ್ನನ್ನು ಕಾಯಲು, ನಿನ್ನನ್ನು ರಕ್ಷಿಸಲು, ನಿನ್ನನ್ನು ಪೋಷಿಸಲು, ನಿನ್ನನ್ನು ಉತ್ತಮಗೊಳಿಸಲು ಆತನು ಮಾತ್ರ ಶಕ್ತನು. ಬಟ್ ನಾವು ಯಾರಲ್ಲಿ ಭರವಸೆ ನೀಡ್ತೇವೆ? ನಾವು ಯಾರಲ್ಲಿ ಭರವಸೆ ನೀಡ್ತೇವೆ? ನಾವು ಪ್ರತಿಯೊಬ್ಬರು ಯಾರಲ್ಲಿ ಭರವಸೆ ನೀಡ್ತೇವೆ? ಮನುಷ್ಯದವರ ಮೇಲೆ ಭರವಸೆ ನೀಡ್ತೇವೆ. ಅಫ್ಕೋರ್ಸ್ ನಾವು ಪ್ರತಿಯೊಬ್ಬರು ಯಾವಾಗ ಡಾಕ್ಟ್ರು ಆಗೋದಿಲ್ಲ ಅಂತ ಹೇಳ್ತಾರೋ ಆಗ ನಮಗಿನ್ನೇನೂ ದಾರಿ ಇಲ್ಲ. ಡಾಕ್ಟ್ರ್ ಯಾವಾಗ ಆಗೋದಿಲ್ಲ ಅಂತ ಹೇಳ್ತಾರೋ ಆಗ ನಮಗೇನಾದ್ರು ದಾರಿ ಇದೆಯಾ? ಇಲ್ಲ. ಡಾಕ್ಟ್ರು ಆಗೋದಿಲ್ಲ ಅಂತ ಹೇಳಿದಂಥ ಪ್ರತಿಯೊಬ್ಬ ರೋಗಿಯು ಹೇಳೋದೇನಂತ? ಏಸಪ್ಪನ್ನೇ ನಂಬಿಟ್ಟಿದ್ದೀನಿ, ಏಸಪ್ಪನ ಪಾದಕ್ಕೆ ಹಾಕ್ಬಿಟ್ಟಿದ್ದೀನಿ, ಬದುಕಿಸಿದ್ರೆ ಬದುಕಿಸ್ಲಿ, ಸತ್ತರೆ ಸಾಯಿಸ್ಲಿ. ಇದು ವಿಶ್ವಾಸ. ಪ್ರತಿಯೊಬ್ಬರೂ ಕೂಡ ನಮ್ಮ ಜೀವನದಲ್ಲಿ ಸಮಸ್ಯೆಗಳನ್ನು ನಾವು ಬಗೆಹರಿಸದೇ ಇರುವಾಗ ಖಂಡಿತವಾಗಿಯೂ ಕೂಡ ನಾವು ದೇವರನ್ನು ಆಶ್ರಯಿಸಿಕೊಳ್ತೇವೆ. ಅದು ಯಾವುದೇ ಕಾರಣಕ್ಕೂ ನಾವು ಆತನಲ್ಲಿ ಭರವಸೆಯನ್ನಿಟ್ಟಿದ್ದೇವೆ ಎಂಬುದಾಗಿ ತೋರ್ಪಡಿಸೋದಿಲ್ಲ. ಅದರ ಅರ್ಥ ನನ್ನ ಜೀವನದಲ್ಲಿ ನಾನು ಚೆನ್ನಾಗಿರಲಿ ಅಥವಾ ನನ್ನ ಸಮಸ್ಯೆಗೆ ಒಳಗಾಗಿರಲಿ, ನನ್ನ ಜೀವನದ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಕೂಡ ನಾನು ಯಾರನ್ನು ಕೇಂದ್ರೀಕರಿಸಬೇಕನ್ನೋದಾದರೆ ನನ್ನ ಪ್ರಭುವನ್ನೇ, ನಾನು ಆತನ ಮೇಲೆ ನಾನು ಭರವಸೆಯನ್ನು ಇಡಬೇಕು. ಯಾಕೆಂದರೆ ಯೆರೆಮೀಯನ ಗ್ರಂಥದಲ್ಲಿ ದೈವ ವಾಗ್ದಾನ ತಿಳಿಸದ ಪ್ರಿಯರೇ, 17ನೇ ಅಧ್ಯಾಯ ವಾಕ್ಯ 5 ತೆಗಿರಿ. ಯೆರೆಮೀಯ ಗ್ರಂಥ 17:5. Jeremiah chapter 17 verses 5. ಯೆರೆಮೀಯನ ಗ್ರಂಥ 17ನೇ ಅಧ್ಯಾಯ ವಾಕ್ಯ 5. ಇವು ಸರ್ವೇಶ್ವರನ ಮಾತುಗಳು. ಓಕೆ, ಯಾರ ಮಾತುಗಳು? ಯಾರ ಮಾತುಗಳು?
ಹಾಗಾದ್ರೆ ಸರ್ವೇಶ್ವರ ಮಾತನ್ನು ನಾನು ಕೇಳಿಸ್ಕೊಳ್ಬೇಕೆ ಬೇಡವೋ? ಓಕೆ, ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ಸರ್ವೇಶ್ವರನು ಮಾತುಗಳು ಆದುದರಿಂದ ಗಮನ ಕೊಟ್ಟು ಆಲಿಸು. ಇದು ಯಾವುದೇ ಕಾರಣಕ್ಕೂ ಮಹೇಶ್ ಬ್ರದರ್ ಮಾತಲ್ಲ, ಬದಲಾಗಿ ಯಾರ ಮಾತು? ಸರ್ವೇಶ್ವರನ. ಓಕೆ, ಏನ ಮಾತು? ಇವು ಸರ್ವೇಶ್ವರನ ಮಾತುಗಳು. ಓಕೆ, ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ಮಾನವರ ಮಾತ್ರದವರ ಮೇಲೆ ಭರವಸೆಯನ್ನು ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡು ಸರ್ವೇಶ್ವರನನ್ನೇ ತೊರೆಯುವಂತಹ ಹೃದಯವುಳ್ಳವನು ಶಾಪಗ್ರಸ್ತನು. ಯಾರು? ಮನುಷ್ಯರ ಮೇಲೆ ಭರವಸೆ. ಯಾರು ನುಡಿಯದು? ಯಾರು ನುಡಿತಿರುವಂತ ನುಡಿ? ಸರ್ವೇಶ್ವರ ಸ್ವಾಮಿ ನುಡಿತಿರುವಂತ ನುಡಿ. ಏನಂತ ಹೇಳ್ತಾ ಆದರೆ? ಓದಮ್ಮ, ಇನ್ನೊಮ್ಮೆ ಓದಮ್ಮ. ಮಾನವ ಮಾತ್ರದವರಲ್ಲಿ ಭರವಸೆ ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲ. ಫಸ್ಟ್ ವರ್ಡ್ ಹೇಳ್ತದೆ ಮಾನವ ಮಾತ್ರದವರಲ್ಲಿ ಭರವಸೆಯನ್ನ ಇಟ್ಟು. ಓಕೆ, ಆಗ ನಾವು ಫಸ್ಟ್ ಯಾರಲ್ಲಿ ಭರವಸೆ ನೀಡಬೇಕು? ಮನುಷ್ಯರ ಮೇಲೆ, ದೇವರ ಮೇಲೆ. ಬಟ್ ನಾವು ಯಾರ ಮೇಲೆ ಹೆಚ್ಚಾಗಿ ಅವಲಂಬಿಸ್ಕೊಳ್ತೇವೆ? ಯಾರಾಗಿ ಹೆಚ್ಚಾಗಿ ನಾವು ಪ್ರತಿಯೊಬ್ಬರು ಯಾರ ಮೇಲೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಹೆಚ್ಚಾಗಿ ನಾವು ಗಮನವನ್ನು ಕೊಡ್ತೇವೆ? ಮನುಷ್ಯರ ಮೇಲೆ, ದೇವರ ಮೇಲೆ? ಮನುಷ್ಯರ ಮೇಲೆ ನಾವು ಭರವಸೆ ನೀಡೋದಾದರೆ ನಾವು ಪ್ರತಿಯೊಬ್ಬೊಬ್ಬರು ನಮ್ಮ ಜೀವನ ಸರಾಗವಾಗಿರ್ತದೆ, ಕಷ್ಟಕರವಾಗಿರ್ತದ. ಬಟ್ ದೇವರಲ್ಲಿ ನಾನು ಭರವಸೆ ನೀಡೋದಾದರೆ ನನ್ನ ಜೀವನ ಸರಾಗ ಮತ್ತು ಹಗುರವಾಗಿರಲಿಕ್ಕೆ ಸಾಧ್ಯ. ಬಟ್ ಆದರೆ ಯೆರೆಮೀಯನ ಗ್ರಂಥ 17ನೇ ವಾಕ್ಯ 5ರಲ್ಲಿ ದೈವ ವಾಗ್ದಾನ ತಿಳಿಸದೆ, ಇವು ಸರ್ವೇಶ್ವರನ ಮಾತುಗಳು ನರ ಜನ್ಮದವರ ಮೇಲೆ ಭರವಸೆ ನೀಡುವಂಥದ್ದು. ಮಾನವ ಮಾತ್ರದವರ ಮೇಲೆ ಭರವಸೆಯನ್ನು ಇಟ್ಟು ನರ ಜನ್ಮದವರನ್ನೇ ತನ್ನ ಭುಜಬಲವೆಂದುಕೊಂಡ ಆತನು ಯಾರಂತೆ? ಶಾಪಗ್ರಸ್ತನೆಂಬುದಾಗಿ ದೇವರ ವಾಗ್ದಾನ ತಿಳಿಸದು. ಸೊ ಹಾಗಾಗಿ ಪ್ರಿಯರೇ, ನಾನು ಮತ್ತು ನೀವು ಯಾರಲ್ಲಿ ನಾವು ಭರವಸೆ ನೀಡಬೇಕನ್ನೋದಾದರೆ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಮೇಲೆ ನಾವು ಪೂರ್ಣ ಭರವಸೆಯನ್ನು ಇಡುವಂಥದ್ದಾಗಿರಬೇಕು. ಯಾಕೆ ಮನುಷ್ಯದವರ ಮೇಲೆ ನಾವು ಭರವಸೆ ನೀಡುವಾಗ ಖಂಡಿತವಾಗಿಯೂ ಕೂಡ ನಾವು ಅದರಲ್ಲಿ ಸೋಲನ್ನು ಅನುಭವಿಸ್ತೇವೆ. ಉದಾಹರಣೆಗೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಆಲೋಚಿಸ್ತೇವೆ, ಏನಾದರೂ ಒಂದು ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬಂತು, ನೀವಿದನ್ನು ತೆಗೆದುಕೊಂಡ್ರೆ ನಿಮ್ಮ ಶರೀರ ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿರ್ತದೆ ಎಂಬುದಾಗಿ ಅವರು ಹೇಳಿದರು. ನೀವು ಅದನ್ನು ತೆಗೆದುಕೊಂಡ್ರಿ, ಅದನ್ನು ಕಲಿಸಿದ್ರಿ, ಪ್ರತಿದಿನ ಕಲಿಸಿ ಬೆಳಗ್ಗೆ ಸಂಜೆ ಚೆನ್ನಾಗಿ ಕುಡಿತಾ ಇದ್ದೀರಿ. ಒಂದು ಫೈನ್ ಡೇ ನಿಮಗದು ಗೊತ್ತಾಯಿತು, ಇನ್ನೊಂದು ನ್ಯೂಸ್ ಚಾನಲ್ ಬಂದಲ್ಲಿ ಹೇಳಿದ್ರು ಏನಂದರೆ, ನೀವೇನು ಕುಡಿತಾ ಇದ್ದೀರೋ ಅದು ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಅದು ಹಾನಿಕಾರಕವಾದ. ಆಗ ನಿಮ್ಗೆ ಅನ್ನಿಸ್ತದೆ, ಅಲ್ದರೆ ತಾನೇ ನಾನು ಅದನ್ನು ಕುಡಿತಿದ್ರು ನನಗೇನೂ ಆಗ್ತಾನೇ ಇಲ್ಲ. ಅದರಂತೆ ನನ್ನ ಆರೋಗ್ಯಕ್ಕೆ, ನನ್ನ ಬಿಡುಗಡೆಗೆ, ನನ್ನ ಸಮೃದ್ಧಿಗೆ, ನನ್ನ ಜೀವಿತಕ್ಕೆ ನಾನು ಎಲ್ಲ ಏರಿಯಾಗಳಲ್ಲೂ ಕೂಡ ಯಾವುದನ್ನು ಕೇಂದ್ರೀಕರಿಸಬೇಕು? ಯಾರಲ್ಲಿ ಭರವಸೆ ನೀಡಬೇಕಂತೆ? ಪ್ರಭುವಿನಲ್ಲಿ. ಕರ್ತನನ್ನು ನಾನು ಪೂರ್ಣ ಹೃದಯದಿಂದ ಭರವಸೆ ನೀಡುವಾಗ ಪ್ರಿಯರೇ, ನನ್ನ ಜೀವನದಲ್ಲಿ ನಾನು ಆನಂದದ ಸುದಿನಗಳನ್ನು, ನನ್ನ ಮಾರ್ಗಗಳು ಸರಾಗವಾಗುವಂಥದ್ದನ್ನು ಕಾಣಬಹುದು. ಬಟ್ ಆದರೆ ನಾವು ಪ್ರತಿಯೊಬ್ಬೊಬ್ಬರು ಯಾವಾಗ ನಮ್ಮ ಸ್ವಂತ ಬುದ್ಧಿಯನ್ನೇ ನಾವು ನೆಚ್ಚಿಕೊಳ್ತೇವೋ ನಾವು ಶಾಪಗ್ರಸ್ತರ, ಆಶೀರ್ವದಿತರ. ಯಾಕೆ ಮನುಷ್ಯದವರನ್ನು ಮೆಚ್ಚುವಂಥವರು ಮಾತ್ರವಲ್ಲ, ಯಾವ ವ್ಯಕ್ತಿ ತನ್ನ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಳ್ತಾನೋ ಆತನೂ ಕೂಡ ಶಾಪಗ್ರಸ್ತ. ಉದಾಹರಣೆಗೆ ಅದೇ ವಾಕ್ಯದಲ್ಲಿ ನಿಮಗೆ ತೋರಿಸ್ತೇನೆ. ಬೈಬಲಲ್ಲಿ ನಾವು ನೋಡುವಾಗ ಪ್ರಿಯರೇ, ಇಸ್ರೇಲ್ ಮಕ್ಕಳು ನೀರಿಗೆ ದಾಹಗೊಂಡಾಗ 2 ಕಡೆಗಳಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಒಮ್ಮೆ ಮೋಶೆಗೆ ದೇವರು ಹೇಳ್ತಾರೆ, ಈ ಕೋಲನ್ನು ತೆಗೆದುಕೊಂಡು ಕಲ್ಲಿಗೆ ಹೊಡಿ, ನೀರು ಬರ್ತದೆ. ಎರಡನೆಯದಾಗಿ ಅದ್ಭುತವನ್ನು ಮಾಡಿದಾಗ ದೇವರು ಹೇಳ್ತಾರೆ, ಈ ಕೋಲನ್ನು ನೀನು ತೆಗೆದುಕೊಂಡು ಹೋಗಿ ಕಲ್ಲಿಗೆ ತೋರಿಸು, ನೀರು ಬರ್ತದೆ. ಬಟ್ ಒಡಿ ಅಂತ ಹೇಳಿರೋದಿಲ್ಲ. ಬಟ್ ಆದರೆ ನೀವು ನೋಡ್ಬೋದು, ದೈವ ವಾಕ್ಯದಲ್ಲಿ ನೀವು ನೋಡುವಾಗ ಧರ್ಮೋಪದೇಶ ಕಾಂಡ ಕಡೆಯ ಅಧ್ಯಾಯದಲ್ಲಿ ದೇವರು ಮೋಶೆಗೆ ಈ ರೀತಿ ಹೇಳ್ತಾರೆ, ನೀನು ಮತ್ತು ನಿನ್ನ ಅಣ್ಣ ಆರೋನನು
ಜನರ ಮುಂದೆ ನನ್ನ ಹೆಸರಿಗೆ ಅವಮಾನವನ್ನು ಮಾಡಿದ್ದಕ್ಕಾಗಿ ನೀವು ಇಸ್ರೇಲ್ಗೆ ನಾನು ನಿಗದಿಪಡಿಸಿದಂತಹ ಕಾನಾನ್ ನಾಡನ್ನು ನೀನು ಕೂಡ ಸೇರೋ ಹಾಗಿಲ್ಲ. ಓಕೆ, ಗೊತ್ತಿದೆಯಾ ಅದು? ಮೋಶೆಗೆ ದೇವರು ಹೇಳ್ತಾರೆ ಕಾನಾನ್ ನಾಡನ್ನು ನೀನು ಪ್ರವೇಶಿಸೋ ಹಾಗಿಲ್ಲ. ಯಾಕಂದರೆ ಎರಡನೆಯ ಬಂಡೆಯಿಂದ ನೀರು ಬಂದಾಗ ದೇವರು ಹೇಳಿದ್ದು ಬರೀ ಕೇವಲ ಈ ಕೋಲನ್ನು ಬಂಡೆಗೆ ತೋರಿಸು ಎಂಬುದಾಗಿ. ಬಟ್ ಮೋಶೆ ಏನು ಮಾಡ್ತಾನೆ? ತೋರಿಸೋದಿಲ್ಲ, ಬದಲಾಗಿ 2 ಬಾರಿ ಹೊಡಿತಾನೆ. 2 ಬಾರಿ ಏನು ಮಾಡ್ತಾನೆ? ಹೊಡೆಯಲ್ಪಡ್ತಾನೆ. ಸದಕ್ಕೆ ದೈವ ವಾಗ್ದಾನ ತಿಳಿಸದೆ ಅವನು ವಾಗ್ದಾನ ನಾಡನ್ನು ಪ್ರವೇಶಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಅಲ್ಲಿ ನೋಡುವಂಥದ್ದು ಏನನ್ನೋದಾದರೆ, ನಮ್ಮ ಸ್ವಂತ ಬುದ್ಧಿಯನ್ನು ನಾವು ನೆಚ್ಚಿಕೊಳ್ಳಬಾರ್ದು. ದೇವರ ವಾಕ್ಯ ಏನು ಹೇಳ್ತದೋ ಅದನ್ನೇ ಮಾತ್ರ ನಾವು ನಮ್ಮ ಜೀವನದಲ್ಲಿ ಕೇಂದ್ರೀಕರಿಸಿಕೊಳ್ಳಬೇಕು. ಇಸ್ರೇಲ್ ಮಕ್ಕಳೆಲ್ಲರೂ ಕೂಡ ದಾಹಗೊಂಡಿದ್ರು. ಆ ದಾಹದ ನಿಮಿತ್ತವಾಗಿ ಎಲ್ಲರೂ ಕೂಡ ಬಳಲಿ ಹೋಗಿದ್ದಾರೆ. ದಾಹದ ನಿಮಿತ್ತವಾಗಿ ಅವರು ನೀರಿಲ್ಲದಿರುವಾಗ ಪ್ರತಿಯೊಬ್ಬರೂ ಕೂಡ ಮರಣದ ಬಗ್ಗೆ ಆಲೋಚಿಸ್ತಾ ಇದ್ದಾರೆ. ಅವರಿನ್ನೇನು ನಮ್ಮ ಜೀವನ ಮುಗಿದೋಯ್ತು ಎಂಬುದಾಗಿ ಆಲೋಚಿಸುವಾಗ ದೇವರು ಅದ್ಭುತಕರವಾಗಿ ಬಂಡೆಯೊಳಗಿಂದ ನೀರನ್ನು ತನ್ನ ಜನರಿಗೆ ಕೊಡಲ್ಪಟ್ಟು. ಸದಕ್ಕಾಗಿ ತಿಳಿಸದ ಪ್ರಿಯರೇ, ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಸಮಸ್ಯೆಗಳು ಕೂಡ ನಮ್ಮನ್ನು ಏನು ಮಾಡ್ತದೆ? ಬಳಲಿಸ್ತದೆ, ಬೆಂಡಾಗಿಸ್ತದೆ. ನಮ್ಮ ಜೀವಿತ ಬೇಡ ಎಂಬುದಾಗಿ ಜಿಗುಪ್ಸೆಗೆ ಕರೆದೊಯ್ತದೆ. ಬಟ್ ಆದರೆ ಪ್ರಭುವಿನಲ್ಲಿ ನಾವು ಭರವಸೆ ನೀಡುವಾಗ ಯಾವ ರೀತಿ ದೇವರು ಆ ಕಠಿಣವಾದಂಥ ಬಂಡೆಯಿಂದ ದ್ರವ ರೂಪದ ನೀರನ್ನು ಹೊರತರಿಸಿದ್ರು, ಅದರರ್ಥ ಅವರಿಗೆ ಜೀವ ಜಲವನ್ನು ಕೊಡಲ್ಪಟ್ಟರು. ಇನ್ ದ ಸೇಮ್ ವೇ ಕಠಿಣವಾದ ಪರಿಸ್ಥಿತಿಗಳ ಮಧ್ಯದಲ್ಲೂ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಸ್ವಂತ ಬುದ್ಧಿಯ ಪ್ರಕಾರ ಆಲೋಚಿಸದೆ, ಲೋಕದ ಪ್ರಕಾರ ಜೀವಿಸದೆ, ದೇವರ ವಾಕ್ಯ ಏನೆಂಬುದಾಗಿ ಹೇಳ್ತದೋ ಅದರ ಪ್ರಕಾರ ನಾವು ಪ್ರತಿಯೊಬ್ಬರು ಜೀವಿಸುವಾಗ ಪ್ರಿಯರೇ, ದೈವ ವಾಗ್ದಾನ ತಿಳಿಸದೆ ದೇವರು ಮರಣದ ಸ್ಥಿತಿಯಿಂದ ನಮ್ಮ ಜೀವಿತವನ್ನು ಜೀವದೆಡೆಗೆ ಮುನ್ನಡೆಸಲಿಕ್ಕೆ ಸಾಧ್ಯ. ಯೆರೆಮೀಯನ ಗ್ರಂಥ 17:5 ಪ್ರಭು ಯೇಸು ದೈವ ವಾಗ್ದಾನ ತಿಳಿಸುವಂಥದ್ದನ್ನೇ, ಯಾರು ಮನುಷ್ಯರನ್ನು ಅಂದರೆ ಬರೀ ವ್ಯಕ್ತಿಯನ್ನು ಮಾತ್ರವಲ್ಲ, ಅವರ ಆಲೋಚನೆಗಳನ್ನು, ನಿಮ್ಮ ಆಲೋಚನೆಗಳನ್ನೇ ದೇವರ ವಾಕ್ಯಕ್ಕಿಂತ ಶ್ರೇಷ್ಠ ಎಂಬುದಾಗಿ ಅಂದುಕೊಳ್ತಿರೋ ಅಂಥವನು ಶಾಪಗ್ರಸ್ತನೆಂಬುದಾಗಿ. ಮನುಷ್ಯದವರ ಮೇಲೆ ನಾವು ಭರವಸೆ ನೀಡದೆ ನಾವು ಪ್ರತಿಯೊಬ್ಬರು ಯಾರ ಮೇಲೆ ಭರವಸೆ ನೀಡಬೇಕಂತೆ? ಪ್ರಭುವಿನ ಮೇಲೆ. ಯಾಕೆಂದರೆ ಆತನು ಮಾತ್ರ ಪ್ರಿಯರೇ ನಮ್ಮ ಪ್ರಾಣವನ್ನು ರಕ್ಷಿಸಲಿಕ್ಕೆ ಶಕ್ತನು. ಅದಕ್ಕೆ ಕೀರ್ತನೆಗಾರ ಹೇಳ್ತಾನೆ ದೈವ ವಾಕ್ಯದಲ್ಲಿ ನಾವು ನೋಡುವಾಗ, ಓಕೆ, ಕೀರ್ತನೆ 35ನೇ ಅಧ್ಯಾಯ ವಾಕ್ಯ 16, ದೇವರು 33:15 ಸಾರಿ 33:15 ಕೀರ್ತನೆ 33 ವಾಕ್ಯ 16. ಅರಸನಾವನು ವಿಜೇತನಾಗನು ಮಹಾಸೇನಾ ಬಲದಿಂದಲೇ ಶೂರನಾವನು ಜಯಶೀಲನಾಗನು. ಓಕೆ, ಅದನ್ನು ಓದಬೇಕಾದ್ರೆ ನೀವು ಸ್ಪಷ್ಟವಾಗಿ ಓದಬೇಕು. ಯಾಕೆ ಹೇಳಿ? ಓದುವ ರೀತಿ ಬದಲಾಗ್ಬಿಟ್ರೆ ಅರ್ಥನೇ ಬದಲಾಗೋಗ್ತದೆ. ಓಕೆ, ಓದಿಮ್ಮ. ಅರಸನಾವನು ವಿಜೇತನಾಗನು ಮಹಾಸೇನಾ ಬಲದಿಂದಲೇ. ಓಕೆ, ಅದರ ಅರ್ಥ ಏನು? ಒಬ್ಬ ಅರಸನು ಸೈನ್ಯ ಇದ್ದಷ್ಟಕ್ಕೆ ಮಾತ್ರ ಜಯ ಗಳಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನಲ್ಲಿ ಹೇಳುವಂಥದ್ದು, ಅರಸನಾವನು ವಿಜೇತನಾಗನು ಮಹಾಸೇನಾ ಬಲದಿಂದಲೇ.
ಅರಸನು ಯಾವುದೇ ಕಾರಣಕ್ಕೂ ತನ್ನ ಸೈನ್ಯ ಬಲಿಷ್ಠವಾದಂತಹ ಸೈನ್ಯ ಇದ್ದ ತಕ್ಷಣದಲ್ಲಿ ಅವನು ಜಯಶಾಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್, ಶೂರನಾವನು ಜಯಶೀಲನಾಗನು ಕೇವಲ ಭುಜ ಬಲದಿಂದಲೇ. ಅದರರ್ಥ ಒಬ್ಬ ಧೈರ್ಯವಂತ ವ್ಯಕ್ತಿ, ಪರಾಕ್ರಮಶಾಲಿ ಆದಂಥ ವ್ಯಕ್ತಿ ಬರೀ ಕೇವಲ ತನ್ನ ಭುಜ ಬಲದಿಂದ ಅವನು ಯಾವುದೇ ಕಾರಣಕ್ಕೂ ಶೂರನಾಗ್ಲಿಕ್ಕೆ, ಜಯವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಪ್ರಾಣ ರಕ್ಷಣೆಗೆ ಸಾಲದು ಅಶ್ವದಳ, ಆತ್ಮ ರಕ್ಷಣೆಗೆ ಬಾರದು ಅಶ್ವಬಲ. ಓಕೆ, ಇಲ್ಲಿ ಕೀರ್ತನೆಗಾರ ಯಾರು? ಕೀರ್ತನೆಗಾರ 33 ಬರೆದಿರುವಂಥದ್ದು ಯಾರು? ದಾವೀದರಸನು. ಹೌದಾ? ದಾವೀದರಸನು ಒಮ್ಮೆಯಾದರೂ ಕೂಡ ಶತ್ರುವಿನ ವಿರುದ್ಧ ಸೋಲನ್ನು ಅನುಭವಿಸೋದನ್ನು ನೋಡಿದ್ದೀರಾ? ಸೋಲನ್ನು ಅನುಭವಿಸಿದಾನ? ಇಲ್ಲ. ಓಕೆ, ದೈವ ವಾಗ್ದಾನ ತಿಳಿಸದೆ ಅವನು ಹೋಗುವ ಪ್ರತಿಯೊಂದು ಕಡೆಗಳಲ್ಲೂ ಕೂಡ ಜಯಶಾಲಿಯಾಗಿ ಅವನು ಹಿಂತಿರುಗಿ ಬರ್ತಾ ಇದ್ದ. ಎಲ್ಲ ಕಡೆಗಳಲ್ಲೂ ಕೂಡ ಜಯವನ್ನು ಅನುಭವಿಸಿ ಬರ್ತಾ ಇದ್ದ. ಎಲ್ಲ ಕಡೆ ಜಯವನ್ನು ಅನುಭವಿಸಿ ಬರ್ತಿದ್ದಂತಹ ಅರಸನಾದಂತಹ ದಾವೀದರಸನು ಏನಂತ ಹೇಳ್ತಾ ಇದ್ದಾನೆ? ನಾನು ಬರೀ ಜಯಶಾಲಿಯನ್ನು ಹೊಂದಿರುವಂಥದ್ದು ಸೈನ್ಯ ಇದ್ದದ್ದಕ್ಕೆ ಮಾತ್ರ ಅಲ್ಲ, ನಾನು ಗೊಲ್ಯಾತನೆಂಬಂಥ ವ್ಯಕ್ತಿಯನ್ನ ಕೊಂದಿದ್ದು ನನ್ನ ಭುಜಬಲದಿಂದಲೂ ಕೂಡ ಅಲ್ಲ. ಅಶ್ವಬಲ ಅಥವಾ ಅಶ್ವದಳ ನನ್ನ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಯಾರು ಅವನನ್ನು ರಕ್ಷಣೆ ಮಾಡಿದ್ದು? ಯಾರು ರಕ್ಷಣೆ ಮಾಡಿದ್ದು? ನೀವು ಇಂದಿನ ಅಧ್ಯಾಯದಲ್ಲಿ ತೆಗೆದು ಆತನು ಹೇಳ್ತಾನೆ, ಪ್ರಿಯರೇ, ದೇವರು ಕಾಯದ ಹೊರತು ಮನುಷ್ಯನು ಕಾಯುವಂಥದ್ದು ವ್ಯರ್ಥಕರವಾದ. ಹಾಗಾದ್ರೆ ಯಾರವನನ್ನು ಕಾದದ್ದು? ಪ್ರಭು. ಹಾಗಾದ್ರೆ ನಾವು ಯಾರಲ್ಲಿ ಭರವಸೆ ನೀಡಬೇಕು? ಬಟ್ ನಾವು ಯಾರಲ್ಲಿ ಭರವಸೆ ನೀಡುತ್ತೇವೆ? ಮೇ ಬಿ ನೀವು ನಿಮ್ಮ ಮನೆಯಲ್ಲಿರುವಂತಹ ಆಲ್ ಔಟ್ ಅಥವಾ ಗುಡ್ ನೈಟ್ ಅಥವಾ ಇತರ ಕಾರ್ಯಗಳನ್ನು ಹಾಕಿ ನೀವು ಅಂದ್ಕೊಳ್ತೀರ ಏನಂತ, ಸೊಳ್ಳೆ ಕಚ್ಚೋದಿಲ್ಲ ಅಂತ. ಬಟ್ ಆದರೆ ಅದು ಸೊಳ್ಳೆ ಗುಡ್ ನೈಟ್ ಮೇಲೆ ಓಡಾಡೋದು ನೋಡಿರ್ತೀರ. ಅದರರ್ಥ ನೀವು ಯಾವ್ದ್ರ ಮೇಲೆ ಭರವಸೆ ಇಟ್ಟರೋ ಅದು ಕೂಡ ಯಾವುದೇ ಕಾರಣಕ್ಕೂ ಪೂರ್ಣವಾಗಿರಲಿಕ್ಕೆ ಸಾಧ್ಯ. ನೀವು ಅಂದ್ಕೊಳ್ತೀರ ಹಣ ನನ್ನ ಹತ್ರ ಇದ್ದರೆ ಎಲ್ಲವನ್ನೂ ಕೂಡ ನಾನು ಕೊಂಡುಕೊಳ್ಬೋದು ಎಂಬುದಾಗಿ. ನಿಮ್ಮದೇ ಹಣ ನಿಮ್ಮ ಅಕೌಂಟಲ್ಲಿದೆ, ಆದರೆ ಆವತ್ತಿನ ದಿನ ನಿಮ್ಮ ಸರ್ವರ್ ಡೌನ್ ಆಗೋಗಿದೆ, ಗೂಗಲ್ ಪೇ, ಫೋನ್ಪೇ ಯಾವುದೂ ಕೂಡ ವರ್ಕ್ ಆಗ್ತಿಲ್ಲ, ನಿಮ್ಮ ಕೈಯಲ್ಲಿ ₹1 ಕೂಡ ಹಣವನ್ನು ಇಟ್ಕೊಂಡಿಲ್ಲ. ನೀವು ಫೋನ್ ಇದೆಯಲ್ಲ, ಸ್ಕ್ಯಾನ್ ಮಾಡಿಬಿಡೋಣ ಅಂತ ಹೋಗಿ ಹೋಟೆಲಲ್ಲಿ ಹೋದ್ರಿ, ಹೊಟ್ಟೆ ಹಸಿತಾಯಿತು, ಹೊಟ್ಟೆ ತುಂಬ ಚೆನ್ನಾಗಿ ಊಟ ಮಾಡಿದ್ರಿ, ಬಟ್ ಮೊಬೈಲ್ ತೆಗೆದು ನೋಡ್ತೀರಾ, ನೆಟ್ವರ್ಕ್ ಇಲ್ಲ. ಏನಾಗುತ್ತಾಗ? ತಿಂದಿರೋದು ಏನೋ ಜೀರ ಏನೂ ಕುಡಿಯೋದು ಬೇಡ, ಒಂದೇ ಸರಿ ಜೀರ್ಣ ಆಗೋಗ್ತದೆ. ಓಕೆ, ನಿಮ್ಮ ಹತ್ರ ಹಣ ಇಲ್ವಾ? ಹಣ ಇದೆ. ಅಕೌಂಟಲ್ಲಿ ಇಲ್ವಾ? ಅಕೌಂಟಲ್ಲಿದೆ. ಬಟ್ ಉಪಯೋಗಿಸಲಿಕ್ಕೆ ಆಗ್ತಿದೆಯಾ? ಆಗ್ತಿಲ್ಲ. ಇನ್ ದ ಸೇಮ್ ವೇ ಪ್ರಿಯರೇ, ಯಾವುದೂ ಕೂಡ ನಿಮ್ಮನ್ನು ಸಂಪೂರ್ಣವಾಗಿ ಕಾಯಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಣ ನಿಮ್ಮನ್ನು ಕಾಯಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜನಬಲ ನಿಮ್ಮನ್ನು ಕಾಯಲಿಕ್ಕೆ ಸಾಧ್ಯವಿಲ್ಲ. ನಿಮ್ಮ ಜೀವನದಲ್ಲಿ ಪ್ರಿಯರೇ ಕಾಯುವಂಥವನು ಒಬ್ಬನೇ, ಅದು ಪ್ರಭು ದೇವರ ಮಾತು. ಹಲ್ಲೆಲೂಯಾ. ಸದಕ್ಕೆ ಅಲ್ಲಿ ಹೇಳುವಂಥದ್ದು ಕೀರ್ತನೆಗಾರ ದಾವೀದರಸನು 33 ಹೇಳ್ತಾನೆ, ನಾನು ಅರಸನು ಸೈನ್ಯ ಇದ್ದಷ್ಟಕ್ಕೆ ಮಾತ್ರ ಜಯ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ತೋಳಲ್ಲಿ ಬಲ ಇದ್ದ ತಕ್ಷಣ ಯಾವುದೇ ಕಾರಣಕ್ಕೂ ಶೂರನಾಗಲಿಕ್ಕೆ ಸಾಧ್ಯವಿಲ್ಲ. ದೇವರು ನನ್ನೊಂದಿಗಿಲ್ಲದಿದ್ದರೆ ನಾನು ಶೂನ್ಯಕ್ಕೆ ಸಮ. ಅದನ್ನೇ ಗೊಲ್ಯಾತನ ಮುಂದೆ ಆತನು ಹೇಳುವಂಥದ್ದು. ಗೊಲ್ಯಾತನು ಹೇಳ್ತಾನೆ, ದಾವೀದನನ್ನು ನೋಡಿ, ನನ್ನನ್ನು ಹೊಡೆದಲಿಕ್ಕೆ ಒಂದು ಕೋಲನ್ನು ತೆಗೆದುಕೊಂಡು ಬರ್ತಾ ಇದೆಯಾ, ನನ್ನನ್ನೇನು ನಾಯಿ ಎಂಬುದಾಗಿ ಅಂದ್ಕೊಂಡ? ಬಾ, ನಿನ್ನನ್ನು ಆಕಾಶದ ಪಕ್ಷಿಗಳಿಗೆ ಆಹಾರವನ್ನಾಗಿಸ್ತೇನೆ. ಬಟ್ ದಾವೀದನು ಏನಂತ ಹೇಳ್ತಾನೆ, ನಾನು ಬರುತ್ತಿರುವಂಥದ್ದು ನನ್ನ ಕವಣೆಯಿಂದ, ನನ್ನ ಕಲ್ಲುಗಳನ್ನು ನಂಬಿಕೊಂಡು, ನನ್ನ ತೋಳು ಬಲವನ್ನು, ನನ್ನ ಶಕ್ತಿಯನ್ನು, ನನ್ನ ಚಾಣಾಕ್ಷತನವನ್ನು, ನನ್ನ ಟ್ರಿಕ್ಸನ್ನು, ನನ್ನ ಕೌಶಲ್ಯಗಳನ್ನು, ನನ್ನ ತರಬೇತಿಯನ್ನು ಯಾವುದನ್ನು ಕೂಡ ನಾನು ನಂಬಿಲ್ಲ. ನಾನು ಬರುತ್ತಿರುವಂಥದ್ದು ಯಾರ ನಾಮದಲ್ಲಿ? ನಾನು ಬರುತ್ತಿರುವಂಥದ್ದು ಸರ್ವೇಶ್ವರನ ನಾಮದಲ್ಲಿ. ಯಾಕೆಂದ್ರೆ ಸರ್ವೇಶ್ವರನು ನಿನಗಿಂತಲೂ ಎಷ್ಟೋ ಶ್ರೇಷ್ಠನು.
ನೀನು ತಿಳ್ಕೊಂಡಿದೀಯಾ ಏನೆಂಬುದಾಗಿ? ಒಂದು ಬರ್ಜಿ, ಒಂದು ಈಟಿ, ಒಂದು ಗುರಾಣಿ ಇರುವಾಗ ಯಾರೂ ಕೂಡ ನನ್ನನ್ನು ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಿಯರೇ, ಇಸ್ರೇಲ್ ಜನರು 40 ದಿನ ಗೊಲ್ಯಾತನ ವಿರುದ್ಧ ನೋಡುವಾಗ ಎಲ್ಲರೂ ಕೂಡ ಭಯಭ್ರಾಂತರಾದರು. ಏನಂತ? ಹೆಂಗಪ್ಪ 10 ಅಡಿ ಇದ್ದಾನೆ. ಎಷ್ಟು ಅಡಿ ಇದ್ದಾನೆ? 10 ಅಡಿ ಇದ್ದಾನೆ. 10 ಅಡಿ ಬರೀ ಸುಮ್ಮನೆ ಸಣ್ಣಕ್ಕಿಲ್ಲ, ಹೇಗಿದ್ದಾನೆ? ದೈತ್ಯಾಕಾರ ದೇಹವನ್ನು ಹೊಂದಿರುವಂಥ ವ್ಯಕ್ತಿ. ನಾವೇನಾದರೂ ಅವನನ್ನು ಕೊಲ್ಲಿಕ್ಕೆ ಹೋದಾಗ ಅವನೇನಾದರೂ ಮಿಸ್ ಆಗಿ ಸಿಗಕ್ಕಂತೂ ನಮಗೆ ಸಾಧ್ಯ ಇಲ್ಲ, ಅವನ ಮುಂದೆ ನಾವು ಗೆಲ್ಲಕ್ಕಂತೂ ಸಾಧ್ಯನೇ ಇಲ್ಲ ಎಂಬುದಾಗಿ ಭಯಗೊಂಡು ಕುಳಿತಿದ್ದಾರೆ. ಇಸ್ರೇಲರ ಆಲೋಚನೆ ಏನನ್ನೋದಾದರೆ, ಸೌಲನು ದಾವೀದನಿಗೆ ಹೇಳ್ತಾನೆ ಈ ರೀತಿ, ಅವನು ಹುಟ್ಟಿನಿಂದಲೇ ಯುದ್ಧವೀರ, ನೀನು ಇನ್ನೂ ಬಾಲಕ. ಮನುಷ್ಯನ ಬುದ್ಧಿ ಏನು ಹೇಳ್ತದೆ? ಅವನು ರಣವೀರ, ನೀನು ಬಾಲಕ, ನೀನು ಅವರ ವಿರುದ್ಧ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಬಟ್ ದೇವರಲ್ಲಿ ಭರವಸೆ ನಿಟ್ಟಂತ ದಾವೀದನ ಏನು ಹೇಳ್ತಾನೆ? ಇಲ್ಲ, ನಾನು ಅವನ ತಲೆಯನ್ನು ಕತ್ತರಿಸ್ತೇನೆ. ಬಟ್ ಮನುಷ್ಯನ ಬುದ್ಧಿ ಏನು ಹೇಳ್ತದೆ? ನೀನು ಅವನ ಕತ್ತರಿಸೋಕ್ಕಾಗಲ್ಲ. ನೋಡು, ನಿನ್ನ ಹೈಟು ಹಿಂಗಿದೆ, ಅವನ ಹೈಟು ಈ ರೀತಿ ಇದೆ, ನಿನ್ನ ಗಾತ್ರ ಹಿಂಗಿದೆ, ಅವನ ಗಾತ್ರ ಹೀಗಿದೆ, ನಿನ್ನ ಹತ್ರ ಕತ್ತಿನೇ ಇಲ್ಲ, ಅವನ ಹತ್ರ ಒಂದು ಕತ್ತಿ ಇದೆ, ನಿನ್ನ ಹತ್ರ ಗುರಾಣಿನೇ ಇಲ್ಲ, ಅವನ ಹತ್ರ ಗುರಾಣಿ ಹೊರಕ್ಕೆ ನಿನ್ನಂಥವನು ಒಬ್ಬನಿದ್ದಾನೆ, ನಿನ್ನ ಹತ್ರ ಕವಚಗಳಿಲ್ಲ, ಅವನ ಹತ್ರ ಕವಚಗಳಿದೆ, ನೀನು ಅವನನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ 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 ಎಂಬುದಾಗಿ ಸಮಸ್ಯೆ ಹೇಳ್ತದೆ. ಬಟ್ ಆದರೆ ದೈವ ವಾಕ್ಯದಲ್ಲಿ ನಾವು ನೋಡುವಂಥ ಪ್ರಿಯರೇ, ಪ್ರಭುವಿನಲ್ಲಿ ಅವನು ಪೂರ್ಣ ಭರವಸೆ ನಿಟ್ಟವನಾದುದರಿಂದ ದಾವೀದನು ಹೇಳ್ತಾನೆ, ಇಲ್ಲ, ನನ್ನ ಹತ್ರ ಕತ್ತಿ ಇಲ್ಲದೆ ಇರಬಹುದು, ಬಟ್ ನಾನು ಮಾತ್ರ ಅವನ ಕತ್ತನ್ನು ಕತ್ತರಿಸ್ತೇನೆ, ಅವನ ತಲೆಯನ್ನು ಕತ್ತರಿಸ್ತೇನೆ. ಇನ್ ದ ಸೇಮ್ ವೇ ಪ್ರಿಯರೇ, ಮನುಷ್ಯನ ಬುದ್ಧಿ ಏನು ಹೇಳ್ತದೆ ಅಂದರೆ, ದಾವೀದನು ಗೊಲ್ಯಾತನ ವಿರುದ್ಧ ಜಯಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಅವನು ಜಯಗೊಳ್ಳಿಲ್ವೋ? ಹೇಗೆ ಜಯಗೊಂಡ? ಸರ್ವೇಶ್ವರನ ಹೆಸರು, ಪ್ರಭುವಿನಲ್ಲಿ ಭರವಸೆ ನೆಟ್ಟಿದ್ದರಿಂದ. ಇನ್ ದ ಸೇಮ್ ವೇ ಸಮಸ್ಯೆ ನಿಮ್ಮನ್ನು ನೋಡಿ ಹೇಳ್ತದೆ, ನಾನು ಬಂದಿರುವಂಥದ್ದೇ ನಿನ್ನ ಜೀವಿತವನ್ನು ಕೊನೆಗೊಳಿಸ್ಲಿಕ್ಕೆ. ನಾನು ಬಂದಿರುವಂಥದ್ದೇ ನಿನ್ನ ಜೀವಿತವನ್ನು ಕೊನೆಗೊಳಿಸ್ಲಿಕ್ಕೆ. ಒಂದು ಸರಿ ರೋಗ ಬಂದ ಮೇಲೆ ನೋಡ್ದ, ನಿಮ್ಮ ಅಕ್ಕಪಕ್ಕದ ಮನೆ ದುಡ್ಡಿದ್ದವರು 10 ಲಕ್ಷ ಕೊಟ್ಟು ಆಪರೇಷನ್ ಮಾಡಿಸಿದ್ದಾರೆ, ಬದುಕಿದ್ರೆ ಅವರು. ಈಗ ನೀನು ಬದುಕ್ಬಿಡ್ತೀಯಾ? ದುಡ್ಡಿದ್ದವರೇ ಬದುಕಿಲ್ಲ ಅಂದಮೇಲೆ ನೀನು ಬದುಕ್ಬಿಡ್ತೀಯಾ? ರೋಗ ಹೇಳೋದಿಲ್ವೋ? ಹೇಳೋದಿಲ್ವೋ? ಪರಿಸ್ಥಿತಿ ಆ ರೀತಿ ಮಾತಾಡೋದಿಲ್ವೋ? ಬಟ್ ಹಾಗೆ ನಾನು ಭರವಸೆ ಇಡಬೇಕಾದದ್ದು ಯಾವುದರ ಮೇಲೆ? ನನ್ನ ಭರವಸೆ ಇಡಬೇಕಾದದ್ದು ಆರೋಗ್ಯವನ್ನು ತಂದು ಕೊಡುವಂಥ ಹಣದ ಮೇಲಲ್ಲ. ಯಾಕೆಂದರೆ ಹಣ ಔಷಧಿಗಳನ್ನು ಕೊಂಡುಕೊಳ್ಳಬಹುದು ಹೊರತು ಆರೋಗ್ಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಆರೋಗ್ಯವು ನನ್ನ ಜೀವನದಲ್ಲಿ ನೆರವೇರುವಂಥದ್ದು ಆರೋಗ್ಯದಾಯಕನಾದಂತಹ ಯೆಹೋವ ರಾಫನಾದಂತಹ ಪ್ರಭು ಯೇಸುವಿನಿಂದ. ಹಾಗಾಗಿ ಪ್ರಿಯರೇ, ದೈವ ವಾಗ್ದಾನ ತಿಳಿಸುವಂಥ ಜ್ಞಾನೋಕ್ತಿ 3ನೇ ಅಧ್ಯಾಯ ವಾಕ್ಯ 5 ಮೊದಲನೇ ವಾಕ್ಯ ತಿಳಿಸದೆ, ಪೂರ್ಣ ಹೃದಯದಿಂದ ನೀನು ಕರ್ತನಲ್ಲಿ ಭರವಸೆಯನ್ನು ಇಡು. ನಿನ್ನ ಸ್ವಂತ ಬುದ್ಧಿಯನ್ನು ನೀನು ನೆಚ್ಚಿಕೊಳ್ಳಬೇಡ. ನೀನು ಸ್ವಂತ ಬುದ್ಧಿಯನ್ನೇನಾದರೂ ನೆಚ್ಚಿಕೊಂಡ್ರೆ, ನಂಚಿಕೊಂಡು ಉಪ್ಪಿನಕಾಯಿಗೆ ಹೇಗೆ ನೆಂಚ್ಕೊಂಡು ಊಟ ಮಾಡ್ತಾರೆ ಆ ರೀತಿ ಸಮಸ್ಯೆ ನಿನ್ನನ್ನು ಹಂಚಿ ತಿನ್ಕೋಬಿಡ್ತದೆ. ಬಟ್ ಆದರೆ ನೀನು ನಿನ್ನ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಳ್ಳದೆ ಯಾರಲ್ಲಿ ನೀನು ಭರವಸೆ ನೀಡಬೇಕಂತೆ? ಪ್ರಭುವಿನಲ್ಲಿ. ನೀನು ಪ್ರಭುವಿನಲ್ಲಿ ಭರವಸೆ ನೀಡುವಾಗ ಆತನು ಎಂಥ ಕಾರ್ಯಗಳನ್ನು ನೆರವೇರಿಸ್ತಾನೆ. ಕಠಿಣವಾದ ಸ್ಥಿತಿಯಲ್ಲೂ ದೇವರು ನಿನ್ನ ಮುಂದೆ ಸಾಗಿ ಹೋಗಿ ನಿನ್ನ ಕಠಿಣವಾದಂಥ ಮಾರ್ಗಗಳನ್ನು ಸಮತಟ್ಟಾಗಿ ಮಾರ್ಪಡಿಸ್ತಾರೆ. ಅದಕ್ಕಾಗಿ ಯೆಶಾಯನ ಗ್ರಂಥ 45:2 ಲಾಸ್ಟ್ ಬೇಗ ತೆಗೆಯೋಣ. ಯೆಶಾಯ 45:2. ಯೆಶಾಯ 45:2 ಬೇಗ. ನಿನ್ನ ಮುಂದೆ ಸಾಗುವೆನು. ಓಕೆ, ಹೇಳಿ ಎಲ್ಲರೂ.
ನಿನ್ನ ಮುಂದೆ ಸಾಗುವೆನು ನಾನು, ಸಾಗುವೆನು ನಾನು, ಸಮ ಮಾಡುವೆನು ಸಮ ಮಾಡುವೆನು ಬೆಟ್ಟ ಗುಡ್ಡಗಳನ್ನು, ಬೆಟ್ಟ ಗುಡ್ಡಗಳನ್ನು ಒಡೆದು ಹಾಕುವೆನು ಒಡೆದು ಹಾಕುವೆನು, ಕಂಚಿನ ಗದಗಳನ್ನು, ಕಂಚಿನ ಗದಗಳನ್ನು ಮುರಿದು ಬಿಡುವೆನು ಮುರಿದು ಬಿಡುವೆನು, ಕಬ್ಬಿಣದ ಅಗುಳಿಗಳನ್ನು, ಕಬ್ಬಿಣದ ಅಗುಳಿಗಳನ್ನು, ಅಗುಲೆಗಳನ್ನು, ಹೆಸರಿಡಿದು ನಿನ್ನ ಕರೆಯುವ, ಹೆಸರಿಡಿದು ನಿನ್ನನ್ನು ಕರೆಯುವ ಕರೆಯುವ ಸರ್ವೇಶ್ವರ ನಾನು, ಸರ್ವೇಶ್ವರ ನಾನು. Praise the Lord. Praise the ದೇವರ Lord. ವಾಕ್ಯದಲ್ಲಿ ಪ್ರಭು ಅಂದ್ರೆ ದೇವರು ಏನಂತ ಹೇಳ್ತಾ ಆದರೆ, ನಿನ್ನ ಮುಂದೆ ಯಾರು ಹೋಗ್ತಾರಂತೆ? ಪ್ರಭು ಕೇಳಿಸ್ಕೊಂಡಿಲ್ಲ ಅವರು, ಇನ್ನೊಮ್ಮೆ ಓದಿ. ನಿನ್ನ ಮುಂದೆ ಸಾಗುವೆನು ನಾನು, ಯಾರು ಸಾಗುವರು ನಿಮ್ಮ ಮುಂದೆ? ಸರ್ವೇಶ್ವರ ಯಾರು ಸಾಗುವರು? ಯಾರು ಸಾಗುವವರು? ಪ್ರಭು, ಯಾರು ಸಾಗುವವರು? ಪ್ರಭು ಯೇಸು. ನಿಮ್ಮ ದೇವರು. ಹೌದಲ್ವೋ? ಹಾಗಾದ್ರೆ ನಿಮ್ಮ ಮುಂದೆ ನಿಮ್ಮ ದೇವರು ಸಾಗದ ಮೇಲೆ ಅವರ ಹಿಂದೆ ನೀವು ಹೋಗುವಾಗ ನಿಮ್ಮ ಮಾರ್ಗಗಳು ಹೇಗಿರ್ತದೆ? ಸರ ಉದಾಹರಣೆಗೆ ನಿಮ್ಮ ರಸ್ತೆಯಲ್ಲಿ, ನಿಮ್ಮ ಊರಿನಲ್ಲಿ ತುಂಬ ಏನು ಹೇಳ್ತೇವೆ, ಗುತ್ತಿ ಅಥವಾ ಕಳ್ಳಿ ಗಿಡಗಳೇನೋ ಬೆಳ್ಕೊಬಿಟ್ಟಿದೆ. ಈ ಕಡೆಯಿಂದ ಆ ಕಡೆ ಹೋಗೋಕ್ಕಾಗ್ತಿಲ್ಲ. ಈ ಟ್ಯಾಕ್ಟರ್ ಅಥವಾ JCB ಏನು ಮಾಡ್ತು, ಒಂದು ಸರಿ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಬಂತು, ನೆಕ್ಸ್ಟ್ ಆ ರೋಡ್ ಹೇಗಿರ್ತದೆ? ನೆಕ್ಸ್ಟ್ ಆ ರೋಡ್ ಹೇಗಿರ್ತದೆ? ನೀವು ಆರಾಮಾಗಿ ಹೋಗ್ಬೋದು. ಹೌದಲ್ಲೋ? ಇನ್ನು ಸೇಮ್ ಒಂದು ಸಮಯ JCBನೋ ಅಥವಾ ಟ್ಯಾಕ್ಟ್ರೋ ನಿಮ್ಮ ಮುಂದೆ ಹೋಗೋದಿಲ್ಲ. ಯಾರು ನಿಮ್ಮ ಮುಂದೆ ಹೋಗ್ತಿರುವಂಥದ್ದು? ಯಾರು? ಪ್ರಭು. ದೇವರು. ಪ್ರಭು, ಸೃಷ್ಟಿಕರ್ತನಾದ ದೇವರು ನಿಮ್ಮ ಮುಂದೆ ಸಾಗುವರು. ಅದರರ್ಥ ಏನು? ದಾವೀದನು ಅಲ್ಲಿದ್ದಾನೆ, ಗೊಲ್ಯಾತನು ದಾವೀದನ ಬಳಿಗೆ ಹೋಗ್ತಾ ಆದನೆ. ಬಟ್ ದೇವರು ವಾಗ್ದಾನ ತಿಳಿಸದ ಪ್ರಿಯರೇ, ನಿನ್ನ ತಲೆಯನ್ನು ನಾನು ಕತ್ತರಿಸ್ತೇನೆ, ದೇವರು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿದ್ದಾರೆ ಎಂಬುದಾಗಿ ಹೇಳುವಾಗ, ಈವನ್ ನೀನು ದೇವರನ್ನು ಅಭಿಷೇಕಿಸಿದ್ದಾರೆ, ನೀನು ನನ್ನನ್ನು ಮುಟ್ಟುವುದಕ್ಕಿಂತ ಮುಂಚಿತವಾಗಿ ನನ್ನನ್ನು ಅಭಿಷೇಕಿಸಿದ ದೇವರನ್ನು ನೀನು ಮುಟ್ಟಬೇಕು. ಬಟ್ ಒಂದಂತೂ ಸತ್ಯವಾದದ್ದು, ನನ್ನ ದೇವರನ್ನು ಮುಟ್ಟಿ ನೀನು ದಾಟಿಕೊಂಡಂತೂ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ದೈವ ವಾಗ್ದಾನ ತಿಳಿಸದೆ, ಯಾವಾಗ ದಾವೀದನು ಅಭಿಷೇಕವನ್ನು ಹೊಂದಿದನು, ದೇವರ ಅಭಿಷೇಕಕ್ಕೆ ಯಾರ ಮೇಲಿದೆ? ದಾವೀದನ ಮೇಲೆ. ದಾವೀದನ ದೇವರ ಅಭಿಷೇಕ ಮಾಡುವಾಗ ಅಭಿಷೇಕ ಆತನಿಗೇನು ಮಾಡಿದೆ? ಕವರ್ ಆಗಿದೆ. ಈಗ ಗೊಲ್ಯಾತನು ದಾವೀದನನ್ನು ಮುಟ್ಟಬೇಕಂದ್ರೆ ಯಾರನ್ನು ದಾಟಿಕೊಂಡು ಬರಬೇಕು? ಸರ್ವೇಶ್ವರ ಸ್ವಾಮಿ. ಗೊಲ್ಯಾತನು ಸರ್ವೇಶ್ವರ ಸ್ವಾಮಿಯನ್ನು ದಾಟಿಕೊಂಡು ಬರಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಇನ್ನು ಸೇಮ್ ಅದೇ ರೀತಿ ನಿಮ್ಮ ರೋಗ, ನಿಮ್ಮ ಆರೋಗ್ಯದಾಯಕನಾದ ಪ್ರಭು ಯೇಸುವನ್ನು ದಾಟಿಕೊಂಡು ನಿಮಗೆ ಮರಣವನ್ನು ತರಲಿಕ್ಕೆ ಸಾಧ್ಯ ಇದೆಯಾ? ನಿಮ್ಮ ರೋಗ ನಿಮ್ಮ ಜೀವನದಲ್ಲಿ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಕೂಡ ರೋಗ ನಿಮ್ಮನ್ನು ಅಭಿಷೇಕಿಸಿರುವಂತಹ ದೇವರನ್ನು ದಾಟಿಕೊಂಡು ಒಳ ಬರಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಉದಾಹರಣೆಗೆ ಕೀರ್ತನೆ 91 ಎಲ್ಲರಿಗೂ ಗೊತ್ತು, ಹೌದಾ? ಓಕೆ, ಲಾಸ್ಟ್ ವಾಕ್ಯ ತೆಗಿರಿ. ಕೀರ್ತನೆ 91 ಬೇಗ. ಪರಾತ್ಪರನು ನಿನ್ನ ನಿವಾಸವಾಗಿರುವಾಗ ದೀರ್ಘಾಯಸ್ಸನ್ನಿತ್ತು. ಓಕೆ, ಲಾಸ್ಟ್ ವಾಕ್ಯ ಅಂದ್ರೆ ಅದೆಲ್ಲ ಮೇಲೆ. ಪರಾತ್ಪರನು ನಿನ್ನ ನಿವಾಸ. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು. ಅಮ್ಮ ಸ್ಟಾರ್ಟಿಂಗ್ ಅಲ್ಲಮ್ಮ, ಲಾಸ್ಟ್ ಬರ್ತೇನೆ. ದೀರ್ಘ ಅದೆಲ್ಲ 16ನೇ ಸ್ಟಾರ್ಟ್ ಅಂದರೆ ಮೊದಲನೇ ವಾಕ್ಯಕ್ಕೆ ಹೋಯ್ತೀಯ, ಲಾಸ್ಟ್ ಅಂದರೆ ಕೊನೆಗೆ ಹೋಯ್ತೀಯ. ನಾನು ಹೇಳ್ತಿದ್ದೀನಿ, ಪರಾತ್ಪರನೇ ನಿನ್ನ ನಿವಾಸವಾಗಿರುವಾಗ. ಪರಾತ್ಪರನೇ ನಿನ್ನ ನಿವಾಸ ಆಗಿದ್ದು. ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು. ಓಕೆ, ಕೀರ್ತನೆ 91 91 ದೇವಾಶ್ರಿತರು ಸುರಕ್ಷಿತರು. ಪರಾತ್ಪರ ಪ್ರಭುವಿನ ಮೊರೆ ಹೊಕ್ಕಿರುವವನು. ಓಕೆ, 10ನೇ ಅಧ್ಯಾಯ. ಓಕೆ, 9 ಪ್ರಭುವನ್ನೇ ನಿನ್ನಾಶ್ರಯವಾಗಿಸಿಕೊಂಡಿರುವುದರಿಂದ. ಓಕೆ, ಯಾರನ್ನ ಆಶ್ರಯಿಸಿಕೊಂಡಿರುವುದರಿಂದ? ಪ್ರಭುವನ್ನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವಾಗ. ಪರಾತ್ಪರನೇ ನಿನ್ನ ನಿವಾಸ ಆಗಿಸಿಕೊಂಡಿದ್ದರಿಂದ. ಪರಾತ್ಪರನೇನಾಗಿದ್ದಾನೀಗ? ನಿವಾಸ, ನಿಮ್ಮ ನಿವಾಸ ಆಗಿದ್ದಾನೆ. ಉದಾಹರಣೆಗೆ ಈಗ ನಾವೆಲ್ಲರೂ ದೇವರ ಆಲಯದ ಒಳಗಿದ್ದೇವೆ, ಹೌದಾ? ಈಗ ಹೊರಗಡೆ ಮಳೆ ಬರ್ತಾ ಇದೆ ಅಥವಾ ಬಿಸಿಲಿದೆ, ಆ ಬಿಸಿಲು ನಿಮಗೆ ಬೀಳುತ್ತಾ? ಇಲ್ಲ. ಓಕೆ, ಹೊರಗಡೆ ಮಳೆ ಬಂದರೆ ಆ ಮಳೆ ನಿಮಗೆ ತಾಗುತ್ತಾ? ಯಾಕೆ? ಒಳಗಡೆ ನೀವು ನಿವಾಸ ಎಂಬ ಆಲಯದ ಒಳಗಿದ್ದೀರಾ. ಯಾರ ಒಳಗಿದ್ದೀರಾ? ಈ ನಿವಾಸ ಎಂಬಂಥ ಆಲಯದ ಒಳಗಿದ್ದೀರಾ. ಹಾಗಾಗಿ ಹೊರಗಿನ ಬಿಸಿಲಾಗಲಿ ಹೊರಗಿನ ಮಳೆಯಾಗಲಿ ನಿಮ್ಮ ಮೇಲೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ನೀವು ಯಾರನ್ನು ಆಶ್ರಯಿಸಿಕೊಂಡಿದ್ದೀರಿ?
ಪ್ರಭುವನ್ನೇ ನಿನ್ನ ಆಶ್ರಯವನ್ನಾಗಿಸಿಕೊಂಡಿರುವಾಗ ನೆಕ್ಸ್ಟು ಪರಾತ್ಪರನನ್ನೇ ನಿನ್ನ ನಿವಾಸ ಓಕೆ, ಪರಾತ್ಪರನೇ ನಿನ್ನ ನಿವಾಸ ಆಗಿರುವಾಗ, ಅದರ ಅರ್ಥ ಪರಾತ್ಪರನೇ ಆಗಿದ್ದಾನೆ, ನಿವಾಸವಾಗಿದ್ದಾನೆ. ಆ ನಿವಾಸದ ಒಳಗಡೆ ಯಾರಿದ್ದೀರಿ? ನೀವಿರಿದ್ದೀರಿ. ನೆಕ್ಸ್ಟ್, ಹಾನಿಯೊಂದು ನಿನಗೆ ಸಂಭವಿಸದು, ಹಾನಿಯೊಂದು ಸಂಭವಿಸದು, ಕೆಡುಕು ನಿನ್ನ ಗುಡಾರದ ಕೆಡುಕು ನಿನ್ನ ಗುಡಾರದ ಬಳಿಯೂ ಸುಳಿಯದು. ಅದರ್ಥ ಏನು? ದೇವರು ವಾಗ್ದಾನ ತಿಳಿಸದ ಪ್ರಿಯರೇ, ಪರಾತ್ಪರನಾದ ದೇವರು ನಿನ್ನ ನಿವಾಸವಾಗಿದ್ದಾನೆ, ನೀನು ಅವನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದೀ. ಹಾಗಿರುವಾಗ ಕೇಡು ನಿನ್ನನ್ನು ತಿಂದು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನೀನು ಯಾರ ಒಳಗಿದ್ದಿ? ನಿವಾಸವಾಗಿರುವ ದೇವರಲ್ಲಿದ್ದಿ. ಹೌದಾ? ಪರಾತ್ಪರ ಪ್ರಭುವಿನಲ್ಲಿ ನೀನು ಮೊರೆ ಹೊಕ್ಕಿರುವುದರಿಂದ ನೀನು ಸರ್ವಶಕ್ತನ ಆಶ್ರಯದಲ್ಲಿ ಏನಾಗಿದೆಯಾ? ಸುರಕ್ಷಿತನಾಗಿದೆಯಾ. ಹಾಗಾಗಿ ಹತ್ತು ಹೇಳುವಂಥದ್ದು, ಕೇಡೊಂದು ಹಾನಿಯೊಂದು ನಿನಗೆ ಸಂಭವಿಸದು. ಏನು ಹಾನಿಯೊಂದು ಅಂದರೆ? ಯಾವ ರೀತಿ ಮಳೆ ಹೂದ್ರೆ ಒಂದೇ ಒಂದು ಹನಿಯೂ ನಿಮಗೆ ಬೀಳೋದಿಲ್ವೋ, ಇನ್ ದ ಸೇಮ್ ವೇ ಸಮಸ್ಯೆ, ದುರಾತ್ಮನು ಎಂಥದ್ದೇ ಕಾರ್ಯಗಳನ್ನು ನಿಮ್ಮ ಜೀವನದಲ್ಲಿ ನೆರವೇರಿಸಿದ್ರು ಒಂದು ಚೂರು ಹಾನಿಯೂ ಕೂಡ ನಿಮಗಾಗಲಿಕ್ಕೆ ಸಾಧ್ಯ ಇಲ್ಲ. ಚಪ್ಪಾಳೆ ಹೊಡಿಬೇಡಿ. ಯಾಕೆ ಗೊತ್ತಾ? ಅದು ಎಲ್ರಿಗೂ ಅಲ್ಲ, ಅದು ಎಲ್ಲರಿಗೂ ಅಲ್ಲ. ಅದನ್ನು ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ. ಗಬ್ರಿಯಲಮ್ಮ ಹೊಡೆದ್ರು ಅಂದ್ಬಿಟ್ಟು ನೀವೆಲ್ಲ ಹೊಡೆದ್ರೆ ದೇವರಿಗೆ ಅದರಿಂದ ಏನು ಲಭಿಸಲ್ಲ. ಓಕೆ, ನೀವು ಅರ್ಥೈಸಿಕೊಂಡಿದ್ರೆ ಅದರ ಫಲವನ್ನು ಅನುಭವಿಸ್ಬೋದು. ಅದಕ್ಕೆ ಕೀರ್ತನೆ 91 ನಾವು ಪ್ರತಿಯೊಬ್ಬರೂ ಕೂಡ ಕ್ರೈಸ್ತ ಮಕ್ಕಳು ಬಾಯಿ ಥರದ್ದು ಪಡ 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 ಥಟ್ ಪಟ್ ಚಟ್ ಪಟ್ ಥಟ್ ಪಟ್. ಈ ದೀಪಾವಳಿ ಟೈಮಲ್ಲಿ ಪಟಾಕಿ ಹೊಡೆಯಂಗೆ ಪರಾತ್ಪರ ಪ್ರಭು ಮೊರಗ್ ಸರ್ ಏನು ಸರ್ ನನ್ನ ಹತ್ತಿ ಗಾಡಿ. ವಿಶೇಷವಾಗಿ ಕೀರ್ತನೆ 91 ಯಾವಾಗ ಕ್ರೈಸ್ತ ಮಕ್ಕಳು ಹೇಳೋದಂದರೆ, ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಕೈ ಇಟ್ಟುಬಿಟ್ಟು ಗಾಡಿ ಮೇಲೆ ಪ್ರೇಯರ್ ಮಾಡಿಬಿಡೋದು, ಆಮೇಲೆ ಫೋನಲ್ಲಿ ಮಾತಾಡ್ತಾ ಹೋಗೋದು, ಬಿದ್ದು ಬಿಡೋದು. ದೇವರ ಕೀರ್ತನೆ 91 ಹೇಳಲಿಲ್ವ ನಾನು? ಸೊ ದೇವರು ವಾಗ್ದಾನ ತಿಳಿಸಿದ ಪ್ರಿಯರೇ, ಕೀರ್ತನೆ 91ನೇ ಅದೇ ವಾಕ್ಯ 9 ಮತ್ತು 10, ಪ್ರಭುವನ್ನೇ ನಿನ್ನ ಆಶ್ರಯಿಸಿಕೊಂಡಿರುವಾಗ, ಪರಾತ್ಪರನೇ ನಿನ್ನ ನಿವಾಸವಾಗಿರುವಾಗ. 10 ಮಾತ್ರ ಓದಿಯಮ್ಮ. ಹಾನಿಯೊಂದು ನಿನಗೆ ಸಂಭವಿಸದು. ಹಾನಿಯೊಂದು ಅದರ ಅರ್ಥ ಏನು? ಒಂದು ಚೂರು ಕೂಡ ನಿನ್ನ ರೋಮವನ್ನು ದುರಾತ್ಮನು ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಹಾನಿ ನಿನಗೆ ಸಂಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀನು ನಿವಾಸದ ಒಳಗಿದ್ದಿ. ಅವನು ಬರಬೇಕಂದ್ರೆ ನಿವಾಸದ ಹೊಕ್ಕಿ ಬರಬೇಕು. ಬಟ್ 100% ಆ ದುರಾತ್ಮನು ಯಾವುದೇ ಕಾರಣಕ್ಕೂ ದೇವರ ಸಾಮರ್ಥ್ಯವನ್ನು ಭೇದಿಸಿ ಒಳಗೆ ಬರಲಿಕ್ಕೆ ಸಾಧ್ಯನೇ. ಹಾಗೆ ನಾವು ಸುರಕ್ಷಿತರಾಗಿದ್ದೇವೆ ಇಲ್ವೋ? ದೈವ ವಾಗ್ದಾನ ಏನಂತ ತಿಳಿಸದೆ, ಹಾನಿಯೊಂದು ನಿನಗೆ ಸಂಭವಿಸದು. ನೆಕ್ಸ್ಟ್, ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಕೆಡುಕು ನಿನ್ನ ಗುಡಾರದ ಬಳಿ ಸುಳಿಯದು. ಅದರ ಅರ್ಥ ಏನು? ನಿನ್ನ ಹತ್ರ ಅಲ್ಲ, ನಿನ್ನ ಮನೆ ಹತ್ರನೂ ಕೂಡ ಅದು ಬರಕ್ಕೆ ಸಾಧ್ಯ ಇಲ್ಲ. ಹತ್ರ ಸುಳಿಯೋದು ಅಂದರೆ ಅರ್ಥ ಏನಂದರೆ, ಮನೆ ಹತ್ರ ಅಲ್ಲ, ನಿನ್ನ ಬೀದಿಗೆ ಅದು ಬರಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಏನಾದರೂ ಕಳ್ಳನೋ ಅಥವಾ ಇನ್ನೊಬ್ಬ ಯಾರೋ ಒಂದು ವ್ಯಕ್ತಿ ನಿಮ್ಮ ಮನೆಯಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕಿಬಿಟ್ರೆ ನೆಕ್ಸ್ಟ್ ಅವ್ನಿಗೆ ಹೇಳ್ತಾರೆ ಏನಂತ, ಇನ್ಯಾವತ್ತೂ ಕೂಡ ನನ್ನ ಮನೆ ಕಡೆ ಸುಳಿಬೇಡ. ಅದರರ್ಥ ಏನು? ಮನೆಯ ಕಾಂಪೌಂಡ್ಗಲ್ಲ, ಮನೆಯ ರೋಡ್ಗೂ ಕೂಡ ಅವನು ಬರಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪ್ರಿಯರೇ ದೈವ ವಾಗ್ದಾನ ತಿಳಿಸುವಂಥದ್ದು. ಅದನ್ನು ಕೀರ್ತನೆಗಾರನಾದಂಥ ದಾವೀದನು ಚೆನ್ನಾಗಿ ಅರ್ಥಕೊಂಡಿದ್ದ. ಅದಕ್ಕಾಗಿ ಅವನು ಹೇಳುವಂಥದ್ದು, ದಾವೀದನು ಗೊಲ್ಯಾತನಿಗೆ, ನೀನಾದರೂ ನಿನ್ನ ಈಟಿ ಖರ್ಚಿಗಳನ್ನು ನೆಚ್ಚಿಕೊಂಡು ಬರ್ತಿದೀಯಾ, ಬಟ್ ನಾನು ಯೆಹೋವನ ದೇವರ ನಾಮದಲ್ಲಿ ಬರ್ತಾ, ಅದನ್ನು ಸರ್ವೇಶ್ವರ ನಾಮದಲ್ಲಿ ನಿನ್ನ ತಲೆಯನ್ನು ನಾನು ಕತ್ತರಿಸ್ತೆ. ಪೂರ್ಣವಾಗಿ ಅವನು ಪ್ರಭುವಿನಲ್ಲಿ ಭರವಸೆ ನಿಟ್ಟಿದ್ದರಿಂದ ಪ್ರಿಯರೇ, ಆತನು ಈಸಿಯಾಗಿ, ಉದಾಹರಣೆಗೆ ಏನಾದರೂ ಕಷ್ಟ ಆಯಿತಾ? ಗೊಲ್ಯಾತನ ತಲೆಯನ್ನು ಕತ್ತರಿಸೋದು ಕಷ್ಟ ಇತ್ತಾ? ಅವನಿಗೆ ಕಷ್ಟ ಇತ್ತಾ? ಓಕೆ, ಒಂದು ಕ್ಷಣ ಯೋಚನೆ ಮಾಡೋಣ. ಒಬ್ಬ ಗೊಲ್ಯಾತ, 3,000 ಜನ ಸೈನಿಕರು, ಅರಸ, ಇವರು ಒಬ್ಬನ ವಿರುದ್ಧವಾಗಿ ಏನು ಮಾಡ್ತಿದ್ದಾರೆ? ಎದುರುಕೊಳ್ತಿದ್ದಾರೆ. ಈ ಕಡೆ ಒಬ್ಬ ಚಿಕ್ಕ ಬಾಲಕ, ಎಷ್ಟು?
ಚಿಕ್ಕ ಹುಡುಗ, ಎಷ್ಟು 17-16 ವರ್ಷದ ಯುವಕ ಹೋದ, ಕವಣೆಯನ್ನು ತೆಗೆದುಕೊಂಡ, ಕಲ್ಲು ಹಾಕದ, ಬೀಸಿ ಹೊಡೆದ, ಅವನ ಹಣೆಗೆ ತಾಕ್ತು, ಅವನು ಬಿದ್ದ, ಹೋಗಿ ಅವನ ಕತ್ತಿಯನ್ನು ತೆಗೆದುಕೊಂಡು ಮುಗಿಸಿಬಿಟ್ಟ. ಗೊಲ್ಯಾತನನ್ನು ಮುಗಿಸೋದು ಇಸ್ರೇಲರ ಕಷ್ಟ ಆಗಿತ್ತು, ಹೌದಾ? ಟೈಮ್ ಎಷ್ಟು ತೆಗೆದುಕೊಂಡಿದ್ದಾರೆ? ಅವನ ಹತ್ರ ಹೋಗೋಕ್ಕೆ ಭಯ ಪಟ್ಟುಕೊಂಡು 40 ದಿನ ಇದೆ. ಬಟ್ ಆದರೆ ದಾವೀದನ ಎಷ್ಟು ನಿಮಿಷದಲ್ಲಿ ಅದನ್ನು ಮುಗಿಸ್ಬಿಟ್ಟ? ದ ಫ್ಯಾಕ್ಚರ್ ಆಫ್ ಸೆಕೆಂಡ್ಸ್ ನಾವು ನೋಡೋದಂದ್ರೆ ಅರ್ಥ, ಒಂದು 40 ನಿಮಿಷವೂ ಕೂಡ ಅವರ ಸಂಭಾಷಣೆ ನಡೆದಿಲ್ಲ. ಅವನು ಹೇಳ್ತಾನೆ, ನಿನ್ನ ತಲೆಯನ್ನು ಕತ್ತರಿಸ್ತೇನೆ, ಹೇಳಿದಂತೆ ಹೋಗ್ತಾನೆ, ತಲೆಯನ್ನು ಕತ್ತರಿಸಿಕೊಂಡು ತಲೆಯನ್ನು ಹಿಡ್ಕೊಂಡು ಬರ್ತಾನೆ. ಇನ್ ದ ಸೇಮ್ ವೇ ಪ್ರಿಯರೇ, ನೀವು ಪ್ರಭುವಿನಲ್ಲಿ ಭರವಸೆ ನಿಟ್ಟರೆ ಸಮಸ್ಯೆ ಎಂಬ ತಲೆಯನ್ನು ಕತ್ತರಿಸ್ಕೊಂಡು ಹಿಡ್ಕೊಂಡು ತಿರುಗಾಡ್ತೀರಾ. ಬಟ್ ನೀವು ಪ್ರಭುವಿನಲ್ಲಿ ಭರವಸೆ ನೀಡದೆ ನಿಮ್ಮ ಸ್ವಂತ ಆಲೋಚನೆಯಲ್ಲಿ ಭರವಸೆ ನಿಟ್ಟು ಮನುಷ್ಯದವರ ಮೇಲೆ ನಾವು ನಂಬಿಕೆ ನಿಟ್ಟು ನಡೆಯೋದಾದರೆ ಪ್ರಿಯರೇ, ಸಮಸ್ಯೆಗೆ ನಾವೇ ತಲೆಯನ್ನು ಕೊಡ್ತೇವೆ. ಸಮಸ್ಯೆ ತಲೆಯನ್ನು ಹಿಡ್ಕೊಂಡು ತಿರುಗಾಡಬೇಕಾ? ನಮ್ಮ ತಲೆನ ಸಮಸ್ಯೆ ಕೊಟ್ಟಿಡಬೇಕಾ? ಸಮಸ್ಯೆಯ ತಲೆಯನ್ನು ನಾನು ಹಿಡ್ಕೊಂಡು ತಿರುಗಾಡಬೇಕಾ? ಸಮಸ್ಯೆಗೆ ನನ್ನ ತಲೆ ಕೊಡಬೇಕಾ? ಉದಾಹರಣೆಗೆ ಹೇಳ್ತೀನಿ, ಸಮಸ್ಯೆಗೆ ನಿಮ್ಮ ತಲೆ ಕೊಟ್ಟರೆ ಏನಾಗುತ್ತೆ ಅಂದರೆ, ಹಿಂಗೆ ಹಿಡ್ಕೊಂಡು ತಿರುಗಾಡ್ತೀರಾ. ಅದರರ್ಥ ಗೊತ್ತಲ್ಲ? ತಲೆನೋವು ಬ್ರದರ್. ಯಾಕೆ? ಸಮಸ್ಯೆಗೆ ಕೊಟ್ಟಿದ್ದೀರಾ. ಬಟ್ ಸಮಸ್ಯೆಯ ತಲೆಯನ್ನು ನೀವು ಹಿಡ್ಕೊಂಡಿದ್ರೆ ತಲೆನೋವನ್ನು ಬಿಡಿಸುವಂಥ ವ್ಯಕ್ತಿಗಳಾಗಿರ್ತೀರ. ಹಾಗಾದರೆ ಸಮಸ್ಯೆಗೆ ತಲೆ ಕೊಡಬೇಕಾ? ಸಮಸ್ಯೆಯ ತಲೆಯನ್ನು ಹಿಡ್ಕೊಂಡು ತಿರುಗಾಡಬೇಕಾ? ಓಕೆ, ಸಮಸ್ಯೆಯ ತಲೆಯನ್ನು ಹಿಡ್ಕೊಳ್ಳೋರು ಮಾತ್ರ ಎದ್ದು ನಿಂತ್ಕೊಳ್ಳಿ. ಸಮಸ್ಯೆಗೆ ತಲೆ ಕೊಟ್ಟಿರೋರು ಹಾಗೇ ಕುಳಿತುಕೊಳ್ಳಿ. ಇನ್ನು ಬೇರೆ ಎಲ್ಲ ಅವ್ರವ್ರ ಜೀವನಕ್ಕೆ ಸಮಸ್ಯೆಗೆ ತಲೆ ಕೊಟ್ಟುಬಿಟ್ಟಿದ್ದಾರೆ. ಬ್ರದರ್, ನೀವೇನಾದರೂ ಹೇಳ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಕಣ್ಣುಗಳು ಮುಚ್ಚೋಣ ಒಂದು ಸಮಯ ಸಂಪೂರ್ಣವಾಗಿ. ಕಣ್ಣುಗಳು ಮುಚ್ಚುತ್ತಾ ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಧ್ಯಾನಿಸಿದ್ದೇವೆ ಪ್ರಿಯರೇ. ದೈವ ವಾಕ್ಯ ಸ್ಪಷ್ಟಪಡಿಸುವಂತೆ ಜ್ಞಾನೋಕ್ತಿ 3ನೇ ಅಧ್ಯಾಯ 5 ತಿಳಿಸುವಂತೆ, ನಿನ್ನ ಪೂರ್ಣ ಹೃದಯದಿಂದ ಕರ್ತನಲ್ಲಿ ಭರವಸೆಯನ್ನಿಡು, ನಿನ್ನ ಸ್ವಂತ ಬುದ್ಧಿಯನ್ನು ನೆಚ್ಚಿಕೊಳ್ಳಬೇಡ. ಇನ್ ದ ಸೇಮ್ ವೇ ಪ್ರಿಯರೇ, ಇಸ್ರೇಲ್ ಜನರು ದಾಹಗೊಂಡಿದ್ದಾರೆ. ದಾಹಗೊಂಡು ಅವರು ನೀರಿಗಾಗಿ ಹಾತೊರೆಯುವವರಾಗಿದ್ದಾರೆ. ಮನುಷ್ಯನ ಆಲೋಚನೆ ಹೇಳುವಂತೆ ಭೂಮಿಯನ್ನು ಅಗೆದರೆ ನೀರು ಸಿಗಬಹುದು, ಅಥವಾ ಮಳೆ ಹುಯ್ಯಲ್ಪಟ್ಟರೆ ನೀರು ಸಿಗಬಹುದು. ಬಟ್ ಆದರೆ ದೇವರು ಮಾಡಿದ ಅದ್ಭುತ ಕಾರ್ಯ, ಬಂಡೆಯಿಂದ ನೀರನ್ನು ಹೊರತಂದರು. ಇವತ್ತು ನಿಮ್ಮ ಜೀವನದಲ್ಲಿ ಸಮಸ್ಯೆಗಳು ಆ ಬಂಡೆಯಂತೆ ಕಠಿಣವಾಗಿರಬಹುದು ಪ್ರಿಯರೇ. ಆದರೆ ನೀವು ಪ್ರಭುವಿನಲ್ಲಿ ಭರವಸೆಯನ್ನು ಇಡುವುದಾದರೆ ಆ ಬಂಡೆಯಂತಹ ಪರಿಸ್ಥಿತಿಯ ಮಧ್ಯದಲ್ಲೂ ಸರಾಗವಾಗಿ ನಿಮ್ಮ ಜೀವಿತವನ್ನು ಮುನ್ನಡೆಸುವ ಆತನಾಗಿದ್ದಾನೆ. ಕಣ್ಣುಗಳು ಮುಚ್ಚೋಣ ಸಂಪೂರ್ಣವಾಗಿ. ದೈವ ವಾಗ್ದಾನ ತಿಳಿಸುವಂತೆ, ಪ್ರಭು ನಿನ್ನ ವಾಸಸ್ಥಾನವಾಗಿರುವಾಗ, ಆತನು ನಿನ್ನ ಗುರಾಣಿಯಾಗಿರುವಾಗ, ಆತನು ನಿನ್ನ ಖೇಡ್ಯವಾಗಿರುವಾಗ, ಆತನು ನಿನ್ನ ಆಶ್ರಯವಾಗಿರುವಾಗ ಕೇಡೊಂದು ನಿನ್ನ ಗುಡಾರವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ, ಹಾನಿಯೊಂದು ನಿನಗೆ ತಗುಲಲು ಸಾಧ್ಯವಿಲ್ಲ ಎಂಬುದಾಗಿ. ಪ್ರಿಯರೇ, ನಾವು ಪ್ರಭುವಿನ ಮೇಲೆ ಇಡಬೇಕಾದ ಭರವಸೆಯನ್ನು ಮನುಷ್ಯರ ಮೇಲೆ ಇಡುವಂಥವರಾಗಿದ್ದರೆ, ಮನುಷ್ಯನ ಆಲೋಚನೆಗಳಲ್ಲಿ ನಾವು ಇಡುವಂಥ ವ್ಯಕ್ತಿಗಳಾಗಿದ್ದರೆ, ದೇವರ ವಾಗ್ದಾನ ತಿಳಿಸದ ಪ್ರಿಯರೇ, ನಾವೆಲ್ಲರೂ ಶಾಪಗ್ರಸ್ತರು. ಮನುಷ್ಯದವರ ಮೇಲೆ ಭರವಸೆ ನೀಡುವವನು ಶಾಪಗ್ರಸ್ತನು. ಆದರೆ ಕರ್ತನನ್ನು ಪೂರ್ಣ ಹೃದಯದಲ್ಲಿ ಭರವಸೆ ನೀಡುವ ಆತನು ಹೊಸ ಜೀವಿತವನ್ನು ಅನುಭವಿಸುವನೆಂಬುದಾಗಿ. ಕಣ್ಣುಗಳ ಮುಚ್ಚೋಣ, ನಮ್ಮನ್ನೇ ಸಮರ್ಪಿಸೋಣ ಈ ಸಮಯ. ಇವತ್ತು ನಿಮ್ಮ ಜೀವನದಲ್ಲಿರುವಂಥ ಸಮಸ್ಯೆ, ರೋಗ, ಸಮಸ್ಯೆಗಳು, ಸಾಲಗಳು, ಕಷ್ಟಗಳು ನಿಮ್ಮ ಜೀವನದಲ್ಲಿ ಕಠಿಣವಾದ ಬಂಡೆಯಂತೆ ನಿಮ್ಮ ಜೀವಿತವನ್ನು ಕಾಣ್ತಾ ಇರಬಹುದು.
ಬಟ್ ಪ್ರಿಯರೇ, ದೇವರ ವಾಗ್ದಾನ ತಿಳಿಸುವಂತೆ ನಿಮ್ಮ ಜೀವನದಲ್ಲಿ ಸಮಸ್ಯೆಗೆ ನೀವು ತಲೆಯನ್ನು ಕೊಡುವುದಾದರೆ ನಿಮ್ಮ ತಲೆಯನ್ನು ಆತನು ಮುಗಿಸಿಬಿಡ್ತಾನೆ. ಬಟ್ ನೀವು ಕರೆದಿರುವಂಥದ್ದು ಸಮಸ್ಯೆಗೆ ತಲೆ ಕೊಡಲಿಕ್ಕಾಗಿ ಅಲ್ಲ, ಸಮಸ್ಯೆಯ ತಲೆಯನ್ನು ತೆಗೆಯಲಿಕ್ಕಾಗಿ. ಕಣ್ಣುಗಳ ಮುಚ್ಚುತ್ತಾ ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆ, ವಿಶೇಷವಾಗಿ ಸಮಯದಲ್ಲಿ ನಮ್ಮನ್ನೇ ಮತ್ತೊಮ್ಮೆ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ, ವಿಶೇಷವಾಗಿ ದೈವ ಇಷ್ಟುಗಳ ಕಾಲ ನನ್ನ ದೈವ ವಾಕ್ಯದಲ್ಲಿ ನಮ್ಮನ್ನು ಮುನ್ನಡೆಸಿದ್ದೀರಿ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ಅತ್ಯುತ್ತಮಕರವಾಗಿ ನೀವು ನಿಮ್ಮ ಶಕ್ತಿ ಸಾಮರ್ಥ್ಯದ ಮೂಲಕ ನೆರವೇರಿಸುವ ಮಹಿಮೆಯ ಅದ್ಭುತ ಕಾರ್ಯಗಳ ಮೂಲಕವಾಗಿ ನಮ್ಮನ್ನು ಮುನ್ನಡೆಸುವಂಥದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ತಂದೆ, ನೀವು ಕಲಿಸಿದ ಪ್ರತಿಯೊಂದು ಸತ್ಯ ವಾಕ್ಯಗಳಿಗಾಗಿಯೂ ಮುಂದಿನ ತರಗತಿ ನೀವು ಕಲಿಸಿಕೊಡುವಂಥ ಪ್ರತಿಯೊಂದು ವಾಕ್ಯಗಳಿಗಾಗಿಯೂ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸ್ತಾದವೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ಜೋರಾಗಿ ತಂದೆಗೆ ಚಪ್ಪಾಳೆ ತಟ್ಟದ ಕೃತಜ್ಞತೆ ಸಲ್ಲಿಸೋಣ.